ದೇವಾಯಜ್ಞ ಪಶು ಲೋಕ ಪಾಪವಾಯಿಯೇ ಕಾರುಣ್ಯ ಮಾಡು. ದೇವಾಯಜ್ಞ ಪಶು ಲೋಕ ಆರಂಭ ಮಾಡೋಣ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮ ತ್ರಯೇಕ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆವು ತಂದೆ, ಆಮೇನ್. ಆರಂಭ ಮಾಡುವುದಕ್ಕೆ ಸಂಗೀತದಲ್ಲಿ 215ನೇ ಸಂಗೀತವನ್ನು ಹಾಡೋಣ. 215 ಎಲ್ಲ ಚರಣವನ್ನು ಹಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯುಳ್ಳ ಯೇಸುವೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲದ ವೇಳೆಗಾಗಿ ನಿನಗೆ ಸ್ತೋತ್ರ ಕರ್ತನೆ. ನಾವೆಲ್ಲರೂ ನಿನ್ನ ಆಲಯದಲ್ಲಿ ಸೇರಿ ಬಂದು ನಿನ್ನನ್ನು ಆರಾಧಿಸುವುದಕ್ಕೆ ನೀನು ಮಾಡಿ ನಮಗೆ ಅನುಕೂಲತೆಯನ್ನು ಮಾಡಿ ನಿನ್ನ ಸನ್ನಿಧಿಗೆ ಬರಮಾಡಿಕೊಟ್ಟಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಬಂದಂಥ ನಮ್ಮೆಲ್ಲರನ್ನು ನಿನ್ನ ಪಾದಡಿಯಲ್ಲಿ ಸಮರ್ಪಿಸ್ತೇನಪ್ಪ. ಬಾರದಿರುವಂಥವರಿಗೆ ಇರುವಂಥ ಅನಾನುಕೂಲತೆಯನ್ನು ತೆಗೆದುಹಾಕಿ ಅನುಕೂಲತೆಯನ್ನು ದಯಪಾಲಿಸಿಕೊಟ್ಟು ನಿನ್ನ ಸನ್ನಿಧಿಗೆ ಬಂದು ನಿನ್ನನ್ನು ಆರಾಧಿಸುವಂತೆ ಪ್ರೇರೇಪಿಸು ಅಪ್ಪ. ವಿಶೇಷವಾಗಿ ತಂದೆಯಾದ ದೇವರೇ, ನಮಗೆ ಕೊಟ್ಟಿರುವಂಥ ಈ ಪರಿಶುದ್ಧವಾದ ಭಾಗ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅನೇಕ ಕಡೆ ಇಂಥ ಭಾಗ್ಯ ಇಲ್ಲ ಸ್ವಾಮಿ. ನಮಗಾದರೂ ನಿನ್ನ ಕೃಪೆ ನಿನ್ನ ಕರುಣೆಯಿಂದ ಸ್ವಾಮಿ ಕೊಟ್ಟಂಥ ಈ ಭಾಗ್ಯವನ್ನು ಸ್ವಾಮಿ ನಾವು ಕರ್ತನೆ ಮನಪೂರ್ವಕವಾಗಿ ಅನುಭವಿಸುವ ಹಾಗೆ ಕೃಪೆ ಮಾಡಿ ನಮ್ಮನ್ನು ನಡೆಸಬೇಕೆಂದು ಅಂಗಲಾಚಿ ಬೇಡಿಕೋತೇನೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಈ ಸಮಯದಲ್ಲಿ ಸ್ವಾಮಿ ವಿಶೇಷವಾಗಿ
ನಮ್ಮ ಸಭಾ ಪಾಲಕರನ್ನು, ಸಭಾ ಪಾಲನಾ ಸಮಿತಿಯವರನ್ನು ಮತ್ತು ಸಭಿಕರನ್ನು ನಿನ್ನ ಪಾದಡಿಯಲ್ಲಿ ಸಮರ್ಪಿಸ್ತೇನೆ ಸ್ವಾಮಿ. ನಿನ್ನ ಕೃಪೆಯ ಹಸ್ತದಲ್ಲಿ ಎಲ್ಲರನ್ನು ನಡೆಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ಈ ದಿನ ಸಂದೇಶ ಕೊಡಲು ಬಂದಂಥ ಅಮ್ಮನವರು ನಿನ್ನ ಪಾದಡಿಯಲ್ಲಿ ಸಮರ್ಪಿಸ್ತೇನೆ ಸ್ವಾಮಿ. ನಿನ್ನ ಆತ್ಮನ ಮೂಲಕ ತುಂಬಿಸಿ ನಡೆಸು ಕರ್ತನೆ. ವಿಶೇಷವಾಗಿ ತಂದೆಯಾದ ದೇವರೇ, ಪರೀಕ್ಷೆಗೆ ಕೂತುಕೊಳ್ಳುವಂಥ ಮಕ್ಕಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇನೆ ಸ್ವಾಮಿ. ಅಪ್ಪ ಕರ್ತನೆ, ಈಗಾಗಲೇ 7th ಎರಡು ಪೇಪರ್ಗಳನ್ನು ಬಿಡಿಸುವ ಹಾಗೆ ನೀನು ಕೃಪೆ ಮಾಡಿದ್ದಿ, ಸ್ತೋತ್ರ. ಮುಂದಿನ ಎಲ್ಲ ಪರೀಕ್ಷೆಗಳನ್ನು ಸ್ವಾಮಿ ಉತ್ತಮವಾದ ರೀತಿಯಲ್ಲಿ ಬರೆಯುವ ಹಾಗೆ ಮಕ್ಕಳಿಗೆ ನೀನು ನಿನ್ನ ದಿವ್ಯವಾದ ಜ್ಞಾನ, ನೆನಪಿನ ಶಕ್ತಿ ಮತ್ತು ಆರೋಗ್ಯವನ್ನು ಕೊಟ್ಟು ನಿನ್ನ ಕೃಪೆಯಡಿಯಲ್ಲಿ ನಡೆಸು. SSLC ಮಕ್ಕಳು ಎಲ್ಲರನ್ನೂ ನೀನು ಕರುಣಿಸಪ್ಪ. ಒಟ್ಟಾರೆ ಎಕ್ಸಾಮಿಗೆ ಕುಂತುಕೊಳ್ಳುವಂಥ ಎಲ್ಲ ಮಕ್ಕಳನ್ನು ಕರುಣಿಸಿ ಕಾಯ್ದು ಕಾಪಾಡಿ ನಿನ್ನ ಕೃಪೆಯಡಿಯಲ್ಲಿ ನಡೆಸು. ನಿನ್ನ ಜ್ಞಾನದಿಂದ ಅವರನ್ನು ತುಂಬಿಸು ಸ್ವಾಮಿ. ನೆನಪಿನ ಶಕ್ತಿಯನ್ನು ಅವರಿಗೆ ದಯಪಾಲಿಸಿಕೊಟ್ಟು ನಿನ್ನ ಕೃಪೆಯಡಿಯಲ್ಲಿ ಅವರನ್ನು ನಡೆಸಪ್ಪ. ತಿರುಗೊಂದಾವರ್ತಿ ಕರ್ತನೆ, ಈ ಸಮಯದಲ್ಲಿ ಸ್ವಾಮಿ ನಮ್ಮ ಎಲ್ಲ ಕ್ರೈಸ್ತ ಕುಟುಂಬವನ್ನು ನಿನ್ನ ಗಾಯಗಳ ಹಸ್ತಕ್ಕೆ ಒಪ್ಪಿಸ್ತೇನೆ ಸ್ವೆ. ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಾವು ಬದುಕಿ ಉಳಿದಿರುವುದೇ ನಿನ್ನ ಕೃಪೆ, ನಿನ್ನ ಕರುಣೆ ಸ್ವಾಮಿ. ಕರ್ತನೆ ತಂದೆಯಾದ ದೇವರೇ, ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವಪ್ಪ. ಅಪ್ಪ ಕರ್ತನೆ, ಯುದ್ಧ ನಡೆಯುವಂಥ ಆ 3 ದೇಶಗಳನ್ನು ನಿನ್ನ ಮುಂದೆ ವಿಶೇಷವಾಗಿ ನೆನಪು ಮಾಡ್ಕೊಳ್ತೇನೆ ಸ್ವಾಮಿ. ಅಪ್ಪ ನೀನು ಮಾತನಾಡು ಕರ್ತನೆ, ಮಾತನಾಡುವಂಥ ದೇವರು. ಆದರೂ ಸಹ ನಿನ್ನ ವಾಕ್ಯವು ನೆರವೇರಬೇಕಲ್ಲ ಸ್ವಾಮಿ. ನಿನ್ನ ವಾಕ್ಯವು ಇವತ್ತಿನ ದಿನ ನೆರವೇರ್ತಾ ಇದೆ ಕರ್ತನೆ. ದೇಶಕ್ಕೆ ವಿರೋಧವಾಗಿ ದೇಶಗಳು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವು ಎಂಬುದಾಗಿ ನೀನು ಹೇಳಿದಂಥ ಮಾತು ಇವತ್ತಿನ ದಿನ ನೆರವೇರ್ತಾ ಇದೆ ಸ್ವಾಮಿ. ಆದರೂ ಸಹ ನಿನ್ನ ಕೃಪೆ, ನಿನ್ನ ಕರುಣೆ ಇರಲಿ ಸ್ವಾಮಿ. ಯುದ್ಧದಲ್ಲಿ ಸ್ವಾಮಿ ಅನೇಕರು ಸಾವನ್ನಪ್ಪಿರುವಂಥ ಜನರನ್ನು ನಿನ್ನ ಮುಂದೆ ನೆನಪು ಮಾಡ್ಕೊಳ್ತೇನೆ ಸ್ವಾಮಿ. ಸೈನಿಕರು ಸಹ ಸಾವನ್ನಪ್ಪಿದ್ದಾರೆ ಕರ್ತನೆ, ಜನರು ಸಹ ಸಾವನ್ನಪ್ಪಿದ್ದಾರೆ ಸ್ವಾಮಿ. ನಿನ್ನ ಕೃಪೆಯಡಿಯಲ್ಲಿ ಕರ್ತನೆ ನೀನು ಸ್ವಾಮಿ ಮಾತನಾಡುವಂಥ ದೇವರು, ಕರುಣಿಸುವಂಥ ದೇವರು, ಸಹಾಯಿಸುವಂಥ ದೇವರಾಗಿದ್ದೆಂದು ನಿನ್ನಲ್ಲಿ ನಂಬಿಕೊಂಡು ಪ್ರಾರ್ಥಿಸೋಳಾಗಿದ್ದೀನಪ್ಪ. ತಂದೆ, ಶಾಂತ ಮಾಡು ಸ್ವಾಮಿ. ಯುದ್ಧವನ್ನು ಶಾಂತ ಮಾಡಿ ನಿನ್ನ ಆತ್ಮನ ಮೂಲಕ ತುಂಬಿಸಿ ನಡೆಸು ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ, ತಿರುಗೊಂದಾವರ್ತಿ ನಮ್ಮ ಆರಾಧನೆಯ ಪ್ರಾರಂಭ, ಮಧ್ಯ, ಅಂತ್ಯ ನೀನು ಮಹಿಮೆ ಹೊಂದು ಸ್ವಾಮಿ ಇದ್ದು ನೀನು ಮಾತನಾಡು ಸ್ವಾಮಿ. ನಮ್ಮ ಬಾಯಿ ಮಾತು, ನಮ್ಮ ಹೃದಯದ ಧ್ಯಾನ ನಿನಗೆ ಸಮರ್ಪಕವಾಗಲಿ ಸ್ವಾಮಿ. ನಮ್ಮ ಆರಾಧನೆಯಲ್ಲಿ ನೀನು ಇದ್ದುಕೊಂಡು ಮಾತನಾಡುತ್ತಿ ಎಂದು ನಿನ್ನಲ್ಲಿ ನಂಬಿಕೊಂಡು ಪ್ರಾರ್ಥಿಸೋಳಾಗಿದ್ದೇನೆ. ಘನ, ಮಾನ, ಮಹಿಮೆ ನಿನಗೇ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಯೇಸುವೆ, ಆಮೇನ್. ವೇದ ಪಾರಾಯಣವನ್ನು ಓದುವುದಕ್ಕಿಂತ ಮುಂಚೆ ಸಂಕೀರ್ತನೆಯಲ್ಲಿ 64ನೇ ಸಂಕೀರ್ತನೆಯನ್ನು ಹಾಡೋಣ. ಸಂಕೀರ್ತನೆ 64, 2 ಚರಣ ಮಾತ್ರ ಹಾಡೋಣ. ಶಿಲುಬೆಯ ಹೋತವನೇನೆ ಯೇಸು ನೀನೇ, ಶಿಲುಬೆಯ ಹೋತವನೇನೆ ಯೇಸು ನೀನೇ, ಲಲಿತ ನಿವಾಸವ ಬಿಟ್ಟವನೇನೆ, ಲಲಿತ ನಿವಾಸವ ಬಿಟ್ಟವನೇನೆ, ಇಳೆಯೋಳೆ ಮನು ಪಡ ಕೊಂಡವನೇನೆ, ಇಳೆಯೋಳೆ ಮನು ಪಡ ಕೊಂಡವನೇನೆ ಯೇಸು ನೀನೇ, ಶಿಲುಬೆಯ ಹೋತವನೇನೆ ಯೇಸು ನೀನೇ, ಪಾಪದ ಕಷ್ಟವ ಹೇಗೆ ಪರೇನೆ, ಪಾಪದ ಕಷ್ಟವ ಹೇಗೆ ಪೇರೇನೆ, ತಾಪವ ಹೊಂದಿದ ರಕ್ಷಕ ನೀನೇ, ತಾಪವ ಹೊಂದಿದ ರಕ್ಷಕ ನೀನೇ ಯೇಸು ನೀನೇ, ಶಿಲುಬೆಯ ಹೋತವನೇನೆ ಯೇಸು ನೀನೇ. ಶ್ರಮಧ್ಯಾನದ 24ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಯೆರೆಮೀಯ 17ನೇ ಅಧ್ಯಾಯ 14ರಿಂದ 18ರವರೆಗೆ. ಶ್ರಮಧ್ಯಾನದ 24ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು
ಎರೇಮಿಯ 17ನೇ ಅಧ್ಯಾಯ 14-18. ಯೆಹೋವನೇ, ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ನೀನೇ ನನಗೆ ಸ್ತುತ್ಯನು. ಆಹಾ, ಜನರು ನನಗೆ ಯೆಹೋವನ ಮಾತೆಲ್ಲಿ, ಅದು ಈಗಲೇ ನೆರವೇರಲಿ ಎಂದು ಹೇಳುತ್ತಾರೆ. ನಾನಾದರೂ ಸಭಾಪಾಲನೆಯಲ್ಲಿ ನಿನ್ನನ್ನು ಹಿಂಬಾಲಿಸುವುದನ್ನು ಬಿಡುವುದಕ್ಕೆ ಆತುರ ಪಡಲಿಲ್ಲ. ಅನಿವಾರ್ಯ ವಿಪತ್ತಿನ ದಿನವನ್ನು ಅಪೇಕ್ಷಿಸಲಿಲ್ಲ. ನೀನೇ ಬಲ್ಲೆ, ನಿನ್ನ ಸಮಕ್ಷಮದಲ್ಲೇ ನನ್ನ ಬಾಯ ಮಾತು ಹೊರಟಿತು. ನನಗೆ ಭಯಾಸ್ಪದವಾಗಬೇಡ. ಕೇಡಿನ ಕಾಲದಲ್ಲಿ ನನಗೆ ಆಶ್ರಯವಾಗಿದ್ದಿ. ನನ್ನ ಹಿಂಸಕರಿಗೆ ಅವಮಾನವಾಗಲಿ, ನನಗಾಗದಿರಲಿ. ಭಯಭ್ರಾಂತಿಯು ಅವರನ್ನು ಹಿಡಿಯಲಿ, ನನ್ನನ್ನು ಬೇಡ. ಅವರಿಗೆ ಕೇಡುಗಾಲವನ್ನು ಬರಮಾಡಿ ವಿಪರೀತ ಭಂಗದಿಂದ ಅವರನ್ನು ನಾಶಪಡಿಸು ಎಂಬುದೇ. ಕಾಣಿಕೆಯನ್ನು ಕೂಡಿಸುವಾಗ ಸಂಕೀರ್ತನೆ 65ನೇ ಸಂಕೀರ್ತನೆ ಕಾಣಿಕೆ ಮುಗಿಯುವವರೆಗೂ ಹಾಡು. ಸಂಕೀರ್ತನೆ 65. ಯೇಸು ಕರ್ತನು ಸಲಹರೆ ಮನ್ ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹರೆ ಮನ್ ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಉನ್ನತಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಉನ್ನತಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು. ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು. ದುಷ್ಟನಂತೆ ಘೋರ ಶಿಕ್ಷೆ ಶ್ರೇಷ್ಠದಿಂದಲೇ ಹೊಂದಿದ. ದುಷ್ಟನಂತೆ ಘೋರ ಶಿಕ್ಷೆಯ ಶ್ರೇಷ್ಠದಿಂದಲೇ ಹೊಂದಿದ. ಶ್ರೇಷ್ಠರಾಗಿ ಮಾಡಲು ಸುಖ ಕಷ್ಟವನ್ನನುಭವಿಸಿದ. ಶ್ರೇಷ್ಠರಾಗಿ ಮಾಡಲು ಸುಖ ಕಷ್ಟವನ್ನನುಭವಿಸಿದ. ಗೇತು ಮನೆಯಲ್ಲಿ ಶಾಪವ ಒಂದು ವ್ಯಾಕುಲ ಪಟ್ಟನು. ಗೇತು ಮನೆಯಲ್ಲಿ ಶಾಪವ ಒಂದು ವ್ಯಾಕುಲ ಪಟ್ಟನು. ಉತ್ತಮೋತ್ತಮರ ಬೆವರನು ಮಾತೆಯಾತನು ಸುರಿದನು. ಉತ್ತಮೋತ್ತಮರ ಬೆವರನು ಮಾತೆಯಾತನು ಸುರಿದನು. ಕರಗಳಲ್ಲಿಯೂ ಕಾಲ್ಗಳಲ್ಲಿಯೂ ಹರಿದರುದಿರವ ನೋಡಿರಿ. ಕರಗಳಲ್ಲಿಯೂ ಕಾಲ್ಗಳಲ್ಲಿಯೂ ಹರಿದರುದಿರವ ನೋಡಿರಿ. ದುರಿತ ಪೂರಿತ ಜನರಿಗಾಗಿ ಶಿರವು ನೊಂದಿತು ನೋಡಿರಿ. ದುರಿತ ಪೂರಿತ ಜನರಿಗಾಗಿ
ಶಿರವು ನೊಂದಿತು ನೋಡಿರಿ. ಪ್ರಾರ್ಥನೆ ಮಾಡೋಣ. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಹೌದು ಸ್ವಾಮಿ ಕರ್ತನೆ, ಅಳ್ಳಾಡಿಸಿ ಕರ್ತನೆ ದೇವರೇ, ನಮ್ಮ ಸೆರಗು ಮಡಿಲು ತುಂಬುವಷ್ಟು ದೇವರೇ, ಆಕಾಶ ದ್ವಾರವನ್ನ ಸುರಿಯುವಂತ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ಒಂದು ಸಂಜೆ ವೇಳೆಯಲ್ಲಿ ಸ್ವಾಮಿ, ನಿಮ್ಮ ಮಕ್ಕಳಾದಂಥ ನಾವುಗಳು ಕರ್ತನೆ ತಂದು ಒಪ್ಪಿಸಿರುವಂಥ ಈ ಕಾಣಿಕೆಯನ್ನು ನೀವು ಆಶೀರ್ವದಿಸಿರಿ. ಕೊಟ್ಟಂಥ ಕರಗಳು ಅವರ ಉದ್ದೇಶವನ್ನು ನೀವು ಬಲ್ಲಂಥ ದೇವರಾಗಿದ್ದೀರಿ. ಯಾವ ಉದ್ದೇಶದಿಂದ ಸ್ವಾಮಿ ಇದನ್ನು ಕೊಟ್ಟಿದ್ದಾರೋ, ಯಾವ ಬೇಡಿಕೆ ಅಥವಾ ಯಾವ ಈಡೇರಿಕೆಯಿಂದ ಇದನ್ನು ತಂದೊಪ್ಪಿಸಿದ್ದಾರೋ ಸ್ವಾಮಿ, ಇದನ್ನು ನೀವು ಕರ್ತನೆ ಬಲ್ಲಂಥ ದೇವರಾಗಿದ್ದೀರಿ. ಅವರ ಉದ್ದೇಶಗಳು, ಅವರ ಆಸೆ ಆಕಾಂಕ್ಷೆಗಳಿಗೆ ತಕ್ಕ ರೀತಿಯಲ್ಲಿ, ಅವರ ಬೇಡಿಕೆಗಳು ಈಡೇರಿಕೆ ತಕ್ಕ ರೀತಿಯಲ್ಲಿ ಇವರನ್ನ ಆಶೀರ್ವದಿಸಿರಿ. 30, 60, 100ರಷ್ಟು ಪ್ರತಿಫಲವನ್ನು ಇವರು ಹೊಂದಿಕೊಳ್ಳಿಕ್ಕಾಗುವಂಥ ಕೃಪೆಗೆ ನೀವು ನಡೆಸಬೇಕಾಗಿ ಬೇಡ್ತಾ ಇದ್ದೇವೆ. ಇದರಲ್ಲಿ ಬಂದಂಥ ಒಂದೊಂದು ರೂಪಾಯಿಯೂ ಕೂಡ, ಒಂದೊಂದು ಪೈಸವೂ ಕೂಡ ದೇವರೇ, ನಿಮ್ಮ ರಾಜ್ಯದ ವಿಸ್ತರಣೆಗಾಗಿಯೂ ಸೇವೆಗಾಗಿಯೂ ಉಪಯೋಗಿಸಲ್ಪಡ್ಲಿಕ್ಕಾಗುವಂಥ ಕೃಪೆಗೆ ನೀವು ಆಶೀರ್ವದಿಸಿ ನಡೆಸಿ ಕಾಪಾಡ್ರಿ. ಕೊಟ್ಟ ಕರಗಳೆಲ್ಲರನ್ನ ಮತ್ತೊಂದು ಆವರ್ತಿ ನಿಮ್ಮ ಹಸ್ತಕ್ಕೊಪ್ಪಿಸಿ ಕೊಡ್ತಾ ಇದ್ದೇವೆ. ಆಶೀರ್ವದಿಸಿ ನೀವು ಮಾತ್ರ ಮಹಿಮೆ ಹೊಂದಿಕೊಳ್ಳಿ ಎಂಬುದಾಗಿ ಯೇಸು ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ ಆಗಿರುವ ದೇವರೇ, ಆಮೆನ್. ಪ್ರಕಟಣೆ. ಕರ್ತನಲ್ಲಿ ಪ್ರಿಯರೇ, ಇಂದಿನಿಂದ ಭಾನುವಾರ ಬೆಳಗಿನ ಆರಾಧನೆಯವರೆಗೆ ನಮಗೆ ದೇವರ ವಾಕ್ಯ ಸಂದೇಶ ಕೊಡಲು ಬೆಂಗಳೂರಿನಿಂದ ಶ್ರೀಮತಿ ಕ್ಯಾಥರಿನ್ ಫ್ಲೋರಾ ಅಮ್ಮನವರು ಬಂದಿರುವರು. ಇವರ ಪತಿಯು ರೆವರೆಂಡ್ ನೋಹಾ ವಸಂತ್ ಕುಮಾರ್ ಕರ್ನಾಟಕ ಮಧ್ಯ ಸಭಾ ಪ್ರಾಂತದಲ್ಲಿ ಸಭಾಪಾಲಕರಾಗಿ ಸೇವೆ ಮಾಡುತ್ತಿರುವರು. ಇವರು ಬೆಂಗಳೂರಿನ CSI ರೈಸ್ ಮೆಮೋರಿಯಲ್ ಚರ್ಚ್ನಲ್ಲಿ ಸದಸ್ಯರು. ಅಮ್ಮನವರು ಕರ್ನಾಟಕ ಮಧ್ಯ ಸಭಾ ಪ್ರಾಂತ ಮಹಿಳಾ ಅನ್ಯೋನ್ಯ ಕೂಟದ ಉನ್ನತ ಕಾರ್ಯನಿರ್ವಾಹಕರ ಸಮಿತಿಯ ಸದಸ್ಯರಾಗಿರುವರು. ಇವರು ತಮ್ಮ ಚರ್ಚ್ನಲ್ಲಿ ಆರ್ಗನ್ ನುಡಿಸುತ್ತಾರೆ, ಹಾಡುವ ಮತ್ತು ನೃತ್ಯ ಸಂಯೋಜನೆ ಮಾಡುವವರು ಹೊಂದಿರುತ್ತಾರೆ. ಕಳೆದ 23 ವರ್ಷಗಳಿಂದ ಕರ್ತನ ಸೇವೆ ಮಾಡುತ್ತಿರುವರು. ಬೇರೆ ಬೇರೆ ಸಭೆಗಳಲ್ಲಿ VBS ಸ್ತ್ರೀಯರ ರಿಟ್ರೀಟ್ ನಡೆಸುವರು. ದೇವರು ಇವರಿಗೆ 2 ಗಂಡು ಮಕ್ಕಳನ್ನು ಕೊಟ್ಟು ಆಶೀರ್ವದಿಸಿರುವರು. ಪ್ರೀತಿಯ ಅಮ್ಮನವರಿಗೆ ನಮ್ಮ ಸಭೆಯ ಮತ್ತು ಸಭಾಪಾಲನಾ ಸಮಿತಿಯ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ. ಇವರೊಂದಿಗೆ ಇವರ ತಾಯಿಯವರು ಶ್ರೀಮತಿ ಆಶಾರವರು ಬಂದಿರುವರು. ಅವರನ್ನು ನಾವು ನಮ್ಮ ಸಭಾ ಮತ್ತು ಸಭಾಪಾಲನಾ ಸಮಿತಿಯವರ ಪರವಾಗಿ ವಂದಿಸುತ್ತೇವೆ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಮಹಿಳೆಯರಿಗಾಗಿ ರಿಟ್ರೀಟ್ ನಡೆಸಲಾಗುವುದು. ನಮ್ಮ ಸಭೆಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈಗ ಧ್ಯಾನಪೂರ್ವಕವಾಗಿ ಮೊದಲನೇದಾಗಿ ಹಾಡುವಂಥ ಸಂಗೀತ 234ನೇ ಸಂಗೀತ, ಮೊದಲನೇ ಮತ್ತು 2ನೇ ಚರಣ ಮಾತ್ರ ಹಾಡೋಣ.
ತಾಜಾಮೇನು ನಿಂತು ಹೋರಾಡಿದನು ಪಾಪಿಷ್ಠರ ನಿಂತು ಕಾಪಾಡಿದನು ಅಚಂಚಲವಾಗಿ ವಿಶ್ವಾಸಿಸುವೆ ಸುರಕ್ಷಿತನಾಗಿ ಸಂತೋಷಿಸುವೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆಯಾದ ದೇವರೇ, ನಿಮ್ಗೆ ಅನಂತ ಸ್ತೋತ್ರ ಅಪ್ಪ. ಈ ಸಂಜೆ ವೇಳೆಯಲ್ಲಿ ಸ್ವಾಮಿ, ನಿಮ್ಮ ಪರಿಶುದ್ಧ ಆಲಯದಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಶ್ರಮೆಗಳನ್ನು ಧ್ಯಾನ ಮಾಡಲಿಕ್ಕಾಗಿ ಸೇರಿ ಬರುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಪರಿಶುದ್ಧವಾದಂಥ ಸಮಯದಲ್ಲಿ ಅಪ್ಪ, ನಮ್ಮ ಸಂಗಡ ನೀವು ಮಾತನಾಡಬೇಕಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ. ಸಿದ್ಧರಾಗಿ ಬಂದಂಥ ಪ್ರತಿ ಒಬ್ಬೊಬ್ಬರ ಹೃದಯಗಳಲ್ಲಿ ಈ ವಾಕ್ಯಗಳು ಕಾರ್ಯ ಸಾಧನೆ ಮಾಡಲಿ ಸ್ವಾಮಿ. ಮಾತನಾಡುವುದು ನಾನಾಗಿರದೆ ನನ್ನ ಮೂಲಕವಾಗಿ ನೀವು ಮಾತನಾಡ್ರಿ ಸ್ವಾಮಿ. ಸೈತಾನನು ಮಾಡುವಂಥ ಎಲ್ಲ ತಡೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ಕಟ್ಟಿ ಬಂಧಿಸ್ತಾ ಇದ್ದೇವೆ. ನಿಮ್ಮ ಪರಿಶುದ್ಧ ಪ್ರಸನ್ನತೆಯಲ್ಲಿ ನಮ್ಮೆಲ್ಲರನ್ನ ತುಂಬಿಸಿ ನಡೆಸಿ ಕಾಪಾಡ್ರಿ ಎಂಬುದಾಗಿ ಯೇಸು ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ ಆಗಿರುವ ದೇವರೇ, ಆಮೆನ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸುಂದರವಾದಂಥ ಆಲಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಂದು ನಿಮ್ಮ ಮಧ್ಯದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸ್ಲಿಕ್ಕಾಗುವ ಹಾಗೆಯೂ ಮಾತ್ರವಲ್ಲ, ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕಾಗುವ ಹಾಗೆಯೂ ಕೃಪೆ ಮಾಡಿದಂಥ ತಂದೆಯಾದ ದೇವರಿಗೆ ಮೊದಲನೇದಾಗಿ ಕೋಟಿ ಕೋಟಿ ಸ್ತೋತ್ರವನ್ನು ನಾನು ಸಲ್ಲಿಸ್ತೇನೆ. ಮಾತ್ರವಲ್ಲದೆ ನನ್ನನ್ನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಆಹ್ವಾನ ಮಾಡಿದಂಥ ಈ ಸಭೆಯ ಸಭಾಪಾಲಕರಾದಂಥ ಗಣ ರೆಜಿನಾಲ್ಡ್ ಪಾಲ್ ಅಯ್ಯನವರಿಗೂ, ಸಭಾಪಾಲನಾ ಸಮಿತಿಯ ಸದಸ್ಯರೆಲ್ಲರಿಗೂ ಮತ್ತು ಸಭೆಯವರಾದ ನಿಮ್ಮೆಲ್ಲರಿಗೂ ಕೂಡ ನಾವು ಸೇವೆ ಸಲ್ಲಿಸ್ತಿರುವಂಥ CSI ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ನ ರೈಸ್ ಸ್ಮಾರಕ ಸಭೆಯ ಸಭಾಪಾಲಕರು ಮತ್ತು ಸಭೆಯವರ ಪರವಾಗಿ ನಿಮಗೆ ತುಂಬು ಹೃದಯದ ವಂದನೆಗಳು ಮತ್ತು ಶುಭಾಶಯಗಳನ್ನು ನಾನು ತಿಳಿಸುವಳಾಗಿದ್ದೇನೆ. ಈಗಾಗಲೇ ನಾವು ಕೆಲವು ದಿನಗಳಿಂದ ಈ ಒಂದು ಶ್ರಮ ಧ್ಯಾನಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತಾ ಬಂದಿದ್ದೇವೆ. ಈ ದಿನದಲ್ಲಿಯೂ ಕೂಡ ನಮ್ಮ ಆತ್ಮಲಾಭಕ್ಕಾಗಿ ನಮಗೆ ಕೊಡಲ್ಪಟ್ಟಂಥ ಒಂದು ಶೀರ್ಷಿಕೆ, ಅದು ಕ್ರೂಜಿತನನ್ನು ಸಂಧಿಸಿದವರು ವ್ಯಾಧಿ ಪೀಡಿತರು ಎಂಬುದಾಗಿ. ಕ್ರೂಜಿತನನ್ನು ಸಂಧಿಸಿದವರು ವ್ಯಾಧಿ ಪೀಡಿತರು. ಕಳೆದ 4 ದಿನಗಳಿಂದ ಕೂಡ ಕ್ರೂಜಿತನನ್ನು ಸಂಧಿಸಿದಂಥ ವಿವಿಧ ಜನರು, ಅವರ ಬಗ್ಗೆ ನೀವು ಧ್ಯಾನ ಮಾಡಿಕೊಂಡು ಬಂದಿದ್ದೀರಾ ಅಂತ ನಾನು ನಂಬ್ತೇನೆ. ಈ ದಿನದಲ್ಲಿಯೂ ಕೂಡ ಒಂದು ವಿಶಿಷ್ಟವಾದಂಥ ಒಂದು ಕ್ಯಾಟಗರಿಯ ಜನಾಂಗದವರು ಯೇಸು ಸ್ವಾಮಿಯನ್ನ ಸಂಧಿಸಿದವರು, ಅದರಲ್ಲಿಯೂ ಕೂಡ ವ್ಯಾಧಿ ಪೀಡಿತರು ಎಂಬುದಾಗಿ ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಸಾಮಾನ್ಯವಾಗಿ ಒಬ್ಬ ರೋಗಿ ತಾನು ಗುಣ ಹೊಂದಬೇಕಾದ್ರೆ ಎಲ್ಲಿಗೆ ಹೋಗ್ತಾನೆ? ವೈದ್ಯರ ಬಳಿಯಲ್ಲಿ ಹೋಗ್ತಾನೆ. ವೈದ್ಯರ ಬಳಿಯಲ್ಲಿ ಹೋದಾಗ ವೈದ್ಯರು ಅವರು ಓದಿಕೊಂಡು ಬಂದಂಥ ಜ್ಞಾನಾನುಸಾರವಾಗಿ ಅವರು ಕಲಿತಂತ ರೀತಿಯಲ್ಲಿ ಅವ್ರೇನ್ ಮಾಡ್ತಾರೆ, ಆ ಒಂದು ರೋಗಿಗೆ ಚಿಕಿತ್ಸೆ ಕೊಡ್ತಾರೆ. ಪ್ರಯತ್ನ ಪಡ್ತೇವೆ, ಫಲ ಸಿಗ್ತದೋ ಇಲ್ವೋ ಎಂಬುದಾಗಿ ಹೇಳ್ತಾರೆ. ಇದಾಗ್ಲಿಲ್ಲ ಅಂದ್ರೆ ಮತ್ತೊಂದು ಪ್ಲಾನ್, ಮತ್ತೊಂದು ಟ್ರೀಟ್ಮೆಂಟ್ ಎಂಬುದಾಗಿ. ಕಡೆಗೆ ಯಾವುದೂ ಆಗ್ಲಿಲ್ಲ ಅಂದ್ರೂ ಕೂಡ ಅವ್ರೇನ್ ಹೇಳ್ತಾರೆ, ಕಡೆಯದಾಗಿ ದೇವರ ಮೇಲೆ ಭಾರ ಹಾಕ್ರಿ, ದೇವರಿಗೆ ಬಿಟ್ಟದ್ದು ಎಂಬುದಾಗಿ ಹೇಳ್ತಾರೆ. ಆದ್ರೆ ಇಲ್ಲಿ ಒಬ್ಬ ವೈದ್ಯ, ಆತನು ನಮ್ಮೆಲ್ಲರಿಗೂ ಕೂಡ ಬಹಳ ಪರಿಚಿತನಾದಂಥ ವೈದ್ಯ, ನಾವು ಘನ ವೈದ್ಯ ಎಂಬುದಾಗಿ ಕರೆಯುವಂತ ವ್ಯಕ್ತಿ ಯಾರು? ತಂದೆಯಾದ ದೇವರ ಏಕೈಕ ಕುಮಾರನಾದಂಥ ಯೇಸು ಸ್ವಾಮಿಯು. ಈತನು ಘನ ವೈದ್ಯನು. ಈತನ ವಿಶಿಷ್ಟತೆ ಏನು ಅಂತಂದ್ರೆ, ಈತನು ಯಾವ ಒಂದು ಡಿಗ್ರಿಯನ್ನ ಅಥವಾ ಮೆಡಿಸನ್ನ ಓದ್ಲಿಲ್ಲ, ಬದಲಾಗಿ ಆತನು ತಾನೇ ಆ ವ್ಯಾಧಿಗಳನ್ನ ಸಂಪೂರ್ಣವಾಗಿ ತನ್ನ ಶರೀರದಲ್ಲಿ ಹೊತ್ತುಕೊಂಡು ಏನ್ ಮಾಡ್ತಾರೆ, ರೋಗಿಗಳು ವ್ಯಾಧಿ ಪೀಡಿತರು ಆತನ ಬಳಿಯಲ್ಲಿ ಹೋಗುವಾಗ ಅವರಿಗೆ ಸ್ವಸ್ಥತೆಯನ್ನ ಕೊಡ್ಲಿಕ್ಕೆ ಆತನಿಗೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ, ಆಮೇನ್. ನಾವು ನಂಬ್ತೇವಲ್ವಾ, ಯೇಸುವಿನ ಬಳಿಗೆ ಹೋದ್ರೆ ನಮಗೆ ಖಂಡಿತವಾಗಿಯೂ ಕೂಡ ಸ್ವಸ್ಥತೆ ಸಿಗ್ತದೆ ಎಂಬುದಾಗಿ. ಯೇಸುವಿನ ಬಳಿಯಲ್ಲಿ ಪ್ಲಾನ್ ಬಿ ಇಲ್ಲ.
ಯೇಸುವಿನ ಬಳಿಯಲ್ಲಿ ಡೋಸೇಜ್ ಜಾಸ್ತಿ ಮಾಡೋಣ, ನೆಕ್ಸ್ಟ್ ಟ್ರೀಟ್ಮೆಂಟ್ ಇಲ್ಲವೇ ಇಲ್ಲ. ನಂಬಿಕೆಯಿಂದ ಆತನ ಬಳಿ ಹೋದ ಕೂಡಲೇ ನಮಗೆ ಸ್ವಸ್ಥತೆ ಸಿಗುವಂತದ್ದಾಗಿದೆ ಪ್ರಿಯರೇ. ಯಾಕೆ ಎಂಬುದಾಗಿ ನೋಡುವಾಗ ನಾವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥವನ್ನ ತೆಗೆದುಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 53ನೇ ಅಧ್ಯಾಯಕ್ಕೆ ಹೋಗೋಣ. 53ನೇ ಅಧ್ಯಾಯವನ್ನು ತೆಗೆದಿಟ್ಕೊಳ್ರಿ. ಅಲ್ಲಿ 3ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಮಧ್ಯೆ 3ನೇ ಒಂದು ಲೈನಲ್ಲಿ ಓದ್ತಾ ಇದ್ದೇನೆ. ಯೆಶಾಯ 53 3ನೇ ಆ ಒಂದು ಲೈನಲ್ಲಿ, ಆತನು ಸಂಕಷ್ಟಕ್ಕೆ ಒಳಗಾದವನು, ವ್ಯಾಧಿ ಪೀಡಿತನು. ಯಾರನ್ನ ಘನ ವೈದ್ಯನು ಎಂಬುದಾಗಿ ನಾವು ಕರೀತಾ ಇದ್ದೀವೋ, ಮೊದಲು ಆತನು ಏನಾಗಿದ್ದಾನೆ? ಸಂಕಷ್ಟಕ್ಕೆ ಒಳಗಾಗಿದವನು, ವ್ಯಾಧಿ ಪೀಡಿತನು. ಮುಂದೆ 10ನೇ ವಚನಕ್ಕೆ ಹೋಗೋಣ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು ಅಂತ ವಾಕ್ಯದಲ್ಲಿ ಮುಂದೆ ನಾವು ಓದ್ತೇವೆ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಯಾತಕ್ಕೋಸ್ಕರವಾಗಿ? ಒಂದು, ನಮ್ಮೆಲ್ಲರ ಪಾಪಗಳಿಗಾಗಿ. ಎರಡನೇದಾಗಿ, ತಂದೆಯಾದ ದೇವರಿಗೆ ಚೆನ್ನಾಗಿ ಗೊತ್ತು, ನನ್ನ ಮಕ್ಕಳು ಈ ಲೋಕದಲ್ಲಿ ಜೀವಿಸುವಾಗ ಎಷ್ಟು ರೀತಿಯಾದಂತಹ ವ್ಯಾಧಿ ಸಂಕಟಗಳನ್ನು ಅವರು ಹಾದು ಹೋಗ್ಬೇಕು. ಹಾಗಾಗಿ ನನ್ನ ಮಗನನ್ನ ನಾನು ಜಜ್ಜುವುದರ ಮೂಲಕ ತಲೆಯಿಂದ ಪಾದದವರೆಗೂ ಆತನು ಜಜ್ಜಲ್ಪಟ್ಟವನಾಗಿ, ಯಾರು ಕೂಡ ಆತನ ಗುರುತು ಹಿಡಿಯಲಿಕ್ಕೆ ಸಾಧ್ಯವಾಗದಷ್ಟು ಮಟ್ಟಿಗೆ ಆತನ ಮುಖ ವಿಕಾರವಾಗಿತ್ತು ಅಂತ ನಾವು ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ನಾವೆಲ್ಲರೂ ಕೂಡ ಪ್ಯಾಷನ್ ಆಫ್ ಕ್ರೈಸ್ಟ್ ಮೂವಿಯನ್ನು ನಾವೆಲ್ಲರೂ ನೋಡಿರ್ತೇವೆ. ಒಂದೊಂದು ಕ್ಷಣ ನಾವು ಆ ಒಂದು ಸೀನನ್ನು ನಮ್ಮ ಕಣ್ಮುಂದೆ ತರೋಣ. ಆದರೆ ಅದರಲ್ಲಿ ತೋರಿಸಲ್ಪಟ್ಟಂಥದ್ರಲ್ಲಿ ಒಂದು 10% ಕೂಡ ಯೇಸು ಸ್ವಾಮಿ ಅನುಭವಿಸಿದ್ರ ಕಷ್ಟ ಅಷ್ಟರ ಮಟ್ಟಿಗಿತ್ತು. ಆದರೆ ಅವರು ಒಂದು 10% ತೋರಿಸಿರ್ಬೋದು ಅಷ್ಟೇ. ಅದರಲ್ಲಿ ಅದನ್ನು ನಾವು ಕಣ್ಣು ಮುಂದೆ ನಾವು ನಿಲ್ಲಿಸುವಾಗ ಎಂಥವ್ರಿಗೂ ಕೂಡ ಕಣ್ಣಿನಲ್ಲಿ ನೀರು ಬರಲಿಕ್ಕೆ ಶುರು ಆಗ್ತದೆ ಪ್ರಿಯರೇ. ಯಾಕಂದ್ರೆ ನಡುನೆತ್ತಿಂದ ಅಂಗಾಲಿನವರೆಗೂ ನಮ್ಮ ವ್ಯಾಧಿಯನ್ನ ಆತನು ಹೊತ್ತನು. ತನ್ನ ಶರೀರದ ಚರ್ಮ ಹರಿಯಲ್ಪಟ್ಟಿತ್ತು. ಒಂದು ಭಾಗದ ಒಂದು ಮೂಳೆಗಳಲ್ಲಿ ಕೂಡ ಆತನಿಗೆ ನೋವಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಯಾತಕ್ಕಾಗಿ ಅಂತ ಹೇಳುವಾಗ, ನನ್ನನ್ನ ಮತ್ತು ನಿಮ್ಮನ್ನ ನಾವು ಸ್ವಸ್ಥತೆಯನ್ನು ಹೊಂದಿಕೊಂಡು ಆರೋಗ್ಯವಂತರಾಗಿ ಈ ಲೋಕದಲ್ಲಿ ಜೀವಿಸಬೇಕು ಅಂತ ಹೇಳಿ ಯೆಹೋವನ ಸಂಕಲ್ಪ ಆತನು ಜಜ್ಜಲಿಕ್ಕೆ ಒಪ್ಪಿಸಿಕೊಟ್ಟನು ಪ್ರಿಯರೇ. ಆತನನ್ನ ವ್ಯಾಧಿಯಿಂದ ಬಾಧಿಸಿದನು ಎಂಬುದಾಗಿ ನಾವು ನೋಡ್ತೇವೆ. 5ನೇ ವಚನದ ಬಿ ಭಾಗಕ್ಕೆ ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಗುಣವಾಗಬಹುದು, ಆಗುತ್ತೆ ಅಂತ ಇಲ್ಲ. ಅಲ್ಲಿ ಒಂದು ಡಿಕ್ಲರೇಷನ್ ಇದೆ. ಏನು? ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಯಿತು. ಕಲ್ವರಿ ಶಿಲುಬೆಯಲ್ಲಿ ಸ್ವಾಮಿ ನಮ್ಮ ಎಲ್ಲಾ ರೋಗಗಳನ್ನ ಹೊತ್ತು ತೀರಿಸಿ ಮುಗೀತು. ಅಲ್ಲಿಗೆ ನಮಗೆ ವ್ಯಾಧಿ ರೋಗ ಇರಬಾರ್ದು. ಹೇಳಬೇಕಾದ್ರೆ ನಮಗೆ ಯಾವ ವ್ಯಾಧಿಗಳು ಕೂಡ ಇರಬಾರ್ದು. ಆದರೆ ಯಾಕೆ ಇನ್ನೂ ಕೂಡ ನಾವು ರೋಗಗಳಲ್ಲಿ ಸಂಕಷ್ಟಗಳಲ್ಲಿ ನಾವು ತೊಳಲಾಡ್ತಾ ನಾವು ಬಳಲ್ತಾ ಇದ್ದೇವೆ ಪ್ರಿಯರೇ? ವಾಕ್ಯ ನಮಗೆ ಈ ದಿನದಲ್ಲಿ ಆತನು ಎಳೆಯಾಗಿ ನಮಗೆ ಆತನು ತಿಳಿಸಿಕೊಡುವ ಆತನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾದ ಮೇಲೆ ಮತ್ತೆ ಯಾಕೆ ನಾವು ವ್ಯಾಧಿ ಮತ್ತು ರೋಗಗಳಲ್ಲಿ ನಾವು ಬಾಧೆಗೆ ನಾವು ಒಳಗಾಗಬೇಕು? ಏನ್ ಕಾರಣ ಇದಕ್ಕೆ ಎಂಬುದಾಗಿ ನಾವು ಯೋಚಿಸಬೇಕು. ಯಾಕಂದ್ರೆ ನಾವು ಆರಾಧಿಸುವಂತ ದೇವರು ಆತನು ಯೆಹೋವ ರಾಫಾ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆರೋಗ್ಯದಾಯಕನು. ನಮ್ಮ ಸ್ವಾಮಿಯಿಂದ ಅಸಾಧ್ಯವಾದದ್ದು ಒಂದು ಕೂಡ ಇಲ್ಲ ಪ್ರಿಯರೇ. ಸರಿ, ಹಾಗಾದ್ರೆ ಈ ದಿನದಲ್ಲಿ ಪ್ರಪಂಚದಲ್ಲಿ ನಾನಾ ವಿಧವಾದಂತ ರೋಗಗಳಿಗೆ ಜನರು ಒಳಗಾಗ್ತಾ ಇದ್ದಾರೆ. ಇಷ್ಟು ವರ್ಷಗಳು ನಾವು ಅದರ ಹೆಸರನ್ನೇ ಕೇಳಿಸ್ಕೊಂಡಿಲ್ಲ. ಅದು ಕೋವಿಡ್ ಆದ ನಂತರ ಅಂತೂ ವಿವಿಧ ರೀತಿಯಾದ ಹೆಸರುಗಳು, ಮ್ಯೂಟೇಷನ್ ಅಂತ ಹೇಳ್ತಾರೆ. ಅದು ಮತ್ತೊಂದು ಕಾಯಿಲೆ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ. ನಮ್ಮ ಬಾಯಲ್ಲಿ ಕೂಡ ನಮ್ಮ ಆ ಒಂದು ಹೆಸರನ್ನು ಉಚ್ಚರಿಸ್ಲಿಕ್ಕಾಗಲ್ಲ ಅಂತ ವ್ಯಾಧಿಗಳಿಂದ ಜನರು ಈ ದಿನದಲ್ಲಿ ಬಳಲ್ತಾ ಇದ್ದಾರೆ ಪ್ರಿಯರೇ. ಬರೀ ಶಾರೀರಿಕವಾದಂಥ ಶರೀರದಲ್ಲಿ ಬರುವಂಥ ವ್ಯಾಧಿಗಳು ಮಾತ್ರವಲ್ಲ, ಈ ದಿನದಲ್ಲಿ ಜನರಿಗೆ ಅನೇಕ ರೀತಿಯಾದ ಮಾನಸಿಕವಾದಂಥ ರೋಗವೂ ಕೂಡ ಇದೆ. ಮನೋರೋಗವೂ ಕೂಡ ಹೆಚ್ಚಾಗ್ತಾ ಇದೆ ಈಗಿನ ಪ್ರಪಂಚದಲ್ಲಿ. ಮಾತ್ರವಲ್ಲ, ಆತ್ಮೀಕ ಜೀವಿತದಲ್ಲಿಯೂ ಕೂಡ ಅನೇಕರು ಅಸ್ವಸ್ಥರಾಗಿದ್ದಾರೆ. ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥ ಆಗ್ತಾ ಇದೆ? ಆತ್ಮೀಕ ಜೀವಿತದಲ್ಲಿಯೂ ಕೂಡ ಜನರು ಅಸ್ವಸ್ಥರಾಗಿದ್ದಾರೆ. ಮಾತ್ರವಲ್ಲ, ಸಂಬಂಧಗಳಲ್ಲಿಯೂ ಕೂಡ ಆ ಸಂಬಂಧಗಳಲ್ಲಿ ಒಂದು ಆರೋಗ್ಯಕರವಾದಂತಹ ಸಂಬಂಧ ಇಲ್ಲದೆ ಇರುವಂತಹ ಪರಿಸ್ಥಿತಿ ಈ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ.
ಹಾಗಾದ್ರೆ ಈ ದಿನ ಸ್ವಸ್ಥತೆ ನಮಗೆ ಬರೀ ಶಾರೀರಿಕವಾದಂತ ಆ ಒಂದು ಶರೀರದಲ್ಲಿ ಬರುವಂತ ವ್ಯಾಧಿಗೆ ಮಾತ್ರ ಸ್ವಸ್ಥತೆ ಅಲ್ಲ, ನಮ್ಮ ಆತ್ಮದಲ್ಲಿಯೂ ಕೂಡ ಸ್ವಸ್ಥತೆ ಬೇಕು, ಮಾನಸಿಕವಾಗಿ ಕೂಡ ನಮಗೆ ಸ್ವಸ್ಥತೆ ಬೇಕು, ಸಂಬಂಧಗಳಲ್ಲಿ ಒಬ್ಬರ ಒಟ್ಟಿಗೆ ಒಬ್ಬರಿಗೆ ಇರುವಂತ ಸಂಬಂಧದಲ್ಲಿಯೂ ಕೂಡ ನಮಗೆ ಇವತ್ತು ಆರೋಗ್ಯ ಬೇಕು. ಯಾತಕ್ಕೋಸ್ಕರವಾಗಿ ಸಂಬಂಧಗಳಲ್ಲಿ ಆರೋಗ್ಯ ಬೇಕು? ಯಾಕೆ ನಮಗೆ ಎಲ್ಲಾ ಕಡೆಯಲ್ಲಿಯೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆ? ಯೇಸು ಅಂತೂ ಎಲ್ಲಾ ವ್ಯಾಧಿಯನ್ನ ಶಿಲುಬೆಯಲ್ಲಿ ತೀರಿಸಿ ಆಯ್ತು, ಯಾಕೆ ನಾವು ಮತ್ತೆ ಮತ್ತೆ ಆ ಒಂದು ವ್ಯಾಧಿಗಳಲ್ಲಿ ತೊಳಲಾಡ್ತಾ ಇದ್ದೇವೆ, ಬಳಲಾಡ್ತಾ ಇದ್ದೇವೆ ಎಂಬುದಾಗಿ ನಾವು ಯೋಚಿಸುವುದಾದ್ರೆ, ಮೊದಲನೇದಾಗಿ ನಮ್ಮ ಸಂಬಂಧ ದೇವರ ಜೊತೆ ಸರಿ ಇಲ್ಲ. ಯಾವಾಗ ನಮ್ಮ ಸಂಬಂಧ ದೇವರ ಜೊತೆ ಆರೋಗ್ಯಕರವಾಗಿರ್ತದೋ ಆಗ ಎಲ್ಲಾ ವಿಷಯದಲ್ಲಿಯೂ ಕೂಡ ನಮಗೆ ಆರೋಗ್ಯವು ದೊರಕಲಿಕ್ಕೆ ಸಾಧ್ಯ ಆಗ್ತದೆ ಪ್ರಿಯರೇ. ಹಾಗಾಗಿ ಇಲ್ಲಿ ನಾವು ನೋಡುವಾಗ ಈ ಒಂದು ದಿನಮಾನಗಳಲ್ಲಿ ಜನರಿಗೆ ಅವರ ಶರೀರದಲ್ಲಿ ಆರೋಗ್ಯ ಬೇಕು, ಆತ್ಮದಲ್ಲಿ ಆರೋಗ್ಯ ಬೇಕು, ಸಂಬಂಧಗಳಲ್ಲಿ ಕೂಡ ಆರೋಗ್ಯ ಬೇಕು ಎಂಬುದಾಗಿ ಈ ದಿನದಲ್ಲಿ ಜನರು ತವಕ ಪಡುವಂಥದ್ದನ್ನ ನಾವು ನೋಡ್ತೇವೆ. ಬೆಂಗಳೂರು ಪಟ್ಟಣದಲ್ಲಿ ನಾವು ನೋಡುವಾಗ ಸಣ್ಣ ಸಣ್ಣ ಮಕ್ಕಳು, ಯವನಸ್ಥರು ಎಲ್ಲರೂ ಕೂಡ ಸ್ಟ್ರೆಸ್, ಡಿಪ್ರೆಷನ್ ಎಂಬುವಂತ ಒಂದು ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ. ಚೆನ್ನಾಗಿ ದುಡಿತಾರೆ, ಕೈ ತುಂಬ ದುಡಿತಾರೆ, ಆದರೆ ನೆಮ್ಮದಿ ಇಲ್ಲ. ಕೇಳಿದ್ರೆ ನನಗೆ ಡಿಪ್ರೆಷನ್, ಸ್ಟ್ರೆಸ್ ಅಂತ ಹೇಳಿ ಅದಕ್ಕೆ ಮೆಡಿಕೇಶನ್ ಮೊರೆ ಹೋಗ್ತಾ ಇದ್ದಾರೆ, ನೆಮ್ಮದಿ ಇಲ್ಲ. ಇದೆಲ್ಲ ಯಾವುದರಿಂದ ಬರ್ತಾ ಇದೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಮುಂದೆ ತಿಳಿಸಿಕೊಡ್ಲಿಕ್ಕಿದೆ ಪ್ರಿಯರೇ. ಹಾಗಾಗಿ ಈ ದಿನದಲ್ಲಿ ನಮ್ಮ ಒಂದು ಸಂಬಂಧ ದೇವರ ಜೊತೆ ಸರಿ ಮಾಡಿಕೊಳ್ಳುವಾಗ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ನಮಗೆ ಆರೋಗ್ಯ ದೊರಕಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಹಾಗಾಗಿ ಈ ದಿನ ನಮಗೆ ಓದಲ್ಪಟ್ಟಂತ ವಾಕ್ಯ ಪಾರಾಯಣ ನಾವು ತೆಗೆದಿಟ್ಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯದ 14ರಿಂದ 18 ವಚನಗಳು. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯದ 14ನೇ ವಚನವನ್ನ ಮಾತ್ರ ನಾವು ಇಲ್ಲಿ ಗಮನಿಸೋಣ. ಇಲ್ಲಿ ಪ್ರವಾದಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಯೆಹೋವನೇ, ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ನೀನೇ ನನಗೆ ಸ್ತುತ್ಯನು ಎಂಬುದಾಗಿ. ಇಲ್ಲಿ ಪ್ರವಾದಿಯಾದಂಥ ಯೆರೆಮೀಯನು ಆತನನ್ನ ಅಳುವ ಪ್ರವಾದಿ ಎಂಬುದಾಗಿ ಕರೀತಾರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಪ್ರವಾದಿಗೆ ಏನ್ ಕಾಯಿಲೆ ಬಂದಿರಬಹುದು? ಯಾಕೆ ಈ ಪ್ರವಾದಿ ಸ್ವಸ್ಥತೆಗಾಗಿ ದೇವರ ಹತ್ರ ಮೊರೆ ಹೋಗ್ತಾ ಇದ್ದಾರೆ? ಹಾಗಾದ್ರೆ ನಿಜವಾಗ್ಲೂ ಈ ಪ್ರವಾದಿಗೆ ಶರೀರದಲ್ಲಿ ಏನೋ ಕಾಯಿಲೆ ಇತ್ತಾ ಎಂಬುದಾಗಿ ನಾವು ಯೋಚಿಸುವಾಗ, ಈ ವಿಷಯದಲ್ಲಿ ಸ್ವಲ್ಪ ನಾನು ಧ್ಯಾನ ಮಾಡ್ತಾ ಕೂಳ್ತಿರುವಂತ ಸಂದರ್ಭದಲ್ಲಿ ಏನಿರ್ಬೋದು, ಯಾತಕ್ಕಾಗಿ ಪ್ರವಾದಿ ಇಂಥ ಒಂದು ಪ್ರಾರ್ಥನೆನ ಇಲ್ಲಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಯೋಚಿಸುವಾಗ, ನಾವು ಚರಿತ್ರೆ ಅಥವಾ ಹಿಂದಿನ ಅಧ್ಯಾಯಗಳನ್ನು ನಾವು ಗಮನಿಸುವಾಗ ಅಲ್ಲಿ ದೇವರ ಕೋಪ ತನ್ನ ಜನರಾದಂಥ ಯಹೂದ್ಯರು ಮತ್ತು ಇಸ್ರಾಯೇಲರ ವಿರುದ್ಧವಾಗಿ ಅದು ಬಂದು ಬಿದ್ದಂಥ ಸಂದರ್ಭದಲ್ಲಿ ಆತನ ಕೈಯಲ್ಲಿ, ಯೆರೆಮೀಯನ ಕೈಯಲ್ಲಿ ಅದನ್ನು ತಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆತನು ಅಳುವ ಪ್ರವಾದಿ ತನಗೋಸ್ಕರವಾಗಿ ಆತನು ಅತ್ತಿಲ್ಲ, ಬದಲಾಗಿ ಆತನು ಜನರಿಗೋಸ್ಕರವಾಗಿ ಅಳುತ್ತಾ ಆತನು ಪ್ರಾರ್ಥನೆ ಮಾಡಿದಂಥದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಯಾತಕ್ಕೋಸ್ಕರವಾಗಿ ದೇವರ ಕೋಪ ಯಹೂದಿಯ ಜನಾಂಗದ ಮಧ್ಯೆ ಮತ್ತು ಇಸ್ರಾಯೇಲರ ಮೇಲೆ ಬಂತು ಅಂತ ನಾವು ನೋಡುವಾಗ, ಅವರಲ್ಲಿ ಇದ್ದಂಥ ಅವಿಧೇಯತ್ವ. ದಶಾಜ್ಞೆಗಳಲ್ಲಿ ಮೊದಲನೆಯ ಆಜ್ಞೆ ಯಾವುದು? ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು. ಆ ಮೊದಲನೆಯ ಆಜ್ಞೆಯನ್ನೇ ಆ ಯಹೂದಿ ಜನಾಂಗದವರು ಮತ್ತು ಇಸ್ರಾಯೇಲರು ಮುರಿತಾರೆ. ಹಾಗಾಗಿ ಅವರು ಏನ್ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ, ಬಾಳ್ ದೇವತೆಯನ್ನ ಪೂಜೆ ಮಾಡ್ಲಿಕ್ಕಾಗಿ ತಮ್ಮ ಮನಸ್ಸುಗಳನ್ನ ಒಪ್ಪಿಸಿಕೊಡ್ತಾರೆ. ಪ್ರಿಯರೇ, ನಮ್ಮ ದೇವರು ಆತನು ದಹಿಸುವ ಅಗ್ನಿ. ಆಂಗ್ಲ ಭಾಷೆಯಲ್ಲಿ ಹೀಸ್ ಅ ಜೆಲಸ್ ಗಾಡ್ ಎಂಬುದಾಗಿದೆ. ತನಗೆ ಸಲ್ಲಬೇಕಾದ ಗೌರವವನ್ನ, ಆರಾಧನೆಯನ್ನ ಬೇರೆಯವರಿಗೆ ಸಲ್ಲಿಸಿದಾಗ ದೇವರು ಅದನ್ನ ಸಹಿಸಲಾರನು. ಎಷ್ಟೋ ಸರ್ತಿ ಆತನು ಅದನ್ನ ಎಚ್ಚರಿಕೆ ಕೊಟ್ಟಾಗಿ ಕೂಡ ಈ ಜನರು ಏನ್ ಮಾಡ್ತಾರೆ, ಬಾಳ್ ದೇವತೆಯ ಪೂಜೆಗೆ ಹೊರಡ್ತಾರೆ. ಈ ಬಾಳ್ ಎಂಬುದಾಗಿ ಕರೆಯುವಾಗ ಆಕೆಗೆ ಕ್ವೀನ್ ಆಫ್ ಹೆವೆನ್ ಎಂಬುದಾಗಿ ಹೆಸರು, ಅಂದರೆ ಆಕಾಶ ಮಂಡಲಗಳ ರಾಣಿ ಎಂಬುದಾಗಿ ಕರೀತಾರೆ. ಈಕೆಯ ಆರಾಧನೆಗೆ ಈ ಜನರು ಹೊರಡ್ತಾರೆ ಪ್ರಿಯರೇ. ಹಾಗಾಗಿ ಅಲ್ಲಿ ನಾವು ನೋಡ್ತೇವೆ, ಅವರು ದೇವರ ಮೊದಲನೇ ಒಂದು ಒಡಂಬಡಿಕೆ ಅಥವಾ ಆಜ್ಞೆನ ಮುರಿಯುವುದರಿಂದ ಮಾತ್ರವಲ್ಲದೆ, ಈ ಯಾವಾಗ ದೇವರೊಟ್ಟಿಗಿನ ಸಂಬಂಧ ಮುರಿದು ಹೋಗ್ತದೆ ಅವರಿಗೆ, ಅಲ್ಲಿ ಅನೇಕ ರೀತಿಯಾದ ಅಕ್ರಮಗಳನ್ನು ಮಾಡ್ತಾರೆ, ಅನ್ಯಾಯಗಳನ್ನ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಮತ್ತು ಎಲ್ಲಾ ತರವಾದಂಥ ಪಾಪ, ಬಡವರನ್ನ ಹಿಂಸಿಸುವಂಥದ್ದು ಎಲ್ಲವನ್ನ ಇವರು ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರಿಯರೇ. ಹಾಗಾಗಿ ಇದನ್ನ ನೋಡಿದಂಥ ತಂದೆಯಾದ ದೇವರಿಗೆ ಆತನು ಮನಸ್ಸಿನಲ್ಲಿ ಬಹಳ ನೊಂದುಕೊಳ್ತಾನೆ. ಹಾಗಾಗಿ ನಾನು ಏನು ಮಾಡಬೇಕು, ಇವರನ್ನು ನಾನು ಶಿಕ್ಷಿಸ್ತೇನೆ. ಅದಕ್ಕೆ ಮುಂಚಿತವಾಗಿ ಏನು ಮಾಡ್ತಾನೆ, ಪ್ರವಾದಿಯಾದಂಥ ಯೆರೆಮೀಯನನ್ನ ಕಳಿಸ್ಕೊಡ್ತಾನೆ. ಪ್ರವಾದಿಯಂಥ ಯೆರೆಮೀಯನು 23 ವರ್ಷಗಳ ಕಾಲ ಆ ಜನರನ್ನ ಎಚ್ಚರಿಸ್ತಾ ಬರ್ತಾನೆ ಪ್ರಿಯರೇ.
ಆದರೂ ಕೂಡ ಆ ಜನರು ಕೇಳಿಸ್ಕೊಳ್ಳಲ್ಲ. ಬದಲಾಗಿ ಅವರ ಮಧ್ಯದಲ್ಲಿ ಕೆಲವು ಸುಳ್ಳು ಪ್ರವಾದಿಗಳು ಎದ್ದೇಳ್ತಾರೆ. ಈ ಸಂದರ್ಭದಲ್ಲಿ ಯೆರೆಮೀಯ ಹೇಳ್ತಾನೆ, ನೀವು ಬಾಬಿಲೋನ್ ದೇಶಕ್ಕೆ ಸೆರೆಗೆ ಹೋಗ್ಲಿಕ್ಕೆ ನೀವು ಒಪ್ಪಿಸಿಕೊಡ್ರಿ, ನೀವಿಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ನಿಮ್ಮನ್ನ ಬಿಡೋಲ್ಲ ಅಂತ ಹೇಳಿದ್ರು ಕೂಡ ಸುಳ್ಳು ಪ್ರವಾದಿಗಳದ್ದು ಏನ್ ಹೇಳ್ತಾರಂದ್ರೆ, ಇಲ್ಲ ನಾವು ಸೆರೆಗೆ ಹೋಗಲ್ಲ, ಯೆರೆಮೀಯನ ಮಾತು ನಂಬೇಡ್ರಿ, ಅವನು ಬರೀ ಯಾವಾಗ್ಲೂ ಅಪಶಕುನವನ್ನೇ ನುಡಿತಾ ಇರ್ತಾನೆ ಅಂತ ಹೇಳಿ ಯೆರೆಮೀಯನನ್ನ ಒಟ್ಟು 4-5 ಬಾರಿ ಸೆರೆಮನೆಗೆ ಹಾಕುವಂಥದ್ದು, ಬಾವಿಗಳಲ್ಲಿ ಹಾಕುವಂಥದ್ದು, ಕೆಸರು ಬಾವಿಯಲ್ಲಿ, ಈ ರೀತಿಯಾಗಿ ಪ್ರವಾದಿನ ಹಿಂಸೆಗೆ ಒಳಪಡಿಸ್ತಾರೆ. ಹಾಗಾಗಿ ದೇವರ ಕೋಪ ಈ ಒಂದು ಯಹೂದಿ ಇಸ್ರಾಯೇಲ್ ಜನರ ಮೇಲೆ ಬರ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಪ್ರಿಯರೇ, ನಾವು ಸ್ವಲ್ಪ ಹಿಂದಿನ ಅಧ್ಯಾಯಗಳಿಗೆ ನಾವು ಹೋಗಿ ಬರೋಣ. 14ನೇ ಅಧ್ಯಾಯವನ್ನು ತೆಗೆದಿಟ್ಕೊಳ್ಳೋಣ. ಯೆರೆಮೀಯ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ವಾಕ್ಯ ಹೇಳ್ತದೆ, 2ನೇ ವಚನ, ಯೆಹೂದವು ದುಃಖಿಸುತ್ತದೆ, ಅದರ ಊರುಗಳವರು ಕಂಗೆಟ್ಟು ಕರ್ರಗಾಗಿ ನೆಲದ ಮೇಲೆ ಬಿದ್ದಿದ್ದಾರೆ. ಯೆರೂಸಲೇಮಿನವರ ಗೋಳಾಟವು ಕೇಳಿಸುತ್ತದೆ, ಅವರಲ್ಲಿನ ಶ್ರೀಮಂತರು ತಮ್ಮ ಕೈ ಕೆಳಗಿನವರನ್ನು ನೀರಿಗೆ ಕಳಿಸ್ತಾರೆ. ಅವರು ಕೊಳಗಳಿಗೆ ಹೋದಾಗ ನೀರು ಕಾಣುವುದಿಲ್ಲ, ಬರೀ ಪಾತ್ರೆಗಳನ್ನು ತೆಗೆದುಕೊಂಡು ಹಿಂದಕ್ಕೆ ಬರುತ್ತಾರೆ. ಆಶೆಗೆಟ್ಟು ನಾಚಿಕೆ ಪಟ್ಟು ಮೋರೆ ಮುಚ್ಚಿಕೊಳ್ತಾರೆ ಅಂತ ವಾಕ್ಯದಲ್ಲಿದೆ. ಪ್ರಿಯರೇ, ಯಾವಾಗ ಇವರು ಅಂದ್ರೆ ಆಕಾಶಗಳ ರಾಣಿ, ಅವಳೇ ನಮಗೆ ಮಳೆ ಕಳಿಸುವಂಥದ್ದು, ಅವಳೇ ನಮಗೆ ಸಮೃದ್ಧಿಯನ್ನು ಕೊಡುವಂಥದ್ದು ಅಂತ ಯಾವಾಗ ಆಕೆನ ಪೂಜೆ ಮಾಡ್ಲಿಕ್ಕೆ ಹೋಗ್ತಾರೋ, ದೇವರು ಆಕಾಶದ ದ್ವಾರವನ್ನ ಮುಚ್ಚಿಬಿಟ್ರು. ಪ್ರಿಯರೇ, ಬರದ ಪರಿಸ್ಥಿತಿ ಬಂತು. ಅಲ್ಲಿ ಬರ ಬಂದಿದ್ರಿಂದ ಅಲ್ಲಿ ಏನಾಯ್ತು, ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ಕರ್ರಗಾಗಿ ನೆಲ ಮೇಲೆ ಬಿದ್ದಿದ್ರು. ಅಂತಂದ್ರೆ ಸಾಮಾನ್ಯವಾಗಿ ಬೇಸಿಗೆ, ನಿಮ್ಮ ಊರಲ್ಲಿ ಬಹಳ ಬೇಸಿಗೆ ಧಗೆ ಇದೆ, ನಮ್ಮೂರಲ್ಲಿ ಅಷ್ಟರ ಮಟ್ಟಿಗಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಮಧ್ಯಾಹ್ನದತ್ತು ಹೊರಗಡೆ ಹೋಗ್ಲಿಕ್ಕೆ ನಾವು ಮನ್ಸು ಮಾಡಲ್ಲ, ಕಾರಣ ನಮಗೆ ಮೈಯೆಲ್ಲ ಸುಡ್ತದೆ ಅಂತ. ಇಲ್ಲಿ ಜನರು ಕರ್ರಗಾಗಿ ನೆಲದ ಮೇಲೆ ಬಿದ್ರಂದ್ರೆ ಬರದ ಮಟ್ಟ, ಆ ಒಂದು ಲೆವೆಲ್ ಎಷ್ಟರ ಮಟ್ಟಿಗೆ ಇದ್ದಿರ್ಬೋದು ಎಂಬುದಾಗಿ ನೀವು ಯೋಚಿಸ್ರಿ. ಶ್ರೀಮಂತರು ತಮ್ಮ ಕೈ ಕೆಳಗಿರೋರ್ನ ಹೋಗ್ರಿ ನೀರು ತಗೊಂಬನ್ರಿ ಅಂತ ಕಳಿಸ್ತಾರೆ. ಒಂದು ಹನಿ ನೀರು ಕೂಡ ಸಿಗದೆ ಮೋರೆಯನ್ನು ಮುಚ್ಚಿಕೊಂಡು ನಾಚಿಕೆಗೆ ಒಳಪಟ್ಟು ಬರ್ತಾರೆ. ಯಾಕಂದ್ರೆ ಒಂದು ದಿನ ಹಾಲು ಜೇನು ಅರಿಯುವ ದೇಶದಲ್ಲಿ ಸಮೃದ್ಧಿಯಾಗಿ ವಾಸಿಸ್ತಿದ್ದಂಥ ಇಸ್ರಾಯೇಲ್ರು ಈ ದಿನ ಏನಾಗಿದೆ, ದೇವರ ವಿರುದ್ಧವಾಗಿ ಅವರು ತಿರುಗಿ ಬಿದ್ದು ಒಂದು ಹನಿ ನೀರಿಗೆ ಗತಿಯಿಲ್ಲದ ಪರಿಸ್ಥಿತಿ ಬಂದು ಅವರು ನಾಚಿಕೆಗೆ ಒಳಪಟ್ಟದ್ದನ್ನ ಅವರು ಗ್ರಹಿಸ್ಕೊಂತಾರೆ. ಪ್ರಿಯರೇ, ನಾವು ಮಾಡಿರುವಂಥ ತಪ್ಪಿಗೆ ಸರಿಯಾಗಿ ದೇವರು ನಮ್ಮನ್ನ ಶಿಕ್ಷಿಸ್ತಾ ಇದ್ದಾನೆ ಎಂಬುದಾಗಿ. ಅದು ಮಾತ್ರವಲ್ಲ, ಮುಂದೆ ನೋಡುವಾಗ ಇಂಥ ಪರಿಸ್ಥಿತಿ ಬಂದ ಕೂಡಲೇ ಆ ಪ್ರವಾದಿಯು 7ನೇ ವಚನದಲ್ಲಿ ನೋಡ್ತೇವೆ, ಆತನು ತನ್ನ ಜನರಿಗಾಗಿ ಆತನು ಅಳ್ತಾನೆ. ಯೆಹೋವನೇ, ನಮ್ಮ ಅಪರಾಧಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಟ್ಟರು, ನಿನ್ನ ಹೆಸರಿನ ನಿಮಿತ್ತ ಕಾರ್ಯವನ್ನು ಸಾಧಿಸು. ನಮ್ಮ ದ್ರೋಹಗಳು ಬಹಳ, ನಿನಗೆ ಪಾಪವನ್ನು ಮಾಡಿದ್ದೇವೆ. ಇಸ್ರಾಯೇಲರ ನಿರೀಕ್ಷೆಯೇ, ಇಕ್ಕಟ್ಟಿನಲ್ಲಿ ಅವರಿಗೆ ರಕ್ಷಕನೇ, ಯಾಕೆ ದೇಶದಲ್ಲಿ ಪರದೇಶಿ ಅಂತ ಇದ್ದಿ ಎಂಬುದಾಗಿ ಪ್ರವಾದಿ ಪ್ರಶ್ನೆ ಮಾಡ್ತಾನೆ. ಪ್ರಿಯರೇ, ಆತನು ತನ್ನ ಮೇಲೆ ಪಾಪವನ್ನು ಹೊತ್ಕೊಂಡು ಜನರಿಗಾಗಿ ಪ್ರಾರ್ಥಿಸ್ತಾನೆ. ನಾವು ಪಾಪ ಮಾಡ್ಬಿಟ್ವೆಪ್ಪ, ದಯವಿಟ್ಟು ಕ್ಷಮಿಸು, ದಯವಿಟ್ಟು ಕರುಣಿಸು, ಅನ್ಯ ದೇಶದವರಂತೆ ನಮಗೆ ನೀನು ಇರಬೇಡ ಅಂತ ಪ್ರವಾದಿ ಕಣ್ಣೀರು ಹಾಕ್ತಾನೆ. ಆಗ ಅಲ್ಲಿ ನಾವು ಮುಂದೆ ನೋಡ್ತೇವೆ, 11ನೇ ವಚನ ನೋಡುವಾಗ ದೇವರು ಹೇಳ್ತಾರೆ, ಈ ಜನರ ಹಿತವನ್ನು ಬಯಸಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡಬೇಡ. ಇವರು ಉಪವಾಸ ಮಾಡುವಾಗ ಇವರ ಮೊರೆಯನ್ನು ಕೇಳೆನು, ಹೋಮ ನೈವೇದ್ಯಗಳನ್ನು ಅರ್ಪಿಸಲು ಸ್ವೀಕರಿಸೆನು. ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ಇವರನ್ನ ನಿರ್ಮೂಲನೆ ಮಾಡುವೆನು ಎಂದು ಹೇಳಿದನು. ಮೊದಲನೇದಾಗಿ ಬರ, ಎರಡನೇದಾಗೇನು, ಖಡ್ಗ, ಕ್ಷಾಮ, ವ್ಯಾಧಿ. ಹಾಗಾಗಿ ಯಾವಾಗ ದೇವರ ವಿರುದ್ಧವಾಗಿ, ಆತನ ನಿಯಮಕ್ಕೆ ವಿರುದ್ಧವಾಗಿ ತನ್ನ ಜನರು ತಿರುಗಿ ಬೀಳುವಾಗ ಆತನು ಜನರನ್ನ ವ್ಯಾಧಿಗಳಿಂದ ಬಾಧಿಸ್ತಾನೆ. ಪ್ರಿಯರೇ, ಈಗ ನಮಗೆ ಅರ್ಥ ಆಗಿರ್ಬೋದು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾದ್ರೂ ಕೂಡ ಈ ದಿನ ಯಾಕೆ ನಮಗೆ ರೋಗ ಕಾಯಿಲೆಗಳು ಬರ್ತಾ ಇದೆ ಅಂತಂದ್ರೆ, ಯಾವಾಗ ದೇವರನ್ನ ಅಗಲಿ ಆತನಿಗೆ ವಿರುದ್ಧವಾಗಿ ನಾವು ಪಾಪ ಮಾಡುವಾಗ ಆತನ ಏನ್ ಮಾಡ್ತಾನೆ, ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ಆತನು ಜನರನ್ನ ಬಾಧಿಸುವ ಆತನಾಗಿದ್ದಾನೆ ಅಂತ ವಾಕ್ಯ ಹೇಳ್ತದೆ. ಪ್ರಿಯರೇ, ಅದಾದ ಮೇಲೆ ಮುಂದೆ 17ನೇ ವಚನ ಬಹಳ ಸುಂದರವಾಗಿದೆ. ಆತನು ಹೇಳ್ತಾನೆ, ನನ್ನ ಕಣ್ಣೀರು ರಾತ್ರಿ ಹಗಲು ನಿರಂತರ ಸುರಿಯಲಿ, ಏಕೆಂದರೆ ನನ್ನ ಜನವೆಂಬ ಯುವತಿಗೆ ದೊಡ್ಡ ಗಾಯವಾಯಿತು, ಹೌದು ಗಡುಸಾದ ಪೆಟ್ಟು ಬಿತ್ತು. ಎಷ್ಟು ದುಃಖ ಪ್ರವಾದಿಯ ಹೃದಯದಲ್ಲಿದೆ ನೋಡ್ರಿ. ಹಗಲು ಇರುಳು ಕಣ್ಣಲ್ಲಿ ನೀರು ಸುರಿಸ್ತಾ ಆತನು ಪ್ರಾರ್ಥಿಸ್ತಾನೆ. ಆಗ ನೋಡ್ರಿ, ಈತನ ಅನ್ಕೊಳ್ತಾನೆ, ನಾನು ಪ್ರಾರ್ಥನೆ ಮಾಡಿ ದೇವರನ್ನ ಕೇಳ್ಕೊಂಡ್ರೆ ನನ್ನ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಡ್ತಾನೋ ಅಂತ ಅನ್ಕೊಂತಾನೆ. 15ನೇ ಅಧ್ಯಾಯಕ್ಕೆ ಬರೋಣ. 1ನೇ ವಚನ ನೋಡ್ರಿ, ಯೆಹೋವನು ನನಗೆ ಹೀಗೆ ಹೇಳಿದನು,
ಯಾರಾದ್ರೂ ಓದ್ತೀರಾ? ಮೋಶೆಯು ಸಮುವೇಲನು ನನಗೆ ವಿಜ್ಞಾಪಿಸಿದರು, ನನ್ನ ಮನಸ್ಸು ಜನರ ಕಡೆಗೆ ತಿರುಗೋದು. ಮೋಶೆ ಯಾರು? ದೇವರ ಜೊತೆ ಮುಖಾಮುಖಿಯಾಗಿ ಮಾತನಾಡಿದಂಥದ್ದು. 40 ವರ್ಷ ಇಸ್ರಾಯೇಲ್ರನ್ನು ನಡೆಸಬೇಕಾದ್ರೆ ಅಷ್ಟಿಷ್ಟು ಸವಾಲುಗಳನ್ನು ಮೋಶೆ ಸಂಧಿಸ್ಲಿಲ್ಲ. ಅವಾಗ ಎಷ್ಟೋ ಸರ್ತಿ ದೇವ್ರು ಹೇಳ್ತಾರೆ, ಮೋಶೆ ಸ್ವಲ್ಪ ನೀನು ಸೈಡಿಗೆ ನೀನು ಸರ್ಕೋ, ಇವ್ರನ್ನ ನಾನು ಮುಗಿಸ್ಬಿಡ್ತೀನಿ, ನಿನ್ನಿಂದ ಬೇರೆ ಜನಾಂಗವನ್ನು ಉಂಟು ಮಾಡ್ತೀನಿ ಅಂದಾಗೆಲ್ಲ ಮೋಶೆ ಹೋಗಿ ಅಡ್ಡ ಬಿದ್ದು, ಸ್ವಾಮಿ ಕರುಣೆ ತೋರಿಸು, ನೀನು ಇದಕ್ಕೋಸ್ಕರ ಇವ್ರನ್ನ ಇಲ್ಲಿ ಕರ್ಕೊಂಬಂದೆ ಅಂತ ಶತ್ರುಗಳ ಮುಂದೆ ನಿನ್ನ ನಾಮ ಹಾಸ್ಯಾಸ್ಪದ ಆಗ್ಬಿಡುತ್ತೆ ಅಂತ ಅವನು ಬೇಡ್ಕೊಂಡಾಗ ದೇವ್ರು ಕೇಳಿದ್ರು. ಆದ್ರೆ ಇವತ್ತಿನ ದಿನ ಯೆಹೋವ ಹೇಳ್ತಿದ್ದಾರೆ, ಯೆಹೋವ ದೇವರು, ಮೋಶೆ ಬಂದು ಮತ್ತೆ ನನ್ನನ್ನು ಪ್ರಾರ್ಥಿಸಿದ್ರು ಕೂಡ ನಾನು ಆತನ ಪ್ರಾರ್ಥನೆಗೆ ಕೇಳಲ್ಲ. ಸಮುವೇಲ ಬಂದು ನನಗೆ ವಿಜ್ಞಾಪಿಸಿದ್ರು ಕೂಡ ನಾನು ಅವನ ಪ್ರಾರ್ಥನೆಯನ್ನು ನಾನು ಕೇಳೋದಿಲ್ಲ. ಮುಂದೆ ನೋಡಿ ದೇವರು ಎಷ್ಟು ನೊಂದುಕೊಂಡು 5ನೇ ವಚನದಲ್ಲಿ ನಾವು ನೋಡುವಾಗ, ಯೆರೂಸಲೇಮೇ, ಯಾರು ನಿನ್ನನ್ನು ಕರುಣಿಸುವರು? ನಿನಗಾಗಿ ಯಾರು ಬಡಕೊಳ್ಳುವರು? ನಿನ್ನ ಕ್ಷೇಮವನ್ನು ವಿಚಾರಿಸಲು ಯಾರು ನಿನ್ನ ಕಡೆಗೆ ತಿರುಗುವರು? ಯೆಹೋವನ ಈ ಮಾತನ್ನು ಕೇಳು, ನೀನು ನನ್ನನ್ನು ಅಲ್ಲಗಳೆದು ಹಿಂದಿರುಗಿದ್ದಿ, ಆದ ಕಾರಣ ನಾನು ನಿನ್ನ ಮೇಲೆ ಕೈ ಎತ್ತಿ ನಿನ್ನನ್ನು ನಾಶ ಮಾಡುವೆನು. ಕ್ಷಮಿಸಿ ಕ್ಷಮಿಸಿ ಸಾಕಾಯಿತು. ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಅಲ್ವಾ? ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಕ್ಷಮಿಸಿ ಕ್ಷಮಿಸಿ ಸಾಕಾಯಿತು. ನಾವು ಅಂದ್ಕೊಳ್ತೀವಿ ಇದೇ ರೀತಿಯಾದ ಪಾವನ ದಿನಗಳು ಪ್ರತಿ ವರ್ಷ ಬರ್ತದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇನ್ನು ಮುಂದೆ ಹಾಗೆ ನಾವು ಅಂದ್ಕೊಳಕ್ಕಾಗಲ್ಲ. ಯಾವ ಸಂದರ್ಭದಲ್ಲಿ ಏನಾಗ್ತದೋ ನಾವು ಊಹಿಸ್ಕೊಳ್ಳಿಕ್ಕೆ ಕೂಡ ಸಾಧ್ಯವಿಲ್ಲ. ಯುದ್ಧಗಳು ನಡೆಯುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಆದರೆ ಭಯಂಕರವಾದಂಥ ಯುದ್ಧ ಪ್ರಾರಂಭವಾಗಿದೆ. ಇದು ಯಾವಾಗ 3ನೇ ಮಹಾಯುದ್ಧಕ್ಕೆ ತಿರುಗುತ್ತೋ ಅಂತ ಗೊತ್ತಿಲ್ಲ ಪ್ರಿಯರೇ. ದೇವರು ಆತನ ಕೊಡುವ ಸಂದರ್ಭದಲ್ಲಿಯೇ ನಾವೇನ್ ಮಾಡಬೇಕು? ದೇವರ ಕಡೆ ತಿರುಗಿಕೊಳ್ಬೇಕು. ಆತನ ವಿರುದ್ಧವಾದಂಥ ಏನು ಪಾಪ ತಪ್ಪು ನಮ್ಮಲ್ಲಿದೆಯೋ ಅದನ್ನು ದೇವರ ಮುಂದೆ ನಾವು ಅರಿಕೆ ಮಾಡಿ ನಾವು ಒಪ್ಪಿಕೊಂಡು ದೇವರ ಕಡೆ ತಿರುಗಿಕೊಂಡಾಗ ಖಂಡಿತವಾಗಿ ದೇವರು ನಮ್ಮನ್ನು ಆತನು ಕ್ಷಮಿಸ್ತಾನೆ. ಇಲ್ಲಿ ಹೇಳ್ತಾರೆ, ಕ್ಷಮಿಸಿ ಕ್ಷಮಿಸಿ ನನಗೆ ಸಾಕಾಯಿತು. ಕ್ರೈಸ್ತರಾದ ನಾವು ಪ್ರತಿ ಭಾನುವಾರ ಬರ್ತೇವೆ, ಬಂದು ಪಾಪ ಕ್ಷಮಾಪಣೆ ಅದನ್ನು ಬಾಯ್ಪಾಟ್ ಮಾಡಿ ಹೇಳಿ ಹೋಗ್ತೀವಿ, ತಿರ್ಗಾ ಪಾಪ ಮಾಡಿ ಬರ್ತೇವೆ. ಇದು ಒಂದಲ್ಲ ಒಂದು ದಿನ ಡೆಡ್ಲೈನ್ ಅನ್ನುವಂಥದ್ದು ದೇವರು ಬರೆದ್ಬಿಟ್ಟಿರ್ತಾರೆ. ಆಗ ನಮ್ಮನ್ನು ಯಾರು ಕೂಡ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಬರದ ಪರಿಸ್ಥಿತಿ ಭಯಂಕರವಾದದ್ದು. ಈಗಾಗಲೇ ಬೆಂಗಳೂರು ಪಟ್ಟಣದಲ್ಲಿ ಗ್ಯಾಸ್ನ ಅಭಾವ ಆಗಿದೆ. ಆಗಲೇ 2 ದಿನಗಳಿಂದ ಹೋಟೆಲ್ಗಳೆಲ್ಲ ಮುಚ್ಚಲ್ಪಟ್ಟಿದೆ. ನಮ್ಮ ಮನೆ ಇರುವಂಥದ್ದು ಮೇಯ್ನ್ ಒಂದು ಮಾರ್ಕೆಟ್ ಪ್ಲೇಸಲ್ಲಿ ಇರುವಂಥದ್ದು. ಬಹಳ ಹೋಟೆಲ್ಸ್ಗಳು ಸುತ್ತಮುತ್ತ ಇದೆ. 2 ದಿನಗಳಿಂದ ಹೋಟೆಲ್ಗಳು ಮುಚ್ಚಿದೆ, ಯಾಕಂದ್ರೆ ಗ್ಯಾಸ್ ಇಲ್ಲ. PGಗಳಲ್ಲಿ ಊಟ ಕೊಡೋದನ್ನ ಸ್ಟಾಪ್ ಮಾಡಿದ್ದಾರೆ. PGಯಲ್ಲಿರುವಂಥ ಮಕ್ಕಳು ಹೋಟ್ಲಿಗೆ ಹೋದ್ರೆ ಹೋಟೆಲ್ ಮುಚ್ಚಿದೆ. PGಯಲ್ಲಿ ಊಟ ಕೊಡ್ತಿಲ್ಲ. ಆ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಊಟಕ್ಕೆ? ಹಣ ತಿನ್ಲಿಕ್ಕೆ ಆಗ್ತದಾ? ATM ಅಲ್ಲಿ ಡ್ರಾ ಮಾಡಿ ಬಂದು ನಾವು ಹಣ ತಿನ್ಲಿಕ್ಕೆ ಆಗ್ತದಾ? ಇಲ್ಲ ಪ್ರಿಯರೇ. ಯಾರು ನೆನೆಸದ ಸಮಯದಲ್ಲಿ ಸಂದರ್ಭದಲ್ಲಿ ಪಕ್ಕನೆ ಆ ಒಂದು ಗಳಿಗೆ ನಮ್ಮ ಮೇಲೆ ಬಂದ್ರೆ ನನ್ನ ಮತ್ತು ನಿಮ್ಮ ಗತಿ ಏನಾಗಿದೆ ನಾವು ಆಲೋಚಿಸಬೇಕು ಪ್ರಿಯರೇ. ಹಾಗಾಗಿ ಆ ದಿನದಲ್ಲಿ ಆ ಒಂದು ಯಹೂದಿ ಜನಾಂಗ ಇಸ್ರಾಯೇಲ್ರು ಮಾಡಿದಂಥ ಒಂದು ಘೋರವಾದಂಥ ಪಾಪದ ನಿಮಿತ್ತವಾಗಿ ಅವರಿಗೆ ಖಡ್ಗ ಕ್ಷಾಮ ವ್ಯಾಧಿಗಳು ಅವರ ಮೇಲೆ ಇಳಿದು ಬಂತೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ಪ್ರವಾದಿಗೆ ಬಹಳ ದುಃಖ ಆಗ್ತದೆ. ಆತನು ಹೋಗಿ ಜನರಿಗೆ ಎಷ್ಟು ಎಚ್ಚರಿಸಿದ್ರು ಕೂಡ ಅವ್ರ ಮಾತು ಕೇಳಲ್ಲ. 15ನೇ ಅಧ್ಯಾಯದ 10ನೇ ವಚನಕ್ಕೆ ಬರೋಣ. ಆತನು ಹೇಳ್ತಾನೆ, ಪ್ರವಾದಿಯ ಪ್ರಲಾಪ ಅಂತ ಬರೆಯಲ್ಪಟ್ಟಿದೆ, ನನ್ನ ತಾಯಿ ನನ್ನ ಗತಿಯನ್ನು ಏನು ಹೇಳಲಿ? ನಿನ್ನ ಗರ್ಭದಿಂದ ಬಂದ ನಾನು ಲೋಕದವರಿಗೆಲ್ಲ ಏನಾಗಿದ್ದೀನಿ? ಜಗಳ ಗಂಟಿಗನು ವ್ಯಾಜ್ಯಗಾರನು ಆಗಿದ್ದೇನಲ್ಲ. ಒಬ್ಬ ದೇವ ಸೇವಕ ಕಣ್ಣೀರು ಸುರಿಸಿ ಜನರಿಗಾಗಿ ಪ್ರಾರ್ಥನೆ ಮಾಡುವಾತನು ಜನರ ದೃಷ್ಟಿಯಲ್ಲಿ ಏನಾಗ್ಬಿಟ್ಟಿದ್ದಾನೆ? ಜಗಳ ಗಂಟಿಗನು ಮತ್ತು ಏನಂತಿದೆ? ವ್ಯಾಜ್ಯಗಾರನು ಆಗ್ಬಿಟ್ಟಿದ್ದಾನಲ್ಲ. ನಾನು ಹಣವನ್ನು ಬಡ್ಡಿಗೆ ಕೊಟ್ಟವನಲ್ಲ, ತೆಗೆದುಕೊಂಡವನೂ ಅಲ್ಲ, ಆದರೂ ನನ್ನನ್ನು ಎಲ್ಲರೂ ಬೈಯುತ್ತಾರೆ. ದೇವರ ಮಾರ್ಗಕ್ಕೆ ಬನ್ರಿ ಅಂತ ಎಚ್ಚರಿಸುವಂತ ಸೇವಕರುಗಳನ್ನ ಈ ದಿನದಲ್ಲಿ ಜನರೇನ್ ಮಾಡ್ತಾರೆ? ಇಷ್ಟಪಡಲ್ಲ. ಸೋಪಾಕಿ ನಿಮ್ಗೆ ಆಶೀರ್ವಾದ, ನೀವು ಆಶೀರ್ವಾದ ನಿಧಿಯಾಗಿರ್ತೀರಾ, ನಿಮಗೆ ಐಶ್ವರ್ಯ ಸಿಗುತ್ತೆ, ನಿಮಗೆ ಒಳ್ಳೇದಾಗುತ್ತೆ ಅಂದಾಗ ಜನರು ಬಹಳ ಪ್ರೀತಿಪೂರ್ವಕವಾಗಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಖಂಡಿಸಿ ಈಗ ಮಾಡಿದ್ರೆ ಇದು ತಪ್ಪು, ತಿದ್ಕೊಳ್ರಿ, ಇಲ್ಲದೆ ಹೋದ್ರೆ ನರಕಕ್ಕೆ ಹೋಗ್ತೀರಾ ಅನ್ನುವಾಗ ಜನರಿಗೆ ಅಂತವ್ರು ಇಷ್ಟ ಆಗಲ್ಲ. ಯಾಕಂದ್ರೆ ವಾಕ್ಯದಲ್ಲೇ ಇದೆ, ಅಂತ್ಯಕಾಲದಲ್ಲಿ ಜನರು ಸ್ವಸ್ಥ ಬೋಧನೆಯನ್ನ ಸಹಿಸಲಾರದ ಕಾಲವು ಬರ್ತದೆ.
ಅವರು ತೀಟೆ ಕಿವಿಗಳುಳ್ಳವರಾಗಿ ಅವರು ಕಟ್ಟುಕತೆ, ಅಜ್ಜಿ ಕತೆ ಅಂತಿರುವಂತ ಕಟ್ಟುಕತೆಗಳನ್ನ ಕೇಳ್ತಾರೆ, ಕಲ್ಪನಾ ಕತೆಗಳನ್ನ ಕೇಳಲಿಕ್ಕೆ ಹೋಗ್ತಾರೆ. ಕಟ್ಟುಕತೆ ಸ್ಟೋರಿಗಳನ್ನ ಹೇಳ್ಬೇಕು, ಜೋಕ್ಸ್ ಹೇಳ್ಬೇಕು, ಚರ್ಚ್ಗಳಲ್ಲಿ ಎಲ್ಲ ಬಿದ್ದು ಬಿದ್ದು ನಗ್ಬೇಕು ಅಂತವ್ರನ್ನ ಜನರು ಪ್ರೀತಿ ಮಾಡ್ತಾರೆ. ಇದು ಜೋಕ್ಸ್ ಮಾಡಿ ನಗುವಂತ ಕಾಲ ಅಲ್ಲ ಪ್ರಿಯರೇ. ನಾವು ಎಚ್ಚೆತ್ತುಕೊಂಡು ಗಾಂಭೀರ್ಯದಿಂದ ಒಂದೊಂದು ನಿಮಿಷ ಕ್ಷಣವನ್ನು ಕೂಡ ನಾವು ತೆಗೆದುಕೊಳ್ಳುವಂತ ಕಾಲದಲ್ಲಿ, ಆ ಕಡೆಯ ಕಾಲದಲ್ಲಿ ನಾವಿದ್ದೇವೆ. ಹಾಗಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ಯೆರೆಮೀಯನು ಆತನು ಎಚ್ಚರಿಸಲಿಕ್ಕೆ ಬಂದಾಗ ನನ್ನನ್ನೆಲ್ಲರೂ ಕೂಡ ಬೈತಾರೆ ಅಪ್ಪ ಅಂತ ದುಃಖ ಪಡ್ತಾನೆ. ಆಗ ನೋಡ್ರಿ, ದೇವರು ಎಷ್ಟು ಒಳ್ಳೆ ದೇವರು, ತನ್ನ ಸೇವಕನ ಪರವಾಗಿ ನಿಂತು ಹೀಗೆ ಹೇಳ್ತಾರೆ. 20ನೇ ವಚನವನ್ನು ಗಮನಿಸೋಣ. ಆಗ ದೇವರು ಹೇಳ್ತಾರೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನು. ಅವ್ರು ಏನೇ ಮಾಡ್ಲಿ, ನೀನು ಹೋಗಿ ನಾನು ಹೇಳೋದನ್ನ ಹೇಳು. ಅವ್ರು ನಿನ್ನ ವಿರುದ್ಧ ಯುದ್ಧ ಮಾಡ್ತಾರೆ, ನಿನ್ನನ್ನು ಅವ್ರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ನ ಪರವಾಗಿ ನಿಂತು ನಾನು ನಿನಗೆ ಯುದ್ಧ ಮಾಡ್ತೇನೆ ಅಂತ ಸ್ವಾಮಿ ಆತನಿಗೆ ಹೇಳಿದಾಗ, ಅದಾದ ಮೇಲೆ ಮುಂದೆ ಮತ್ತೊಂದು ಮಾತನ್ನ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ. ದೇವರು ಯೆರೆಮೀಯನಿಗೆ ಹೇಳ್ತಾನೆ, ಯೆರೆಮೀಯನೇ, ಈ ಒಂದು ಸ್ಥಳದಲ್ಲಿ ನೀನು ಮದುವೆ ಮಾಡ್ಕೋಬೇಡ. ಈ ಸ್ಥಳದಲ್ಲಿ ನಿನಗೆ ಗಂಡು ಹೆಣ್ಣು ಮಕ್ಕಳು ಹುಟ್ಟಬಾರದು. ಒಂದು ವೇಳೆ ಹುಟ್ಟಿದ್ರೆ ಏನಾಗ್ತದೆ ಅಂತೆ, 4ನೇ ವಚನ, ಅವರು ಘೋರ ಮರಣಕ್ಕೆ ಗುರಿಯಾಗುವರು. ಅವರಿಗಾಗಿ ಯಾರು ಗೋಳಾಡರು, ಅವರನ್ನು ಯಾರು ಹೂಣಿರರು. ಅವರು ಭೂಮಿಯ ಮೇಲೆ ಗೊಬ್ಬರವಾಗುವರು. ಖಡ್ಗವು ಕ್ಷಾಮವು ಅವರನ್ನು ನಿರ್ಮೂಲನ ಮಾಡುವವು. ಅವರ ಹೆಣಗಳು ಆಕಾಶದ ಪಕ್ಷಿಗಳಿಗೂ ಭೂಮಿಯ ಜಂತುಗಳಿಗೂ ಆಹಾರವಾಗುವವು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ದೇವರ ಒಂದು ಕೋಪ ಎಷ್ಟರ ಮಟ್ಟಿಗೆ, ಎಷ್ಟು ಕಟುವಾದ ರೀತಿಯಲ್ಲಿ ತನ್ನ ಜನರ ಮೇಲೆ ಬಂದಿರುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ನಾವು ಕೋವಿಡ್ ಸಂದರ್ಭದಲ್ಲೇ ನಾವು ಈ ಒಂದು ಎಲ್ಲ ದೃಶ್ಯಾವಳಿಯನ್ನು ನೋಡ್ಬಿಟ್ಟಿದ್ದೇವೆ. ಗೋಳಾಡ್ಲಿಕ್ಕೆ ಯಾರೂ ಇರಲಿಲ್ಲ, ಹೂಣಿಡ್ಲಿಕ್ಕೆ ಯಾರು ಕೂಡ ಬಂದಿಲ್ಲ. ಎಷ್ಟೋ ಜನರಿಗೆ ಒಂದು ಮರ್ಯಾದೆ ರೀತಿಯಲ್ಲಿ ಒಂದು ಮಣ್ಣು ಕೂಡ ಆಗ್ಲಿಲ್ಲ. ಹೆಣಗಳನ್ನು ತಗೊಂಡೋಗಿ ರಾಶಿ ರಾಶಿಯಾಗಿ ಹಾಕಿದ್ರು, ಕೆಲವು ಕಡೆ ಎಸ್ಬಿಟ್ರು. ಆ ಕೋವಿಡ್ ಟೈಮಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಮಣ್ಣು ಮಾಡಲಿಕ್ಕೆ ಕೆಲವು ಸೀನಿಯರ್ ಪಾಸ್ಟರ್ಸ್ ಅನ್ನು ಕೂಡ ಅವಾಯ್ಡ್ ಮಾಡಿದ್ರು. ಹಾಗಾಗಿ ಕೆಲವು ಮಧ್ಯ ವಯಸ್ಸಲ್ಲಿರುವಂಥ ಪಾಸ್ಟರ್ಸ್ಗೆ ಅವರು ಹೇಳ್ತಾ ಇದ್ರು, ಅವಾಗ ನನ್ನ ಪತಿಯವರು ಕೂಡ ಕೆಲವು ಕೋವಿಡ್ ಮಣ್ಣನ್ನು ಕೊಡ್ಲಿಕ್ಕಾಗಿ ಸಮಾಧಿಗೆ ಹೋಗ್ತಾ ಇದ್ರು. ಅವಾಗ ಅವ್ರು ಹೇಳ್ತಾ ಇದ್ರು, ರಾತ್ರಿ 7:30 ಭಯಂಕರವಾದಂಥ ಮಳೆ ಬರ್ತದೆ. ಆ ಸಮಾಧಿ ಒಳಗಡೆ ಒಂದು ಬಲ್ಬ್ ಕೂಡ ಇರಲಿಲ್ಲ ಅಂತೆ, ಲೈಟ್ ಕೂಡ ಇಲ್ಲ. ಆತನನ್ನ ಆ ಒಂದು ಡೆಡ್ ಬಾಡಿಗೆ ಒಂದು ಕರೆಕ್ಟ್ ಆದಂತ ಒಂದು ಕವರ್ ಜಿಪ್ ಕೂಡ ಹಾಕ್ಲಿಲ್ಲ. ಸ್ಟ್ರೆಚರ್ ಅಲ್ಲಿ ತಂದು ಹೀಗೆ ಅದನ್ನ ಬಿಸಾಕಿದ್ದಾರೆ. ಅದರ ಕೈಗಳೆಲ್ಲ ಹೀಗಿತ್ತಂತೆ, ಅದನ್ನ ಸರಿಯಾಗಿ ಕಟ್ಲು ಇಲ್ಲ. ಅದನ್ನ ದರ 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 ಅಂತ ಎಳ್ಕೊಂಡು ಹೋಗಿ ಅದನ್ನ ಮಣ್ಣು ಮಾಡುವಂತ ಪರಿಸ್ಥಿತಿ. ಸೇವಕರುಗಳಿಗೆ ಒಂದು ಹಂತಕ್ಕೆ ಮಾತ್ರ ಸಮಾಧಿಯಲ್ಲಿ ಅನುಮತಿ ಇತ್ತು, ಮಣ್ಣೊಳಗೆ ಹಾಕ್ಲಿಕ್ಕೆ ಬರೀ 4 ಜನ ಅನ್ಯ ಮತಸ್ಥರು, ಮುಸ್ಲಿಂ ಬಾಂಧವರು 4 ಜನ ಮಾತ್ರ ಇದ್ರಂತೆ ಸಮಾಧಿಯಲ್ಲಿ. ಎಂಥ ಒಂದು ಗತಿ ಪ್ರಿಯರೇ. ದೇವರ ಕೋಪ ಒಬ್ಬರ ಮೇಲೆ ಬಂತು ಅನ್ನುವಾಗ ಅವರ ಹೆಣವು ಕೂಡ ಮರ್ಯಾದೆ ರೀತಿಯಲ್ಲಿ ಮಣ್ಣು ಮಾಡದಂತ ಪರಿಸ್ಥಿತಿಗೆ ಹೋಗ್ತದೆ ಪ್ರಿಯರೇ. ಅಂತ ಕೋಪ ನಮ್ಮ ದೇವರ ಒಂದು ಕೋಪ ಆಗಿದೆ. ಹಾಗಾಗಿ ನಾವು ಎಚ್ಚೆತ್ತುಕೊಂಡು ಕರ್ತನ ಮಾತಿಗೆ ಕಿವಿಗೊಡುವವರಾಗಿ ಇರಬೇಕು ಪ್ರಿಯರೇ. ಅದಾದ ಮೇಲೆ 12ನೇ ವಚನ ಹೇಳ್ತಾರೆ, ದೇವರು ಹೇಳುವಂಥದ್ದನ್ನ ನೋಡ್ರಿ, ನಿಮ್ಮ ಪಿತೃಗಳಿಗಿಂತ ಹೆಚ್ಚು ಕೇಡನ್ನ ಮಾಡಿದ್ದರಿಂದಲೂ ನೀವಾಗಲಿ ನಿಮ್ಮ ಪಿತೃಗಳಾಗಲಿ ನೋಡದ ದೇಶಕ್ಕೆ ನಿಮ್ಮನ್ನ ಈ ದೇಶದೊಳಗಿಂದ ಎಸೆದು ಬಿಡುವನು. ಅಲ್ಲಿ ಹಗಲು ಇರುಳು ಅನ್ಯ ದೇವತೆಗಳನ್ನು ಸೇವಿಸುವಿರಿ, ನಾನು ನಿಮಗೆ ದಯೆ ತೋರಿಸನು. ನಿಮ್ಮ ಪಿತೃಗಳು 40 ವರ್ಷ ಇಸ್ರಾಯೇಲ್ರು ಏನೇನು ಅವರು ದೇವರ ವಿರುದ್ಧ ಗುಣಗುಟ್ಟಿದ್ರು, ಅವಿಧೇಯರಾದ್ರು ಎಲ್ಲ ನಮಗೆ ಗೊತ್ತು. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಅವರ ಪಿತೃಗಳಿಗಿಂತ ಹೆಚ್ಚಾದ ಕೆಡುಕನ್ನ ಇವರು ಮಾಡಿದ್ರು ಅಂತಂದ್ರೆ ಎಷ್ಟರ ಮಟ್ಟಿಗೆ ಅವರ ದುಷ್ಟತ್ವ ಹೋಗಿರ್ಬೇಕು, ಎಷ್ಟರ ಮಟ್ಟಿಗೆ ವಿಗ್ರಹ ಆರಾಧನೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿರ್ಬೇಕು. ದೇವರು ನಮ್ಮನ್ನ ನಡೆಸಿದಂತ ರೀತಿ, ದೇವರು ನಮ್ಮ ಜೀವಿತಗಳಲ್ಲಿ ಮಾಡಿದಂತ ಅದ್ಭುತಗಳು ಎಲ್ಲವನ್ನ ಮರೆತು ದುಷ್ಟತ್ವದಲ್ಲಿ ಜನರು ನಡೆಯುವಂತ ಸಂದರ್ಭ ಬಂದಾಗ ದೇವರು ಆ ಒಂದು ನಿಮಗೆ ಗೊತ್ತಿಲ್ಲದ ದೇಶದಲ್ಲಿ ನಿಮ್ಮನ್ನ ನಾನು ಎಸೆದು ಬಿಡುವೆನೆಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ ಪ್ರಿಯರೇ. ಈ ದಿನ ನಾವೆಲ್ಲರೂ ಕೂಡ ಬದುಕಿ ಜೀವಿತರ ಪಟ್ಟಿಯಲ್ಲಿ ಇದ್ದೀವಿ ಅಂದ್ರೆ ದೇವರ ಒಂದು ದೊಡ್ಡ ಕೃಪೆ. ಕೋವಿಡ್ ಅಲ್ಲಿ ಎಷ್ಟು ಜನ ತೀರ್ಕೊಂಡ್ರು, ಆ ಸಮಯದಲ್ಲಿ ಜನರೆಲ್ಲ ತುಂಬಾ ಒಳ್ಳೆಯವರಾದ್ರು, ಎಲ್ಲರೂ ಪ್ರಾರ್ಥನೆ ಮಾಡಿದ್ರು, ಗುಂಪು ಆನ್ಲೈನ್ ಪ್ರೇಯರು, ಫ್ಯಾಮಿಲಿ ಪ್ರೇಯರ್ ಎಲ್ಲವೂ ಕೂಡ ಮಾಡಿದ್ರು. ಚರ್ಚ್ ತೆಗೆದ ಕೂಡಲೇ ಕಿಕ್ಕಿರಿದು ಜನ ತುಂಬಂದ್ರು. ಇವತ್ತು ಎಲ್ಲಿ ಹೋದ್ರು ಆ ಜನ? ಪುನಃ ಅದೇ ಒಂದು ಪಾಪದ ಜೀವಿತ, ಪುನಃ ಅದೇ ಒಂದು ದ್ವೇಷ, ಅದೇ ಒಂದು ರಾಜಕೀಯ, ಅದೇ ಒಂದು ಸಮಸ್ಯೆಗಳಲ್ಲಿ ಜನರು ಒದ್ದಾಡುವಾಗ ದೇವರು ನಮ್ಮನ್ನ
ಆಶೀರ್ವದಿಸ್ತಾನ ಅಥವಾ ಯಾವ ಒಂದು ಸ್ಥಳದಿಂದ ಯಾವ ಸ್ಥಳಕ್ಕೆ ನಮ್ಮನ್ನು ತಳ್ತಾನೆಂಬುದಾಗಿ ನಾವು ಸ್ವಲ್ಪ ಆಲೋಚನೆ ಮಾಡುವಂಥ ಒಂದು ಸಮಯ ಪ್ರಿಯರೇ. ಹಾಗಾಗಿ 17ನೇ ಅಧ್ಯಾಯಕ್ಕೆ ಬಂದಾಗ ನಾವೀಗ ತಾನೇ ಓದಲ್ಪಟ್ಟ ವಾಕ್ಯ ಪಾರಾಯಣದಲ್ಲಿ ಇದೆಲ್ಲವನ್ನ ಕೇಳಿಸಿಕೊಂಡು ಇದೆಲ್ಲವನ್ನ ನೋಡಿ ಯೆರೆಮೀಯನು ಮಾನಸಿಕವಾಗಿ ಅಸ್ವಸ್ಥನಾಗಿ ಆತನು ಹೇಳ್ತಾನೆ, ಸ್ವಾಮಿ ನನ್ನನ್ನು ನೀನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು, ನನ್ನನ್ನು ರಕ್ಷಿಸುವಾಗ ರಕ್ಷಿತನೇ ಆಗುವೆನೆಂಬುದಾಗಿ ಯೆರೆಮೀಯ ಇಲ್ಲಿ ಪ್ರಲಾಪಿಸುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಈ ದಿನದಲ್ಲಿ ನಮ್ಮ ಒಂದು ಪರಿಸ್ಥಿತಿಗಳು ಹೇಗಿದೆ? ಆ ದಿನದಲ್ಲಿ ಇಸ್ರಾಯೇಲ್ ಜನಾಂಗದವರು ಆ ಒಂದು ಬಾಳ್ ದೇವತೆಯನ್ನು ಪೂಜಿಸಿದ್ರು. ದೇವರಿಗೆ ಕೊಡಬೇಕಾದಂಥ ಸ್ಥಾನಮಾನವನ್ನು ಬೇರೆ ಒಂದು ವಿಗ್ರಹಗಳಿಗೆ ಕೊಟ್ಟದ್ರಿಂದ ಇಂಥ ಒಂದು ಕೇಡು ಅವರಿಗೆ ಸಂಭವಿಸಿತ್ತು. ಈ ದಿನ ನಮ್ಮ ಜೀವಿತಗಳಲ್ಲಿ ನಮಗೆ ವಿಗ್ರಹವಾಗಿ ಇರುವಂಥದ್ದು ಯಾವುದು? ವಿಗ್ರಹ ಆರಾಧನೆ ಅಂದರೆ ಏನು? ಯಾವುದೋ ಒಂದು ಕಂಬ ಸ್ತಂಭವನ್ನು ತಂದಿಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿದ್ರೆ ಮಾತ್ರವಲ್ಲ, ಯಾವಾಗ ದೇವರಿಗೆ ಕೊಡಬೇಕಾದಂಥ ಸಮಯವನ್ನ, ಸ್ಥಾನಮಾನಗಳನ್ನ, ಗೌರವವನ್ನ ನಾವು ಬೇರೆಯವರಿಗೆ ಕೊಡ್ತೀವೋ, ಮನುಷ್ಯರಿಗೆ ಕೊಡ್ತೀವೋ, ನಮ್ಮ ಕೆಲಸ ಕಾರ್ಯಗಳಿಗೆ ಕೊಡ್ತೀವೋ, ಆಸ್ತಿ ಅಂತಸ್ತುಗಳಿಗೆ ಕೊಡ್ತೀವೋ, ಅದೆಲ್ಲವೂ ಕೂಡ ವಿಗ್ರಹ ಪ್ರಿಯರೇ. ಕೆಲವರಿಗೆ ತಮ್ಮ ಕುಟುಂಬವೇ ವಿಗ್ರಹ, ಕೆಲವರಿಗೆ ತಮ್ಮ ಮೊಬೈಲ್ ವಿಗ್ರಹ, ಸೋಷಿಯಲ್ ಮೀಡಿಯಾ ವಿಗ್ರಹ. ಈ ದಿನದಲ್ಲಿ ಒಂದು ಯೂಟ್ಯೂಬ್ ನಾವು ಓಪನ್ ಮಾಡುವುದಾದರೆ ಸಾಕಷ್ಟು ಸಮಯ ಅದರಲ್ಲಿ ಮುಳುಗಿ ಹೋಗ್ಬಿಡ್ತೇವೆ. ಒಂದೇ ಒಂದು ಅಡಿಗೆ ಮಾತ್ರ ನೋಡೋಣ ಅಂತ ಓಪನ್ ಮಾಡ್ತೇವೆ, ಅದಾದ್ಮೇಲೆ ಒಂದಾದ್ಮೇಲೆ ನೀವು ನೋಡ್ರಿ, ಸುಮ್ಮನೆ ಕುತ್ಕೊಂಡು ನೋಡಿದಾಗ ಒಂದು 1 hour ಅದರಲ್ಲಿ ಕಳೆದೋಗ್ಬಿಟ್ಟಿರ್ತದೆ. ಸೈತಾನನು ನಾವು ದೇವರಿಗೆ ಕೊಡಬೇಕಾದ ಸಮಯವನ್ನ ಆತನು ನಮ್ಮಿಂದ ಕದೀತಾ ಇದ್ದಾನೆ ಪ್ರಿಯರೇ. ಇನ್ನು ಕೆಲವರಿಗೆ ತಮ್ಮ ಕೆಲಸವೇ ವಿಗ್ರಹ. ಭಾನುವಾರ ಕೂಡ ಆಲಯಕ್ಕೆ ಬರಲ್ಲ. IT ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಮಕ್ಕಳನ್ನು ನೋಡಬೇಕು, ಅವ್ರಿಗೆ ವೀಕ್ ಆಫ್ ಬರ್ತದೆ. ಮಧ್ಯದಲ್ಲಿ ಬುಧವಾರ ಗುರುವಾರ ನೀವು ವೀಕ್ ಆಫ್ ತಗೊಳ್ಳಿ, ಭಾನುವಾರ ನೀವು ಕೆಲಸಕ್ಕೆ ಬರಲೇಬೇಕು ಅಂತ ಹೇಳ್ತಾರೆ. ನನ್ನ ಪತಿಯವರು ಸಾಮಾನ್ಯವಾಗಿ ಯವನಸ್ಥ ಮಕ್ಕಳಿಗೆ ಹೇಳ್ತಾರೆ, ಯಾವುದಾದ್ರೂ ನಿಮಗೆ ಕೆಲಸ ನಿಮಗೆ ದೊರಕ್ತದೆ ಅಂತಂದರೆ ದಯಮಾಡಿ ಭಾನುವಾರ ರಜೆ ಇರುವಂಥ ಕೆಲಸಕ್ಕೆ ನೀವು ಹೋಗ್ರಿ. ನೀವು ಭಾನುವಾರ ಏನೇ ದುಡ್ಕೊಂಡು ನೀವು ಬಂದರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತದೆ. ಅದೇ ನೀವು ಆ ಭಾನುವಾರ ದಿನದ ಆ ಒಂದು ಸಂಬಳನ ನೀವು ಹೋದ್ರೂ ಪರವಾಗಿಲ್ಲ ಅಂತ ಆಲಯಕ್ಕೆ ಬನ್ರಿ, ದೇವರು ನಿಮಗೆ 10ರಷ್ಟು ಆಶೀರ್ವಾದವನ್ನ ನಿಮಗೆ ಅನುಗ್ರಹಿಸ್ತಾನೆ. ಆಮೇನ್. ಎಷ್ಟು ಜನ ನಂಬ್ತೀರಾ ಇದನ್ನ? ನಮ್ಮ ದೇವರು ಒದಗಿಸುವಂತ ದೇವರು, ಯೆಹೋವ ಈರೇ ಆಗಿದ್ದಾನೆ. ಹಾಗಾಗಿ ಹೆಚ್ಚಿನ ಸಮಯ ಹಣಕ್ಕಾಗಲಿ ನಮ್ಮ ಒಂದು ಪೊಸಿಷನ್ಸ್ಗಾಗಲಿ ನಾವು ಅದಕ್ಕೆ ಕೊಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕೆಲವರಿಗೆ ಮನುಷ್ಯರನ್ನ ದೇವರ ಸ್ಥಾನಕ್ಕೆ ಇಟ್ಬಿಟ್ಟಿರ್ತಾರೆ. ಬಾಯಿ ತಪ್ಪಿ ಕೆಲವರು ಹೇಳ್ತಾರೆ, ದೇವರಂತ ಮನುಷ್ಯ, ನಾವು ದೇವರ ಹಾಗೆ ಯಾರಿಗೂ ಕೂಡ ನಾವು ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ನಾವು ದೇವರಿಗೆ ಕೊಡಬೇಕಾದ ಸ್ಥಾನಮಾನಗಳನ್ನು ನಾವು ಬೇರೆ ಯಾವುದಕ್ಕೂ ಕೂಡ ಕೊಟ್ಟರೂ ಕೂಡ ಅದು ಒಂದು ವಿಗ್ರಹ ಆಗಿ ಮಾರ್ಪಡ್ತದೆ ಪ್ರಿಯರೇ. ಕೆಲವರು ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತಾರೆ. ಈ ದಿನ ಹಣ ಇದ್ರೇನೆ ಎಲ್ಲವೂ ಕೂಡ ಎಂಬುದಾಗಿ ಹೇಳ್ತಾರೆ. ಆದರೆ ಖಂಡಿತವಾಗಿ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಹಾಗಾಗಿ ಯೆರೆಮೀಯ 17ನೇ ಅಧ್ಯಾಯದ 5ನೇ ವಚನವನ್ನು ನೋಡ್ರಿ. ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಏನಂತೆ? ಶಾಪಗ್ರಸ್ತನು. ಮಾನವನ ಮೇಲೆ ಭರವಸವಿಟ್ಟು ನರ ಜನ್ಮದವನು ನನ್ನ ಭುಜಬಲವೆಂದು ತಿಳಿದುಕೊಂಡು ಯೆಹೋವನನ್ನು ತೊರೆಯುವಂದ್ರೆ ಯೆಹೋವನನ್ನು ಸ್ವಲ್ಪ ಸೈಡ್ ಲೈನ್ ಮಾಡೋಣ ಅಂತ ಮನಸ್ಸುಳ್ಳವನು ಶಾಪಗ್ರಸ್ತನು. ದೇವರು ನಮಗೆ 24 ಗಂಟೆ ಕೊಟ್ಟಿದ್ದಾರೆ ಒಂದು ದಿನದಲ್ಲಿ. ಎಷ್ಟು ಸಮಯ ದೇವರ ಪಾದದಲ್ಲಿ ನಾವು ಕಳೀತೇವೆ? ಎಷ್ಟು ಸಮಯ? ಪ್ರತಿನಿತ್ಯ ಬೆಳಗಿನ ಜಾವ ಎದ್ದಿದ ಕೂಡಲೇ ನಮ್ಮ ಒಂದು ಕೆಲಸ ಕಾರ್ಯ ಏನು? ಸಾಮಾನ್ಯವಾಗಿ ಸ್ತ್ರೀಯರು ಎದ್ದು ಪ್ರಾರ್ಥನೆಯಲ್ಲಿ ಕುತ್ಕೊಳ್ತಾರೆ. ಪುರುಷರು ಏನ್ ಮಾಡ್ತಾರೆ? ಎಲ್ಲೋ ಕೆಲವು ಪುರುಷರು ಎದ್ದು ಪ್ರಾರ್ಥನೆ ಮಾಡ್ಬೋದು. ಇನ್ ಕೆಲವ್ರು ಏನ್ ಮಾಡ್ತಾರೆ? ಎದ್ದಿದ ಕೂಡಲೇ ವಾಟ್ಸಪ್ ನೋಡ್ಬೇಕು, ಯಾರು ಮೆಸೇಜ್ ಕಳಿಸಿದಾರೆ ನೋಡ್ಬೇಕು. ಇನ್ ಕೆಲವರು ಎದ್ದಿದ ಕೂಡಲೇ ಕಾಫಿ ಬೇಕು, ನ್ಯೂಸ್ ಪೇಪರ್ ಬೇಕು. ಈ ರೀತಿಯಾಗಿ ದಿನದ ಮೊದಲನೆಯ ಗಳಿಗೆ ಸಮಯವನ್ನು ನಾವು ಯಾರಿಗೆ ಕೊಡ್ತಾ ಇದ್ದೇವೆ? ಅದು ಕೂಡ ಬಹಳ ಮುಖ್ಯ. 24 ತಾಸಿನಲ್ಲಿ ನಾವು ಎಷ್ಟು ತಾಸು ದೇವರಿಗೆ ನಾವು ಮೀಸಲಿಡ್ತಾ ಇದ್ದೇವೆ? ಈ ಪಾವನ ದಿನಗಳು ಮಾತ್ರ ನಾನು ಹೇಳ್ತಾ ಇಲ್ಲ, ಇದು ಬರೀ ಒಂದು 40 ದಿವಸ ನಮ್ಮ ಜೀವನ ಪರ್ಯಂತರ ದೇವರಿಗೆ ಕೊಡುವಂತ ಸಮಯವನ್ನು ನಾವು ಕೊಡ್ತಾ ಇದ್ದೇವಾ? ಒಂದು ವೇಳೆ ಹೇಳ್ಬೋದು, ನಾನು 10 ನಿಮಿಷ ಪ್ರಾರ್ಥನೆ ಮಾಡ್ತೇನೆ, ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತೇನೆ, ಹೋಗ್ಲಿ 1 hour ಪ್ರಾರ್ಥನೆ ಮಾಡ್ತೇನೆ ಅಂತ ನಾವು ಹೇಳ್ಬೋದು. ಒಂದು ವೇಳೆ ಇದೇ ಮಾತನ್ನ ದೇವರು ಈ ದಿನದಲ್ಲಿ ನಿನಗೆ ಒಂದ್ ಗಂಟೆ ಮಾತ್ರ ನಿನಗೆ ನಾನು ಉಸಿರಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂದ್ರೆ ನಮ್ಮ ಗತಿ ಏನಾಗ್ತದೆ? ನಮಗೆ ಆಶೀರ್ವಾದ ಆಯುಷ್ಪೂರ್ತಿ ಬೇಕು, ಆರೋಗ್ಯ ಆಯುಷ್ಪೂರ್ತಿ ಬೇಕು,
ಎಲ್ಲವೂ ನಮ್ಮ ಜೀವನ ಪೂರ್ತಿ ನಾವು ಚೆನ್ನಾಗಿರ್ಬೇಕು, ಆದರೆ ದೇವರಿಗೆ ಮಾತ್ರ ಸಮಯವನ್ನ ಸ್ವಲ್ಪ ಕೊಡ್ತೀವಿ. ಇದು ಯಾವ ನ್ಯಾಯ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಪ್ರಿಯರೇ. ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಹೆಚ್ಚಿನ ಸಮಯ ನಾವು ದೇವರಿಗೆ ನಾವು ಕೊಡಬೇಕು. ಕೂತ್ಕೊಂಡೇ ನಾವು ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೋಬೇಕಲ್ಲ. ನಾವು ಕೆಲಸ ಮಾಡುವಾಗ, ಓಡಾಡುವಾಗ ಯಾವಾಗಲೂ ನಾವು ಆತನ ಜೊತೆ ಕನೆಕ್ಟೆಡ್ ಆಗಿ ಇರಬೇಕು ಅಂತ ಸ್ವಾಮಿ ಬಯಸ್ತಾ ಇದ್ದಾನೆ ಪ್ರಿಯರೇ. ಆಗಿದ್ದಾಗ ದೇವರ ವಾಕ್ಯ ಹೇಳ್ತದೆ, ಮೊದಲು ನೀನು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇದರ ಸಂಗಡ ಎಲ್ಲವನ್ನ ನಿಮಗೆ ಕೊಡ್ತೇನೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಆಮೇನ್. ದೇವ್ರಿಗೆ ಸ್ತೋತ್ರ. ದೇವರಿಗಾಗಿ ನಾನು ನಿಂತಾಗ ನನಗೆ ಎಲ್ಲವನ್ನು ಕೂಡ ತಾನಾಗೆ ಕೊಡ್ತಾನೆ. ಆತನು ತನ್ನ ಮಕ್ಕಳಿಗೆ ನಿದ್ರೆಯಲ್ಲಿಯೂ ಕೂಡ ಆಹಾರವನ್ನ ಕೊಡುವಂತ ದೇವರಾಗಿದ್ದಾನೆ. ಹಾಗಿದ್ಮೇಲೆ ನಾವು ಯಾಕೆ ಬರೀ ದುಡಿಯೋದ್ರ ಮೇಲೆ ನಾವು ಗಮನ ಕೊಡಬೇಕು? ದೇವರ ವಾಕ್ಯ ಹೇಳ್ತದೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕೆ ನಿಮ್ಮನ್ನು ಒಳಪಡಿಸುವ ಆಹಾರಕ್ಕಾಗಿ ನೀವು ದುಡಿಯಿರಿ ಎಂಬುದಾಗಿ. ಅದಕ್ಕೆ ಅಜ್ಞಾನಿಗಳು ತವಕ ಪಡ್ತಾರೆ. ನಾವು ಬರೀ ಲೋಕದ ಜಂಜಾಟಗಳು, ಫ್ಯೂಚರ್ ಬಗ್ಗೆ ಚಿಂತೆ, ನಮ್ಮ ಮಕ್ಕಳ ಭವಿಷ್ಯತ್ ಏನಾಗುತ್ತೆ, ಬರೀ ಇದನ್ನೇ ನಾವು ಯೋಚಿಸ್ತಾ ಇದ್ದೇವೆ. ನಾನು ದೇವರ ಬಳಿ ಬಂದ್ರೆ ಎಲ್ಲವನ್ನ ಆತನು ನೋಡ್ಕೊಳ್ತಾನೆ ಅಂತ ಅನ್ನುವಂಥ ನಂಬಿಕೆ ನಮಗೆ ಬರುವವರೆಗೂ ಕೂಡ ನಮ್ಮ ಜೀವಿತ ಇದೇ ಒಂದು ಪರಿಸ್ಥಿತಿಯಲ್ಲಿ ಇರ್ತದೆ ಪ್ರಿಯರೇ. ಹಾಗಾಗಿ ದೇವರು ನಮ್ಮ ಸಂಗಡ ಆತನು ಈ ವಿಷಯದಲ್ಲಿ ಆತನು ಮಾತನಾಡುವ ಆತನಾಗಿದ್ದಾನೆ. ಅದು ಮಾತ್ರವಲ್ಲ ಪ್ರಿಯರೇ, ಮುಂದೆ ನಾವು ನೋಡುವಾಗ ದೇವರು ಆತನು ಯೆರೆಮೀಯನ ಒಂದು ಪುಸ್ತಕ ನೋಡ್ತೇವೆ, 17ನೇ ಅಧ್ಯಾಯದ 9ನೇ ವಚನ. ಎರಡನೇದಾಗಿ ನಾವು ನೋಡ್ತೇವೆ, ಸಂಬಂಧಗಳಲ್ಲಿ ನಮಗೆ ಆರೋಗ್ಯ ಬೇಕಾಗಿದೆ. ಸಂಬಂಧಗಳಲ್ಲಿ ಆರೋಗ್ಯ. ಯಾಕೆ ನಮಗೆ ಸಂಬಂಧಗಳಲ್ಲಿ ಆರೋಗ್ಯ ಇಲ್ಲ ಅಂತ ಹೇಳುವಾಗ ಆ 9ನೇ ವಚನ ಹೇಳ್ತದೆ ಏನಂತೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಅದು ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ನಮ್ಮ ಹೃದಯದಲ್ಲಿ ಇರುವಂತಹ ವಂಚನೆ, ಕೆಟ್ಟ ಆಲೋಚನೆಗಳು, ದ್ವೇಷ, ಕೋಪ, ಕ್ರೋಧ, ಕಲಹ, ಹೊಟ್ಟೆ ಕಿಚ್ಚು, ಇದರಿಂದ ಏನಾಗ್ತಾ ಇದೆ, ನಮ್ಮ ಸಂಬಂಧಗಳಲ್ಲಿ ಬಿರುಕು ನಮಗೆ ಮೂಡಿ ಬರ್ತಾ ಇದೆ. ಮೊದಲನೇದಾಗಿ ದೇವರ ಜೊತೆ ನಮ್ಮ ಸಂಬಂಧ ಸರಿ ಆಗ್ಬೇಕು. ಆಗ ಏನಾಗ್ತದೆ, ಎಲ್ಲರೊಟ್ಟಿಗಿನ ಸಂಬಂಧ ಸರಿ ಆಗ್ತದೆ ಅಂತ ನಾನು ಹೇಳಿದೆ. ಹಾಗಾದ್ರೆ ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಅದು ಬಹಳ ನಯವಂಚಕ, ನಮ್ಗೆ ಗೊತ್ತೇ ಇರಲ್ಲ. ಅದು ಹೇಳ್ತದೆ, ನೀನು ಭಕ್ತಿವಂತೆ, ನೀನು ಉಪವಾಸ ಮಾಡೋಳು, ನೀನು ಪ್ರಸಂಗ ಮಾಡೋಳು, ನಿನ್ ತರ ಸೇವೆ ಮಾಡೋರು ಯಾರು ಇಲ್ಲ ಅಂತ ಅದು ಹೇಳ್ಕೊಂಡೇ ಇರುತ್ತೆ, ವಂಚಿಸ್ತಾ ಇರ್ತದೆ. ಆದರೆ ನಾವು ಅದನ್ನು ನಂಬ್ಕೊಂಡು ಏನಾದ್ರೂ ನಾವು ಕೂತ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಮ್ಮನ್ನದು ದಾರಿ ತಪ್ಪಿಸ್ಬಿಡ್ತದೆ. ಎಚ್ಚರಿಕೆಯಲ್ಲಿರ್ಬೇಕು ಪ್ರಿಯರೇ. ಎಷ್ಟು ಜನರ ಹೃದಯದಲ್ಲಿ ಕಹಿ ಮನಸ್ಸಿಟ್ಕೊಂಡು ನಾವು ಇಲ್ಲಿ ಬಂದು ಕೂತಿದ್ದೇವೆ. ಎಷ್ಟು ಜನರನ್ನ ಕ್ಷಮಿಸಬೇಕಾದ ಕಡೆಯಲ್ಲಿ ನಾವು ಕ್ಷಮಿಸದೆ ದ್ವೇಷವನ್ನ ಇಟ್ಕೊಂಡು ಬಂದು ಇಲ್ಲಿ ಆರಾಧನೆಯಲ್ಲಿ ನಾವು ಕೂತಿದ್ದೇವೆ. ನಮ್ಮ ಹೃದಯ ವಂಚನೆಗೆ ಒಳಗಾಗದ ಹಾಗೆ ಜಾಗರೂಕತೆಯಿಂದ ಇರಬೇಕು ಪ್ರಿಯರೇ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ಜ್ಞಾನೋಕ್ತಿಯ ಪುಸ್ತಕ 14ನೇ ಅಧ್ಯಾಯದ 30ನೇ ವಚನ ಹೀಗೆ ಹೇಳ್ತದೆ, ಕ್ರೋಧವು ಎಲುಬಿಗೆ ಕ್ಷಯ. ಕ್ರೋಧವು ಎಲುಬಿಗೆ ಕ್ಷಯ ಅಂದ್ರೇನು? TB ರೋಗ ಅಂತ ನಮ್ಮೆಲ್ಲರಿಗೂ ಗೊತ್ತು. ಕ್ರೋಧ ಒಂದು ರೀತಿಯ ಕೋಪ. ಅದು ಆಂಗ್ಲ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ಎ ಪೀಸ್ಫುಲ್ ಹಾರ್ಟ್ ಲೀಡ್ಸ್ ಟು ಅ ಹೆಲ್ತಿ ಬಾಡಿ. ಪೀಸ್ಫುಲ್, ಸಮಾಧಾನದ ಹೃದಯ ಆರೋಗ್ಯವಾದ ಶರೀರವನ್ನು ಕೊಡ್ತದಂತೆ. ಜೆಲಸಿ ಈಸ್ ಲೈಕ್ ಅ ಕ್ಯಾನ್ಸರ್ ಇನ್ ದ ಬೋನ್. ಜೆಲಸಿ, ಹೊಟ್ಟೆ ಕಿಚ್ಚು ನಮ್ಮ ಮೂಳೆಯಲ್ಲಿ ಕ್ಯಾನ್ಸರ್ ಇದ್ದ ಹಾಗೆ ಅಂತೆ. ನಮ್ಮಲ್ಲಿ ಆ ಹೊಟ್ಟೆ ಕಿಚ್ಚಿದೆಯಾ? ನಮ್ಗಿಂತ ಬೇರೆಯವ್ರು ಏನಾದ್ರೂ ಒಂದು ಸ್ವಲ್ಪ ಮುಂದಾಗ್ತಾ ಇದ್ದಾರೆ ಅಂದ್ರೆ ಏನೋ ಹೊಟ್ಟೆ ಕಿಚ್ಚು. ನಮ್ಗಿಂತ ಒಬ್ರು ವಾಕ್ಯದಲ್ಲಿ ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದಾರೆ ಅಂದಾಗ ಹೊಟ್ಟೆ ಕಿಚ್ಚು. ಅದು ನಮ್ಮ ಮನಸ್ಸಿನಲ್ಲಿ, ಅದು ಒಂದು ರೀತಿಯಾದ ಕ್ರೋಧ, ಅದು ನಮ್ಮ ಎಲುಬೆಯಲ್ಲಿ ಕ್ಯಾನ್ಸರ್ ರೀತಿಯಲ್ಲಿ, ಕ್ಷಯದ ರೀತಿಯಲ್ಲಿ ಅದು ತುಂಬಿಕೊಂಡು ನಮ್ಮ ಶರೀರವನ್ನ ಹಾಳು ಮಾಡ್ತದೆ ಪ್ರಿಯರೇ. ಸಮೀಪದಲ್ಲಿ ನಮಗೆ ಪರಿಚಯಸ್ಥರೊಬ್ಬರು ತನ್ನ 50ನೇ ವರ್ಷದಲ್ಲಿ ಒಬ್ಬ ವ್ಯಕ್ತಿ ತೀರಿ ಹೋದ್ರು. ಆತನೊಬ್ಬ ಪುರುಷ 50ನೇ ವರ್ಷದಲ್ಲಿ ತೀರಿ ಹೋದ್ರು. ನಮಗೆ ಕೇಳಿ ಬಹಳ ದುಃಖ ಆಯ್ತು. ಆತನ 2 ಮಕ್ಕಳನ್ನ ಅಗಲಿ ಹೋದ್ರು. ಕಾರಣ ಏನು ಅಂತ ಕೇಳುವಾಗ ಆತನಿಗೆ ಬೋನ್ ಕ್ಯಾನ್ಸರ್ ಆಗಿತ್ತು ಅಂತ. ಆತನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವಂತ ವ್ಯಕ್ತಿ. ಆತನೊಬ್ಬ ಒಳ್ಳೆ ಲ್ಯಾಬ್ ಟೆಕ್ನಿಷಿಯನ್, ಒಳ್ಳೆ ಹೆಸರನ್ನ ಪಡೆದಂತ ಲ್ಯಾಬ್ ಟೆಕ್ನಿಷಿಯನ್. ಆದ್ರೆ ತನ್ನಗೆ ಬೋನ್ ಕ್ಯಾನ್ಸರ್ ಇದ್ದಂಥದ್ದು ಆತನಿಗೆ ಗೊತ್ತಾದದ್ದೇ 4th ಸ್ಟೇಜ್, ಲಾಸ್ಟ್ ಸ್ಟೇಜ್ ಅಲ್ಲಿ. ನೋಡ್ರಿ, ನಮ್ಮ ಜ್ಞಾನ, ನಮ್ಮ ಎಜುಕೇಶನ್ ಎಲ್ಲೋಯ್ತು? ಮೆಡಿಕಲ್ ಫೀಲ್ಡ್ ಅಲ್ಲಿ, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರಿಗೆ 4th ಸ್ಟೇಜ್ ಕ್ಯಾನ್ಸರ್ ಗೊತ್ತಿರಲಿಲ್ಲ. ಆತನು ತೀರಿ ಹೋದ. ಆದ್ರೆ ಆತನ ಹಿನ್ನೆಲೆನ ನಾವು ನೋಡಿದ್ದೇವೆ. ಆತನು ಒಬ್ಬ ಸೇವೆಗೋಸ್ಕರವಾಗಿ ಆತನು ಅರ್ಜಿ ಹಾಕಿದಂತ ವ್ಯಕ್ತಿ, ಪಾಲಕರ ಸೇವೆಗೆ. ಸೆಲೆಕ್ಟ್ ಆಗಿ ಡೈಸಿಸ್ ಮೂಲಕ ಹೋದ್ರು ಕೂಡ ಕಾಲೇಜಲ್ಲಿ ಆತನು ಎಕ್ಸಾಮ್ ಅಲ್ಲಿ ಆತನು ಫೇಲ್ ಆದ ಕಾರಣ ಆತನು ಮನೆಗೆ ವಾಪಸ್ ಹೋಗ್ಬೇಕಾಗಿ ಬಂತು.
ದೇವರ ಚಿತ್ತ ಇರಲಿಲ್ಲ. ಸೇವೆಗೆ ಕರೆಯೋದು ದೇವರ ಚಿತ್ತನೇ ಅಲ್ವಾ? ಆದರೆ ಆತನು ಆ ರೀತಿಯಾಗಿ ಅದನ್ನು ತೆಗೆದುಕೊಂಡಿಲ್ಲ. ಬದಲಾಗಿ ಆ ಒಂದು ಕೋಪ, ಕ್ರೋಧ ಆತನ ಹೃದಯದಲ್ಲಿ ತುಂಬ್ಕೊಂತು. ಬಿಷಪನ ಬೈದ್ರು. ಆತನು ತನ್ನ ತಾಯಿ ಬಾಯಿಗೆ ಬಂದ ರೀತಿಯಲ್ಲಿ ಸೇವಕರುಗಳನ್ನ ಬೈದ್ರು. ಬಿಷಪ್ ಅವರಿಗೆ ಶಾಪ ಹಾಕಿದ್ರು. ಸಭಾ ಸಮಿತಿಯವರಿಗೆ ಶಾಪ ಕೊಟ್ರು. ತುಂಬಾನೇ ಬೈದ್ಕೊಂಡ್ರು. ಅದಾದ ಮೇಲೆ ಸಭೆಯಲ್ಲಿ ಒಂದು ರೀತಿಯಾದ ಕಿರಿಕಿರಿ ಸ್ವಭಾವ ವ್ಯಕ್ತಿಯಾಗಿ ಮಾರ್ಪಟ್ಬಿಟ್ಟ. ಸೇವೆಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟಂತ ವ್ಯಕ್ತಿ ಸಭೆಯಲ್ಲಿ ಬರೀ ಸಮಸ್ಯೆ ಉಂಟು ಮಾಡುವಂತ ವ್ಯಕ್ತಿಯಾಗಿ ಮಾರ್ಪಟ್ಬಿಟ್ಟ. ನಮ್ಗೆಲ್ಲ ಬಹಳ ದುಃಖ ಆಗ್ತಾ ಇತ್ತು. ನಿಜವಾಗ್ಲೂ ಸೇವೆ ಮಾಡುವ ಮನಸ್ಸಿದ್ದಿದ್ರೆ ನಿನ್ನನ್ನ ಆ ಒಂದು ಸಭಾಪಾಲಕರ ಸೇವೆಯಿಂದ ಹೊರಗೆ ಹಾಕಿದ್ರು ಕೂಡ ನೀನು ಹೇಗೆ ಬೇಕಾದ್ರೂ ಸೇವೆ ಮಾಡ್ಬೋದಲ್ವಾ? ಆದ್ರೆ ಯಾವ ಉದ್ದೇಶದಿಂದ ಸೇವೆಗೆ ಅಂತ ಬಂದೆ ನೀನು? ಪದವಿಗಾಗಿಯಾ, ತೋರಿಸಿಕೊಳ್ಳಿಕ್ಕಾಗಿಯಾ, ಅಥವಾ ಬಿಳಿ ಅಂಗಿ ಹಾಕೋಬೇಕೆಂಬುದಾಗಿಯಾ? ನಮ್ಮೆಲ್ಲರಿಗೊಂದು ದೊಡ್ಡ ಪ್ರಶ್ನೆ ಆಯ್ತು. ಆದರೆ ಆತನ ಮರಣ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಾದ ಶಾಕನ್ನು ಉಂಟು ಮಾಡ್ತು. ಎಷ್ಟು ಬೇಗ ನಾವು ಆತನನ್ನು ಸಂಧಿಸಿ ಒಂದು 9 ವರ್ಷ ಆಗಿರ್ಬೋದೇನೋ ಅನ್ನಿಸ್ತದೆ. ಅಷ್ಟು ಬೇಗ ಆತನು ಇಲ್ಲ. ಈ ವಾಕ್ಯ ನನಗೆ ನೆನಪಾಯಿತು. ಏನು ಅಂತಂದ್ರೆ, ಜಲಸಿ ಈಸ್ ಲೈಕ್ ಅ ಕ್ಯಾನ್ಸರ್. ಕ್ರೋಧ, ಕ್ಷಯ ನಮ್ಮನ್ನು ತಿನ್ಕೊಂಡು ಹೋಗ್ತದೆ ಪ್ರಿಯರೇ. ವ್ಯಾಧಿ ಯಾಕೆ ಬರ್ತಾ ಇದೆ? ಹೊರಗಿಂದಿಲ್ಲ, ನಮ್ಮಿಂದನೇ ವ್ಯಾಧಿಗಳು ಬರುವಂಥದ್ದನ್ನು ನಾವು ನೋಡ್ತೇವೆ. ಡಾಕ್ಟರ್ ಹೆಗ್ಡೆ ಎಂಬುದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರ್ತದೆ. ಯೂಟ್ಯೂಬಲ್ಲಿ ಮಂಗಳೂರ ಒಬ್ಬ ಡಾಕ್ಟರ್, ತುಂಬ ಒಳ್ಳೆ ವೈದ್ಯ. ನಾನು ಬಹಳ ನೋಡ್ತೇನೆ. ಯಾಕಂದ್ರೆ ಅವರು ಮಾತಾಡೋದೆಲ್ಲ ಬೈಬಲಲ್ಲಿ ಇರುವಂಥದ್ದೇ. ಮೋಸ್ಟ್ಲಿ ಅವ್ರಿಗೆ ಬೈಬಲಲ್ಲಿ ಇದೆ ಅಂತ ಗೊತ್ತಿದೆಯಲ್ವೋ, ಆದರೆ ಮಾತಾಡೋದು ಎಲ್ಲವೂ ಕೂಡ ಬೈಬಲ್ ಆಧಾರಿತವಾಗಿಯೇ ತಾನು ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಒಂದು ಕಾಯಿಲೆನೇ ಅಲ್ಲ ಎಂಬುದಾಗಿ ಹೇಳ್ತಾರೆ. BP ಅಲ್ಲ, ಶುಗರ್ ಅನ್ನುವಂಥದ್ದು ಕಾಯಿಲೆನೇ ಅಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಮತ್ತೆ ಅವರು ಮತ್ತೊಂದು ವಿಷಯವನ್ನ ಯಾವಾಗ್ಲೂ ಕೂಡ ಒತ್ತಿ ಹೇಳ್ತಾರೆ. ಏನು ಅಂತಂದ್ರೆ, ನೀವು ಆರೋಗ್ಯವಾಗಿರ್ಬೇಕಾ, ನಿಮಗೆ ಶರೀರದಲ್ಲಿ ಆರೋಗ್ಯ ಬೇಕಾ, ಎಲ್ಲರನ್ನ ಪ್ರೀತಿ ಮಾಡ್ರಿ. ಲವ್ ಎವ್ರಿ ಒನ್. ಎಲ್ಲರನ್ನ ಪ್ರೀತಿ ಮಾಡ್ರಿ, ನಿಮ್ಗೆ ಕಾಯಿಲೆನೇ ಬರಲ್ಲ ಅಂತ ಹೇಳ್ತಾರೆ. ಎಷ್ಟು ಸತ್ಯವಾದಂತ ಮಾತು. ಇದನ್ನ ಯೇಸು ಸ್ವಾಮಿ ಹೇಳಿದ್ದಾರೆ. ಏನಂತ? ಪ್ರೀತಿಯು ಬಹು ಪಾಪಗಳನ್ನ ಮುಚ್ಚುತ್ತದೆ. ನನಗೊಬ್ಬರ ಮೇಲೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಏನ್ ಕಾರಣ? ಆತ ನನ್ನ ವಿರುದ್ಧವಾಗಿ ಏನೋ ತಪ್ಪು ಮಾಡಿರ್ಬೇಕು, ಆಕೆ ನನ್ನ ವಿರುದ್ಧವಾಗಿ ಏನೋ ತಪ್ಪು ಮಾಡಿರ್ಬೇಕು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವೇನ್ ಮಾಡ್ತೀವಿ? ಅವ್ರನ್ನ ನಾವು ದ್ವೇಷ ಮಾಡ್ತಾನೆ ನಾವು ಅಂತೀವಿ. ಕ್ಷಮಿಸ್ಬಿಟ್ಟೆ, ಆದ್ರೆ ಅವ್ರ ಮುಖ ನಾನು ನೋಡಲ್ಲ, ಅವ್ರ ಸವಾಸನೆ ನನಗೆ ಬೇಡ. ದೇವ್ರ ಒಪ್ತಾರ ಆ ಥರ? ಇಲ್ಲ. ಇಲ್ಲಿ ಡಾಕ್ಟರ್ ಹೆಗ್ಡೆ ಹೇಳಿರುವಂಥದ್ದು, ಪ್ರೀತಿ ಮಾಡ್ರಿ, ನಿಮಗೆ ಕಾಯಿಲೆನೇ ಬರಲ್ಲ. ಪ್ರೀತಿ ಮಾಡುವಾಗ ಸೈನ್ಸ್ ಹೇಳ್ತದೆ, ನಮ್ಮ ಶರೀರದಲ್ಲಿ ಆಕ್ಸಿಲೋಸಿನ್ ಎನ್ನುವಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತದಂತೆ. ಆಕ್ಸಿಲೋಸಿನ್ ಅನ್ನುವಂಥ ಹಾರ್ಮೋನು, ಅದಕ್ಕೆ ಲವ್ ಹಾರ್ಮೋನ್ ಅಂತ ಹೆಸರು. ಆ ಒಂದು ನಾವು ಪ್ರೀತಿ ಮಾಡುವಾಗ ಆ ಹಾರ್ಮೋನ್ ನಮ್ಮಲ್ಲಿ ಉತ್ಪತ್ತಿ ಆಗುವಾಗ ನಮ್ಮ ಶರೀರ ಪೂರ್ತಿ ಲವಲವಿಕೆಯಲ್ಲಿ ಇರ್ತದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥದ್ದು. ಆದ್ರೆ ನಾವು ಪ್ರೀತಿ ಮಾಡ್ತೇವಾ? ಯಥಾರ್ಥವಾಗಿ ಪ್ರೀತಿ ಮಾಡ್ತೇವಾ? ನಮ್ಮ ಸೊಸೆನ ನಮ್ಮ ಮಗಳಂತೆ ಪ್ರೀತಿಸ್ತೇವಾ? ನಮ್ಮ ಅತ್ತೆನ ತಾಯಿಯಂತೆ ಪ್ರೀತಿಸ್ತೇವಾ? ನನ್ನ ಸಹೋದರ ಸಹೋದರಿಯನ್ನು ಪ್ರೀತಿಸಿದ ಹಾಗೆ ನಮ್ಮ ನೆರೆಹೊರೆಯನ್ನು ಪ್ರೀತಿಸ್ತೇವಾ? ಏಸು ಆತನು ಪ್ರೀತಿ ಸ್ವರೂಪಿ. ಈ ಭೂಮಿಗೆ ಬಂದಂತ ಉದ್ದೇಶವೇ ಪ್ರೀತಿ. ದೇವರಿ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ನು. ಅದನ್ನೇ ಅಲ್ವಾ ನಾವು ಧ್ಯಾನಿಸ್ತಾ ಇರೋದು. ಈಗ ಈ ಶಿಲುಬೆನ ಧ್ಯಾನ ಮಾಡುವಂತ ನಾವು, ಶ್ರಮೆನ ಧ್ಯಾನಿಸುವಂತ ನಾವು ಪ್ರೀತಿ ಇಲ್ಲದವರಾದ್ರೆ, ಕ್ಷಮಿಸುವ ಮನಸ್ಸುಳ್ಳವರು ಇಲ್ಲದವರಾದ್ರೆ, ನಾವು ಇಲ್ಲಿ ಬಂದು ಆರಾಧಿಸುವುದಂತ ಎಲ್ಲವೂ ಕೂಡ ವ್ಯರ್ಥ ಪ್ರಿಯರೇ. ನಾನು 1000 ಸಲ ಬೈಬಲ್ ಓದಿರ್ಬೋದು, ಬೈಬಲ್ ಎಕ್ಸಾಮ್ಸ್ ಅಲ್ಲಿ ನನಗೆ ಯಾವಾಗಲೂ ಫಸ್ಟ್ ಪ್ರೈಸ್ ಬರ್ಬೋದು, ಎಲ್ಲ ನಾನು ಮಾಡ್ತೇನೆ, ಎಲ್ಲದರಲ್ಲಿ ಟಾಪ್ ಆಗಿರ್ತೇನೆ. ಆದ್ರೆ ಪ್ರೀತಿ ಇಲ್ಲದವರಾದ್ರೆ 1 ಕೊರಿಂಥ 13ನೇ ಅಧ್ಯಾಯ ಪ್ರೀತಿಯ ಶ್ರೇಷ್ಠತೆ ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ ಅಲ್ವಾ? ಅದು ಬರೀ ಮದುವೆಗೆ ಮಾತ್ರ ನಾವು ಯೋಚಿಸ್ತೇವಲ್ಲ, ಪ್ರತಿನಿತ್ಯವೂ ಅದನ್ನು ಓದ್ತಾನೆ ಇರಬೇಕು. ಪ್ರೀತಿ ತಾಳ್ಮೆ ಉಳ್ಳದು, ದಯೆ ತೋರಿಸುವಂಥದ್ದು, ಹೊಟ್ಟೆ ಕಿಚ್ಚು ಪಡೋಲ್ಲ, ಹೊಗಳಿಕೊಳ್ಳೋದಿಲ್ಲ, ಮರ್ಯಾದೆಗೆಟ್ಟು ನಡೆಯಲ್ಲ, ಉಬ್ಬಿಕೊಳ್ಳಲ್ಲ, ಅನ್ಯಾಯವನ್ನು ನೋಡಿ ಸುಮ್ಮನೆ ಇರಲ್ಲ ಅಲ್ವಾ? ಎಷ್ಟು ಚಂದದ ರೀತಿಯಲ್ಲಿ ಈ ಪ್ರೀತಿಯನ್ನ ನಾವು ಧ್ಯಾನಿಸ್ಬೇಕು. ಏಸು ಸ್ವಾಮಿ ಬಂದಾಯ್ತು, ನಮಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾಯ್ತು, ಆತನ ಗಾಯಗಳನ್ನು ಹೇಳಿ ಅಯ್ಯೋ ಯೇಸುವೆ ನೀನೀಗ ಮಾಡಿದೆ. ಅದಕ್ಕೆ ಯೇಸು ಸ್ವಾಮಿ ಅಲ್ಲೇ ಯೆರೂಸಲೇಮ್ ಸ್ತ್ರೀಯರು ಅಳುವಾಗ ಅಲ್ಲೇ ಸ್ಟಾಪ್ ಮಾಡ್ತಾರೆ. ಸ್ಟಾಪ್, ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳ್ರಿ. ಯೇಸು ಸ್ವಾಮಿಯ ಪ್ರೀತಿಯನ್ನ ಅಭ್ಯಾಸ ಮಾಡ್ಲಿಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಅದೇ ಶ್ರಮೆಯ ದಿನಗಳಂದ್ರೆ ಏನು? ನಮಗೆ ಆಗದಂತ ಕಾರ್ಯವನ್ನು ಬಿಟ್ಟು ಕೊಡ್ತೀವಲ್ಲ, ಅದು ಕಷ್ಟ, ಅದು ನಮಗೆ ಶ್ರಮೆ. ಅದನ್ನೇ ನಾವು ಅಭ್ಯಾಸ ಮಾಡ್ಲಿಕ್ಕಾಗಿ ನಾವಿಲ್ಲಿ ಕೂತ್ಕೊಂಡಿದ್ದೇವೆ ಪ್ರಿಯರೇ. ಆ ಪ್ರೀತಿ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇದೆಯಾ? ಪ್ರೀತಿ ಮಾಡುವಾಗ ಎಲ್ಲರ ಸಂಬಂಧ ನಮಗೆ ಆರೋಗ್ಯಕರವಾಗಿರ್ತದೆ. ಎಷ್ಟೋ ಜನ ಒಂದೇ ಮನೇಲಿರ್ತಾರೆ, ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳಲ್ಲ.
ಒಂದೇ ಕುಟುಂಬದಲ್ಲಿರ್ತಾರೆ, ಅಣ್ಣ ತಮ್ಮಂದ್ರು ಮಾತಾಡ್ಕೊಳ್ಳಲ್ಲ, ಆಸ್ತಿಯ ವಿಷಯದಲ್ಲಿ ಜಗಳ, ಮದುವೆ ಆಗೋವರೆಗೂ ಚೆನ್ನಾಗಿದ್ರು ಅಮ್ಮೋರೆ, ಮದುವೆ ಆದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಹೀಗಾಗ್ಬಿಟ್ರು. ನಮ್ಮ ಕ್ರೈಸ್ತರೇ, ಬೇರೆ ಕಡೆ ಎಲ್ಲಿಯೂ ಬೇಡ, ನಮ್ಮ ಕ್ರೈಸ್ತರಲ್ಲೇ ಇಂಥ ಘಟನೆಗಳು ನಡೀತಾ ಇದೆ ಪ್ರಿಯರೇ. ಹಾಗಾದ್ರೆ ಯೋಚಿಸೋಣ, ನಾವೆಲ್ಲಿ ತಪ್ಪಿ ಹೋಗಿದ್ದೇವೆ? ನಮ್ಮಲ್ಲಿ ಎಲ್ಲಿ ಕ್ರೋಧ ಇದೆ? ನಮ್ಮ ಹೃದಯ ಆರೋಗ್ಯವಾಗಿದೆಯಾ? ನನ್ನ ಒಂದು ಮನಸ್ಸು ಶುದ್ಧವಾಗಿದೆಯಾ ಎಂಬುದಾಗಿ ಯೋಚಿಸುವಾಗ ಖಂಡಿತವಾಗಿಯೂ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಈ ದಿನದಲ್ಲಿ ನಮಗೆ ಬಿಡುಗಡೆ ಕೊಡ್ಲಿಕ್ಕಾಗಿ ಯೇಸು ಸ್ವಾಮಿ ಇಲ್ಲಿ ಇಳಿದು ಬಂದಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಆಮೇನ್. ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ, ನಮ್ಮ ಜೊತೆಯಲ್ಲಿ ಆತನು ಮಾತನಾಡ್ತಾ ಇದ್ದಾನೆ ಪ್ರಿಯರೇ. ನಾವು ಬಿಟ್ಕೊಡ್ಬೇಕಷ್ಟೇನೆ, ಆತನು ಖಂಡಿತವಾಗಿ ಕಾರ್ಯ ಸಾಧಿಸ್ತಾನೆ. ಮೂರನೇದಾಗಿ ನೋಡುವಾಗ ಶಾರೀರಿಕವಾದಂಥ ಒಂದು ಆರೋಗ್ಯ. ಮೊದಲನೇದಾಗಿ ಆತ್ಮಿಕ ಸ್ವಸ್ಥತೆ, ಎರಡನೇದಾಗಿ ಸಂಬಂಧಗಳಲ್ಲಿ ಸ್ವಸ್ಥತೆ, ಮೂರನೇದಾಗಿ ಶರೀರದಲ್ಲಿ ಸ್ವಸ್ಥತೆ. ಇದಕ್ಕೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 25-34 ವಚನಗಳು ನಾವು ನೋಡ್ತೇವೆ. ಮಾರ್ಕ 5ನೇ ಅಧ್ಯಾಯ 25-34. ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಒಂದು ಘಟನೆ. ಏನದು? ರಕ್ತ ಕುಸುಮ ರೋಗಿಯ ಒಂದು ವಿಷಯ. 12 ವರ್ಷಗಳಿಂದ ರಕ್ತ ಕುಸುಮದಿಂದ ಬಳಲ್ತಿದ್ದಂತ ಈ ಸ್ತ್ರೀ ಏನ್ ಮಾಡ್ತಾಳೆ? ಅಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ, ತನಗಿದ್ದಂತ ಹಣವೆಲ್ಲ ಎಲ್ಲಿ ವೆಚ್ಚ ಮಾಡ್ತಾಳೆ? ವೈದ್ಯರ ಬಳಿಯಲ್ಲಿ. ಅಲ್ಲಿ ಕಂಪ್ಲೀಟ್ ಆಗಿ ಅದು ಪೂರ್ತಿ ಅಲ್ಲಿ ವೈದ್ಯರಿಗೆ ಕೊಟ್ಟು, ತನ್ನ ಆಸ್ತಿ ಎಲ್ಲ ಕೊಟ್ಟು ಸ್ವಸ್ಥತೆ ಹೊಂದಲಿಲ್ಲ. ಕೊನೆಯದಾಗಿ ಏನ್ ಮಾಡ್ತಾಳೆ? ನಂಬಿಕೊಂಡು ಯೇಸುವನ್ನ ನಂಬ್ಕೊಂಡ್ ಬರ್ತಾಳೆ. ಯೇಸು ಬೇಡ, ಯೇಸುವಿನ ವಸ್ತ್ರದ ಗೊಂಡೆನ ಮುಟ್ಟಿದ್ರಾದ್ರೂ ನನಗೆ ಗುಣ ಆಗ್ತದೆ. ಆಕೆ ಮುಟ್ಟಿದ್ದು ಮುಖ್ಯ ಅಲ್ಲ, ಆಕೆಲಿದ್ದಂಥ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಮುಟ್ಟಾದ ಹೆಂಗಸನ ಅಸಹ್ಯ ಎಂಬುದಾಗಿ ಕನ್ಸಿಡರ್ ಮಾಡ್ತಾ ಇದ್ರು. ಹೊಲೆ, ಅವಳು ಕೂತಿದ್ದ ಜಾಗ ಹೊಲೆ, ಅವಳನ್ನ ಮುಟ್ಟಿದವರು ಹೊಲೆ ಆಗ್ತಾರೆ, ಸ್ನಾನ ಮಾಡ್ಕೋಬೇಕು, 7 ದಿನಗಳವರೆಗೂ ಅವರು ಅಪರಿಶುದ್ಧರಾಗಿರ್ತಾರೆ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ನೋಡ್ರಿ, ಸಂಪ್ರದಾಯವನ್ನ ಪಬ್ಲಿಕ್ ಆಗಿ ಮುರಿಯುವಂಥದ್ದನ್ನ ನಾವು ನೋಡ್ತೇವೆ. ಆಕೆಗೆ ಭಯ ಆಗ್ತದೆ. ಆಕ್ಚುಲಿ ಯೇಸು ಸ್ವಾಮಿ ನನ್ನನ್ನು ಯಾರು ಮುಟ್ಟಿದ್ದು ಅಂತ ಕೇಳಿದ ಕೂಡಲೇ ನಡುಕದಿಂದ ಮುಂದೆ ಬರ್ತಾಳೆ. ಯಾಕೆ? ಅವತ್ತಿನ ದಿನ ಅದು ತುಂಬಾನೇ ಅಪರಿಶುದ್ಧವಾದಂಥ ಒಂದು ಸಂಗತಿ. ನಾನಿಂಥ ಪರಿಶುದ್ಧ ಮನುಷ್ಯನನ್ನ ಮುಟ್ಬಿಟ್ನಲ್ಲ, ನನ್ನನ್ನು ಏನ್ ಮಾಡ್ತಾರೋ ಅಂತ ಭಯದಲ್ಲಿ ಬರ್ತಾಳೆ. ಆದ್ರೆ ಯೇಸು ಆಕೆನ ನೋಡಿ ಏನಂತಾರೆ? ಮಗಳೇ, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿತು. ಮಗಳೇ ಅಂತ ಹೇಳ್ತಾರೆ. ಒಂದು, ಅಲ್ಲಿ ಯೇಸು ಸ್ವಾಮಿ ಸಂಪ್ರದಾಯವನ್ನು ಮುರಿತಾರೆ. ಎರಡನೇದಾಗಿ ಆಕೆ ನಂಬಿಕೆಯನ್ನ ಎಲ್ಲರ ಮುಂದೆ ಆತನು ಪ್ರಚುರಪಡಿಸ್ತಾನೆ. ಆತನು ಸುಮ್ಮನೆ ಅಲ್ಲಿ ಒಂದು ಗುಣ ಆಗಿದೆ, ಹೀಲಿಂಗ್ ಆಗಿದೆ ಅಂತ ಹಾದು ಹೋಗ್ಬೋದಾಗಿತ್ತು. ಆದ್ರೆ ಯೇಸು ಹಾಗೆ ಮಾಡಲಿಲ್ಲ. ಆಕೆನ ಕರೀತಾನೆ. ಯಾಕೆ ಅಂತಂದ್ರೆ ಅವಳ ನಂಬಿಕೆನ ಯೇಸುವಿಗೆ ಎತ್ತಿ ಹಿಡಿಯುವಂಥದ್ದು ಮುಖ್ಯವಾಗಿತ್ತು ಪ್ರಿಯರೇ. ಈ ದಿನ ನಾವು ಯೇಸುವಿನ ಮೇಲೆ ನಮ್ಮ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಅಂತ ನಾವು ಪ್ರಶ್ನಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ಈ ದಿನದಲ್ಲಿ ನಾವು ನೋಡ್ತೇವೆ, ಅನೇಕ ರೀತಿಯಾದ ಅದ್ಭುತ ಕಾರ್ಯಗಳು ಸತ್ಯವೇದದಲ್ಲಿ ನಾವು ಓದಿದ್ದೇವೆ. ಯೇಸು ಮಾಡಿದಂಥ ಅದ್ಭುತಗಳು ಎಲ್ಲ ನೋಡಿ, ಅದೆಲ್ಲವೂ ಕೂಡ ಯಾವುದ್ರ ಮೇಲೆ ಆಧಾರಿತವಾಗಿದೆ? ನಂಬಿಕೆಯ ಮೇಲೆ ಅಲ್ವಾ? ನಂಬಿಕೆ ಮೇಲೆ. ಯಾಕಂದ್ರೆ ಯಾಕೋಬನ ಪುಸ್ತಕ 5:15 ಹೇಳ್ತದೆ, ನಿಮ್ಮಲ್ಲಿ ಯಾರು ಅಸ್ವಸ್ಥರಾಗಿದ್ದಾರಾ? ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಒಳ್ಳೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ಬರ್ಬೇಕಂತ ಇದೆಯಾ? ಏನಂತ ಇದೆ? ಸಭೆಯ ಹಿರಿಯರಿಗೆ ಹೇಳ್ ಕಳಿಸ್ರಿ, ನಿಮ್ಮ ಪಾಸ್ಟ್ರಿಗೆ ಹೇಳ್ ಕಳಿಸ್ರಿ. ಅವ್ರು ಬಂದು ಏನ್ ಮಾಡ್ತಾರೆ? ನಿಮ್ಮ ಮೇಲೆ ಎಣ್ಣೆಯನ್ನ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ಎಣ್ಣೆ ಏನನ್ನ ಸೂಚಿಸ್ತದೆ? ಇವತ್ತು ಕೆಲವು ಕಡೆ ಪ್ರಾರ್ಥನೆ ಆಯಿಲ್ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಪ್ರಾರ್ಥನೆ ಆಯಿಲ್ ಬೇಕಂದ್ರೆ ಕ್ಯೂ ನಿಲ್ಬೇಕು, ಇಷ್ಟು ಸ್ಕ್ಯಾನ್ ಮಾಡಬೇಕು, ಇಷ್ಟು ಹಣ ಕೊಡಬೇಕು. ಆದ್ರೆ ಎಣ್ಣೆ ಏನನ್ನ ಸೂಚಿಸ್ತದೆ? ಎಣ್ಣೆ ಹೇಗೆ ತೆಗಿತಾರೆ ಹೇಳಿ? ಒಂದು ಕಾಯನ್ನ ಜಜ್ಜಿ ಅದರಿಂದ ಎಣ್ಣೆ ಹೊರ ಬರ್ತದೆ ಅಲ್ವಾ? ಈಗ ತೆಂಗಿನೆಣ್ಣೆ ಕೂಡ ಸುಮ್ಮನೆ ಹಾಗೆ ಬರಲ್ಲ, ಅದನ್ನ ಪ್ರೆಸ್ ಮಾಡ್ತಾರೆ, ಪ್ರೆಸ್ ಮಾಡಿ ತೆಗಿತಾರೆ. ಆಲಿವ್ ಆಯಿಲ್ ಕೂಡ, ಒಲಿವ ಎಣ್ಣೆ ಕೂಡ ಸುಮ್ಮನೆ ಬರಲ್ಲ, ಆ ಕಾಯಿಗಳನ್ನ ಪ್ರೆಸ್ ಮಾಡ್ತಾರೆ. ಅದರಿಂದ ಅದನ್ನ ಏನನ್ನು ಸೂಚಿಸ್ತದೆ? ನಮ್ಮ ಯೇಸುವನ್ನ ಜಜ್ಜಿದ್ದರಿಂದ ಆತನ ಶರೀರದಿಂದ ಬಂದಂತ ರಕ್ತ, ಅದರ ಸಾಂಕೇತಿಕವಾಗಿ ಎಣ್ಣೆಯನ್ನ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಹಿರಿಯರನ್ನ ಹೇಳಿ ಕಳಿಸ್ರಿ, ಅವ್ರು ನಿಮ್ಮ ಬಳಿಯಲ್ಲಿ ಬಂದು ನಿಮಗೆ ಎಣ್ಣೆ ಹಚ್ಚಿ ಪ್ರಾರ್ಥಿಸಲಿ. ಅದಾದ್ಮೇಲೇನು? ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನ ರಕ್ಷಿಸ್ತದೆ. ಆಮೇನ್. ಇವತ್ತು ಎಷ್ಟು ಜನ ನಾವು ಅನಾರೋಗ್ಯದಲ್ಲಿ ಇದ್ದೇವೆ ಅಂದ ಕೂಡಲೇ ಹಿರಿಯರಿಗೆ ಫೋನ್ ಮಾಡಿ ಹೇಳ್ತೇವೆ. ಎಷ್ಟು ಜನ ನಾವು ನಮ್ಮ ಸೇವಕರುಗಳಿಗೆ ತಿಳಿಸ್ತೇವೆ ಫೋನ್ ಮಾಡಿ. ಕೆಲವರು, ನಾವು ಸೇವೆಯಲ್ಲಿರೋದ್ರಿಂದ ಕೆಲವು ಘಟನೆಗಳು ನನಗೆ ನೆನಪು ಬರ್ತದೆ. ಆಸ್ಪತ್ರೆಯಲ್ಲೆಲ್ಲ ಹೋಗಿ ಅಡ್ಮಿಟ್ ಆಗಿ ಎಲ್ಲ ತುಂಬ ಕಷ್ಟಪಟ್ಟು ಎಷ್ಟೋ ದಿನ ಚರ್ಚಲ್ಲಿ ಕಾಣಿಸ್ಕೊಳ್ಳದೆ ಮತ್ತೆ ಬರ್ತಾರೆ. ಬಂದಾಗ ಯಾಕೆ ಎಷ್ಟು ದಿನ ನಿಮ್ಮನ್ನು ನೋಡಲಿಲ್ಲ, ಕಾಣಿಸ್ಲಿಲ್ಲ, ಯಾಕೆ ಬಂದಿಲ್ಲ ಅಂದರೆ, ಅಯ್ಯೋ ನಿಮಗೆ ಗೊತ್ತಿಲ್ವಾ, ಎಷ್ಟು ಹುಷಾರಿಲ್ಲದೆ ಅಡ್ಮಿಟ್ ಆಗಿಬಿಟ್ಟಿದ್ವಿ ಅಮ್ಮೋರೆ. ನೀವು ಹೇಳಿದೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಅವಾಗ ನಾವು ಹೇಳ್ತೀವಿ,
ದಯವಿಟ್ಟು ಅನಾರೋಗ್ಯತೆ ಇರುವಾಗ ಒಂದೇ ಒಂದು ಮೆಸೇಜ್ ಹಾಕ್ರಿ ಸಾಕು, ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ. ಈ ನಂಬಿಕೆ ನಮ್ಮಲ್ಲಿ ಬರಬೇಕು ಪ್ರಿಯರೇ. ಅವ್ರೇನ್ ಪ್ರಾರ್ಥನೆ ಮಾಡೋದು, ಇವ್ರ ಪ್ರಾರ್ಥನೆ ಏನ್ ದೇವ್ರು ಕೇಳ್ತಾರ ಅಂತ ನಾವು ನ್ಯಾಯ ತೀರ್ಪು ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಗುಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ರೋಗಿಗಳು ರಕ್ಷಿಸಲ್ಪಡ್ತಾರೆ, ಅವ್ರಿಗೆ ಗುಣವಾಗ್ತದೆ ಪ್ರಿಯರೇ. ಅದಾದ್ಮೇಲೆ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 40ನೇ ವಚನ ನೋಡುವಾಗ ಅಲ್ಲಿ ಲಾಜರನು ತೀರಿ ಹೋದಂತ ಸಂಗತಿ ಇದೆ. ಅಲ್ಲಿ ಈ ಮಾರ್ತಳ ವಿಷಯ ನೋಡ್ರಿ. ಮಾರ್ತಾ ಯಾವಾಗ್ಲೂ ಕೂಡ ಅವಳು ಏನ್ ಮಾಡ್ತಾ ಇದ್ಲು, ಕೆಲಸ ಕಾರ್ಯಗಳಲ್ಲೇ ತನ್ನನ್ನ ತೊಡಗಿಸ್ಕೊಳ್ತಾ ಇದ್ರು. ಮರಿಯಳು ಯೇಸುವಿನ ಪಾದದಲ್ಲಿ ಕೂತಿದ್ಲು. ಈ ಮಾರ್ತಾ ಏನ್ ಹೇಳ್ತಾಳೆ, ಎಲ್ಲಿ ಅವನನ್ನ ಇಟ್ಟಿದ್ದೀರಿ ಅಂತ ಯೇಸು ಕೇಳಿದಾಗ ಮಾರ್ತಾ ಹೇಳ್ತಾಳೆ, ಸ್ವಾಮಿ 4 ದಿನ ಆಗಿದೆ, ಈಗಾಗಲೇ ನಾತ ಹುಟ್ಟಿರ್ಬೇಕು, ಸ್ಮೆಲ್ ಬರ್ತಾ ಇರ್ಬೇಕು, ಈಗ ಏನು ಮಾಡಕ್ ಆಗಲ್ಲ ಅಂತ ಮಾರ್ತಾ ಹೇಳ್ತಾಳೆ. ಯೇಸು ಏನ್ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಇವತ್ತು ಯಾಕೆ ನಾವಿನ್ನೂ ಕಾಣ್ತಾ ಇಲ್ಲ? ಯಾಕೆ ನಮ್ಮಲ್ಲಿ ದೇವರ ಮಹಿಮೆ ನಮ್ಮಲ್ಲಿ ಪ್ರಕಟಗೊಳ್ತಾ ಇಲ್ಲ? ನಮಗೆ ನಂಬಿಕೆ ಇಲ್ಲ. ನಮ್ಮ ನಂಬಿಕೆ ಎಷ್ಟರ ಮಟ್ಟಿಗೆ ಮೆಡಿಸಿನ್ಸ್ ಮೇಲೆ, ಡಾಕ್ಟರ್ಸ್ ಹತ್ರ ಹೋಗ್ಬೇಕು ಇಲ್ಲ ಅಂತಿಲ್ಲ, ಆದರೆ ಮೊದಲನೆಯ ಸ್ಥಾನ ನಾವು ಯಾರಿಗೆ ಕೊಡ್ತಾ ಇದ್ದೇವೆ? ಒಂದು ವೇಳೆ ದೇವರ ಚಿತ್ತವಿದ್ದು ನಾವು ವೈದ್ಯರ ಬಳಿ ಹೋಗ್ಬೇಕಂದ್ರೆ ದೇವ್ರು ನಮ್ಮನ್ನ ಮಾರ್ಗದರ್ಶನ ತೋರಿಸ್ತಾರೆ, ಇಂಥ ಕಡೆ ಹೋಗ್ರಿ. ಕೆಲವರು ನೋಡ್ತೇವೆ, ಒಂದು ಆಸ್ಪತ್ರೆ ಬಿಟ್ಟು ಇನ್ನೊಂದು ಆಸ್ಪತ್ರೆ, ಇನ್ನೊಂದು ಆಸ್ಪತ್ರೆ ಬಿಟ್ಟು ಇನ್ನೊಂದು ಆಸ್ಪತ್ರೆ, 5-6 ಕಡೆ ಸುತ್ತಾಗಿ ಎಲ್ಲೂ ನಮ್ಗೆ ಗುಣನೇ ಆಗ್ಲಿಲ್ಲ ಅಂತ ಬರ್ತಾರೆ. ದೇವರ ಬಳಿಯಲ್ಲಿ ಮೊದಲನೇದಾಗಿ ಬಂದಾಗ ಖಂಡಿತ ದೇವರು ನಮ್ಮನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಗ್ತದೆ, ನೀನ್ ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣುವಿ ಅಂತ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ ಪ್ರಿಯರೇ. ಮಾರ್ಕ 5:36ನೇದಲ್ಲಿ ಒಬ್ಬ ಸಭಾ ಅಧ್ಯಕ್ಷನ ಮಗಳು, ಯಾಯರನ ಮಗಳನ್ನ ನಾವು ನೋಡ್ತೇವೆ. ಆಕೆ ಏನಾಗಿರ್ತದೆ, ಆಕೆ ಬಹಳ ಹುಷಾರಿಲ್ಲಂತ ಪರಿಸ್ಥಿತಿಯಲ್ಲಿ ಆತನು ಯೇಸುವಿನ ಬಳಿ ಹೇಳ್ತಾ, ಇದು ರಕ್ತ ಕುಸುಮ ರೋಗಿಯ ಒಂದು ಘಟನೆ ನಡೆಯೋದಕ್ಕೆ ಮುಂಚೆ, ಸ್ವಾಮಿ ನೀನ್ ಬಾ ಅನ್ನೋಷ್ಟೊತ್ತಿಗೆ ಈ ಒಂದು ಗುಂಪಿನ ಜನರು ಯೇಸುವನ್ನ ಮುತ್ತಿಕೊಳ್ತಾ ಇರೋದ್ರಿಂದ ಅಷ್ಟರೊಳಗಡೆ ಈ ರಕ್ತ ಕುಸುಮ ರೋಗಿ ಬಂದು ಆಕೆ ಸ್ವಸ್ಥತೆನ ಹೊಂದ್ಕೊಂಡು ಹೋಗಿರ್ತಾಳೆ. ಹಾಗಾಗಿ ಇಲ್ಲಿ ಯೇಸು ಹೋಗ್ಲಿಕ್ಕೆ ಸ್ವಲ್ಪ ತಡ ಆಗ್ತಿದ್ದಂಗೆ ಅಲ್ಲಿರುವಂತ ಆತನ ಸೇವಕರು ಬಂದು ಹೇಳ್ತಾರೆ, ನೀನು ಗುರುಗಳಿಗೆ ತೊಂದರೆ ಕೊಡ್ಬೇಡ, ನಿನ್ನ ಮಗಳು ತೀರಿ ಹೋದ, ಕತೆ ಮುಗೀತು ಅಂತ ಹೇಳ್ತಾರೆ. ಆಗ ಯೇಸು ಏನಂತ ಹೇಳ್ತಾರೆ, ನೀನು ಏನಂತೆ, ಭಯಪಡ್ಬೇಡ, ಅನುಮಾನ ಪಡ್ಬೇಡ, ನಂಬಿಕೆ ಮಾತ್ರ ಇರಲಿ. ಇವತ್ತು ನನ್ನನ್ನು ಮತ್ತು ನಿಮ್ಮನ್ನು ಸ್ವಾಮಿ ನೋಡಿ ಹೇಳ್ತಾ ಇದ್ದಾರೆ, ನಿಮಗೆ ನಂಬಿಕೆ ಮಾತ್ರ ಇರಲಿ. ಇವತ್ತಿನ ದಿನ ನಾವು ಮಾನಸಿಕವಾಗಿ ಎಷ್ಟೋ ವಿಷಯಗಳಲ್ಲಿ ನಾವು ಹೋರಾಡ್ತಿರ್ಬೋದು, ಸ್ವಸ್ಥತೆ ಬೇಕಾಗಿರ್ಬೋದು. ಆತ್ಮಿಕ ವಿಷಯದಲ್ಲಿ ಕೆಲವರಿಗೆ ನಿಮಗೆ ಸ್ವಸ್ಥತೆ, ಕೆಲವರಿಗೆ ಸಂಬಂಧಗಳ ವಿಷಯದಲ್ಲಿ ಸ್ವಸ್ಥತೆ ಬೇಕಾಗಿರ್ಬೋದು, ಇನ್ನು ಕೆಲವರಿಗೆ ಶಾರೀರಿಕವಾಗಿ ನಿಮಗೆ ಸ್ವಸ್ಥತೆ ಬೇಕಾಗಿರ್ಬೋದು. ಈ ಕ್ಷಣ ನಾನು ನಿಮ್ಗೆ ಹೇಳ್ತೇನೆ, ಯಾರಾದರೂ ನೀವು ನಂಬಿಕೆಯಲ್ಲಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ನೀವು ಒಪ್ಪಿಸಿಕೊಟ್ರೆ, ನೀವು ಹೊರಗಡೆ ಹೋಗೋದಕ್ಕೆ ಮುಂಚಿತವಾಗಿ ನಾನು ನಿಮ್ಗೆ ಹೇಳ್ತೇನೆ, ನೀವು ಬಿಡುಗಡೆ ಹೊಂದಿಕೊಂಡೇ ನೀವು ಹೊರಗೆ ಹೋಗ್ತೀರಾ. ಆಮೇನ್. ಹೌದು. ಹಾಗಾಗಿ ನಾವು ನಂಬುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ಮತ್ತೊಂದು ಮುಖ್ಯವಾದಂಥ ಒಂದು ವಿಷಯ, ಕಾಯಿಲೆ ಅನ್ನುವಂಥ ಅಥವಾ ರೋಗ ಅಂತ ಹೇಳುವಾಗ ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯದ 21ನೇ ವಚನದಲ್ಲಿ ಒಂದು ಸುಂದರವಾದಂಥ ಮಾತಿದೆ. ಯಾರಿಗಾರು ಗೊತ್ತಿದೆಯಾ? ಜ್ಞಾನೋಕ್ತಿ 18:21 ಏನದು? ಜೀವನ್ಮರಣ ನಾಲಿಗೆಯ ವಶ, ವಚನ ಪ್ರಿಯರು ಅದನ್ನ ಅನುಭವಿಸ್ತಾರೆ ಅಂತ ಇದೆ. ಏನಿದ್ರ ಅರ್ಥ? ಜೀವನ್ ಮರಣ ನಮ್ಮ ನಾಲಿಗೆಯ ವಶದಲ್ಲಿ ಇದೆ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಈಗ ಎಲ್ಲ ಬಹಳ ಕಾಮನ್ ಆದಂಥ ಕಾಯಿಲೆ ಏನು? ಶುಗರು, BP, ಥೈರಾಯ್ಡ್, ಇದೆಲ್ಲ ಕೂಡ ಕಾಮನ್. ಹಾರ್ಟ್ ಪ್ರಾಬ್ಲಮ್. ಈಗ ಅದು ಹೇಗೆ ಹೆಸರಿಡ್ತಾ ಇದ್ದಾರೆ ಅಂತಂದ್ರೆ, ಇದು ಹೆರಿಡಿಟಿ ಪ್ರಾಬ್ಲಮ್ಮು. ಅಪ್ಪ ಅಮ್ಮಗಿದ್ರೆ ಮಗಳಿಗೂ ಬರುತ್ತೆ, ಮಗಳಿಗಿದ್ರೆ ಮೊಮ್ಮಕ್ಕಳಿಗೂ. ಎಲ್ಲಿ ಬರ್ದಿದೆ ಇದು? ಅದು ಹಳೆ ಒಡಂಬಡಿಕೆಯಲ್ಲಿ ಶಾಪಗಳು ತಲೆಮಾರು ಬರ್ತಾ ಇತ್ತು. ಏಸು ಆ ಶಾಪವನ್ನು ಶಿಲುಬೆಯಲ್ಲಿ ಆತನು ಮುರಿದನು. ಅದು ಯಾಕೆ ನಮಗೆ ಮತ್ತೆ ಹಿಂಜಾರ್ಬೇಕು? ಹಾಗಾದ್ರೆ ಇಲ್ಲಿ ಹೇಗೆ ಬರ್ತಾ ಇದೆ ಅಂತಂದ್ರೆ, ನಮ್ಮ ನಾಲಿಗೆಯಲ್ಲಿ ನಾವು ಅರಿಕೆ ಮಾಡುವುದರ ಮೂಲಕವಾಗಿ ನಮ್ಮ ಪ್ರತಿಯೊಬ್ಬರ ನಾಲಿಗೆಗೆ ಜೀವನ್ ಮರಣದ ಅಧಿಕಾರ ದೇವರಿಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಯಾವುದಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ? ನಾವು ಮರಣವನ್ನೇ ಅರಿಕೆ ಮಾಡ್ತಾ ಇದ್ದೇವಾ? ಅಯ್ಯೋ ನಮ್ಮ ಅಪ್ಪ ಅಮ್ಮಗಿತ್ತು ನಮಗ್ ಬಂದ್ಬಿಡುತ್ತೆ, ಅವ್ರಿಗಿತ್ತು ನಮಗ್ ಬಂದ್ಬಿಡು. ಖಂಡಿತ ಇಲ್ಲ. ಯಾಕಂದ್ರೆ ಸ್ವಾಮಿ ವಾಕ್ಯ ಹೇಳ್ತದೆ, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿ, ಹಳೆದೆಲ್ಲ ಹೋಗಿ ಹೊಸದಾಯ್ತು. ಹಾಗಾದ್ರೆ ನೀವಿನ್ನೂ ಕ್ರಿಸ್ತನಲ್ಲಿ ಇಲ್ವಾ? ನಾನು ಕ್ರಿಸ್ತನಲ್ಲಿ ಇದ್ದೇನೆ, ನಾನು ಕ್ರಿಸ್ತನವಳು ಅಂತ ನೀವು ಹೇಳುವುದಾದರೆ, ನಾವು ನೂತನ ಸೃಷ್ಟಿ ಅಂದ್ರೆ ತಲೆಯಿಂದ ಪಾದದವರೆಗೂ ಎಲ್ಲ ಹೊಸದು. ನಮ್ಮ ಬಯಾಲಜಿಕಲ್ ಪೇರೆಂಟ್ಸ್ ಇಂದ ನಮಗೆ ಬಂದದ್ದು ಯಾವುದು ಕೂಡ ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಜನ ನಂಬ್ತೀರಾ ಇದನ್ನ? ನಂಬೇಕು. ವಾಕ್ಯ ಇದೆ,
ಜೀವನ್ ಮರಣ, ನಿಮ್ಮ ಶರೀರವನ್ನು ನೋಡಿ ಜೀವವನ್ನು ನುಡಿರಿ. ನನಗೆ ಇದು ಇಲ್ಲ, ನಮ್ಮ ಅಮ್ಮ ಅಪ್ಪಗಿದ್ರೆ ನನಗೆ ಇರಬೇಕು ಅಂತ ಇಲ್ಲ, ನನಗದು ಬರಲ್ಲ ಅಂತ ನೀವು ಅರಿಕೆ ಮಾಡ್ರಿ. ನನ್ನ ಮಕ್ಕಳಿಗೂ ಅದು ಬರಲ್ಲ, ಬರಬಾರ್ದು ಅಂತ ಅರಿಕೆ ಮಾಡುವಾಗ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಅದನ್ನು ಯಾರು ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಬರ್ತದೋ ಅವರು ಅದನ್ನು ಅನುಭವಿಸ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ನಾವು ಹಿರಿಯ ವ್ಯಕ್ತಿಗಳು ಹೇಳ್ತಾರೆ, ಮಕ್ಕಳನ್ನ ಅಥವಾ ಆದಷ್ಟು ಬೇಗ ನೀವು ಶಪಿಸ್ಬೇಡ್ರಿ, ಬಾಯಲ್ಲಿ ದುಡುಕಿ ಏನನ್ನು ಮಾತಾಡಬೇಡ್ರಿ, ಅದು ಹಾಗೆ ಫಲಿಸ್ತದೆ. ಯಾರನ್ನು ನೋಡಿ ತಕ್ಷಣ ಏನನ್ನು ಹೇಳ್ಬೇಡ್ರಿ, ಎಚ್ಚರಿಕೆಯಾಗಿ ನಮ್ಮ ನಾಲಿಗೆ ನಾವು ಕಾದ್ಕೊಳ್ಬೇಕು ಪ್ರಿಯರೇ. ನಾವು ಆಶೀರ್ವಚನವನ್ನು ಹೇಳುವಾಗ ಅದು ಆಗ್ತದೆ, ಶಾಪವನ್ನು ಕೊಡುವಾಗ ಅದು ನೆರವೇರ್ತದೆ. ಹಾಗಾಗಿ ಜೀವನ್ ಮರಣ ನಾಲಿಗೆ ವಶ ಇದೆ, ವಚನ ಪ್ರಿಯರು ಅದನ್ನ ಅನುಭವಿಸ್ತಾರೆ. ಹಾಗಾಗಿ ನಾವು ನಮ್ಮ ಶರೀರವನ್ನು ನೋಡಿ ಜೀವವನ್ನೇ ನಾವು ಉಚ್ಚರಿಸುವವರಾಗಿರಬೇಕು ಪ್ರಿಯರೇ. ಮಾತ್ರವಲ್ಲ, ಇನ್ನು ಕೆಲವರಿಗೆ ಯಾಕೆ ವ್ಯಾಧಿ ಬರ್ತದೆ ಅಂತ ಹೇಳುವಾಗ ಭಯದಿಂದ. ಭಯ, ಏನ್ ನೋಡಿದ್ರು ಭಯ. ಆ ಭಯ, ಅಯ್ಯೋ ಈ ರೀತಿಯಾಗಿದೆಯಲ್ಲ, ನಮ್ಮ ಪಕ್ಕದ ಮನೇಲಿ ಈ ರೀತಿಯಾಗಿ ಏನೋ ಘಟನೆ ನಡೆದ್ಬಿಟ್ಟಿದೆ, ಅದು ನಾನು ಮತ್ತೆ ನಿಮ್ಗೆ ಕೋವಿಡ್ನೇ ಕೋಟ್ ಮಾಡ್ತೀನಿ, ಅಲ್ಲಿ ಬಂದ್ಬಿಟ್ಟಿದೆ, ಇಲ್ಲೂ ಬಂದ್ಬಿಡುತ್ತೆ ಇಲ್ಲ. ಹಾಗಾಗಿ ಎಷ್ಟೋ ಜನ ಭಯದಿಂದಲೇ ತೀರಿ ಹೋದ್ರು. ಕೋವಿಡ್ ಬಂದು ತೀರಿ ಹೋಗಿರೋದಕ್ಕಿಂತ ಭಯದಿಂದಲೇ ತೀರಿ ಹೋದ್ರು. ನಮ್ಮ ಒಂದು ಜೀವನದಲ್ಲಿ ಭಯ ಅನ್ನುವಂಥದ್ದು ಇರಲೇಬಾರ್ದು ಪ್ರಿಯರೇ. ಭಯ ತರುವುದು ಯಾರು? ಸೈತಾನನೋ. ಅಪನಂಬಿಕೆ ತರುವುದು ಯಾರು? ಸೈತಾನನೋ. ಆತನನ್ನ ಎದುರಿಸ್ಬೇಕಂತ ವಾಕ್ಯದಲ್ಲಿದೆ. ಭಯ ಬರ್ತಾ ಇದೆಯಾ? ಅಯ್ಯೋ ನನ್ಗೇನೋ ಎಲ್ಲೋ ಒಂದ್ ಕಡೆ ನನಗೆ ಸೊಂಟ ಹಿಂದೆ ನೋವ್ತಾ ಇದೆ, ಕಿಡ್ನಿ ಪ್ರಾಬ್ಲಮ್ ಇರ್ಬೋದಾ? ಭಯ ಸೈತಾನ್ ತಂದು ಹಾಕ್ತಾನೆ. ಸ್ವಲ್ಪ ಎದೆ ಇದೆ ಅಂತ ಏನೋ ನಾನು ಹೋಗಿ ECG ಮಾಡಿಸ್ಕೋಬೇಕು, ಏನೋ ಆಗ್ತಾ ಇದೆಯೋ ಅಂತ ಭಯ ಪಡ್ತೇವೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೋಬ 25ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ನನಗೆ ಭಯ ಹುಟ್ಟಿದ ಕೂಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರ್ತದಂತೆ. ಹಾಗಾಗಿ ನಾವು ಭಯ ಪಡಬಾರ್ದು. ಹೆದರ್ಕೊಂಡಾಗ ಅದು ನಮ್ಮನ್ನ ರೂಲ್ ಮಾಡ್ತದೆ. ಆ ಭಯವನ್ನು ನಮಗೆ ರೂಲ್ ಮಾಡ್ಲಿಕ್ಕೆ ನಾವು ಬಿಡಬಾರದು ಪ್ರಿಯರೇ. ಯಾಕಂದ್ರೆ ಯೇಸು ಸ್ವಾಮಿ, ಆ ತಂದೆಯಾದ ದೇವರು ಹೇಳಿದ್ದಾರೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇಟ್ ಇಸ್ ಡಿಕ್ಲೇರ್ಡ್ ದಟ್ ವಿ ಆರ್ ಹೀಲ್ಡ್. ಹಾಗಿದ್ಮೇಲೆ ನಾವು ಪುನಃ ಹೆದರ್ಕೊಂಡು ಕಾಯಿಲೆಗಳು, ಅನಾರೋಗ್ಯತೆಗಳನ್ನು ನಾವು ಮೈ ಮೇಲೆ ತಂದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಹಾಗಾಗಿ ಈ ಸಮಯದಲ್ಲಿ ನಮ್ಮನ್ನು ನಾವು ಒಪ್ಪಿಸ್ಕೊಡೋಣವೇ. ಮೊದಲನೇದಾಗಿ ದೇವರಿಗೆ ಇಷ್ಟವಿಲ್ಲದಂಥ ಪಾಪ ಕಾರ್ಯಗಳನ್ನ ನಾವು ತ್ಯಜಿಸಿ ಬಿಡೋಣ. ದೇವರಿಗೆ ಕೊಡುವಂತ ಮುಖ್ಯತ್ವವನ್ನು ನಾವು ಕೊಡೋಣ. ನನ್ನ ಸಂಬಂಧವನ್ನ ದೇವರ ಜೊತೆ ಮೊದಲು ನಾನು ಸ್ಥಿರಪಡಿಸ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ವಾಕ್ಯವನ್ನು ಓದುದು ಮಾತ್ರವಲ್ಲ, ಅದರ ಪ್ರಕಾರ ನಡೆದುಕೊಳ್ಳಿಕ್ಕೆ ಮತ್ತು ಕೇಳಿಸ್ಕೊಳ್ಳೋದು ಮಾತ್ರವಲ್ಲ, ಅದರ ಪ್ರಕಾರ ನಡೆದುಕೊಳ್ಳಿಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುವಾಗ ದೇವರು ಏನ್ ಮಾಡ್ತಾರೆ? ಖಂಡಿತವಾಗಿಯೂ ಕೂಡ ಆತನು ತನ್ನ ಒಂದು ಆರೋಗ್ಯವನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ. ಎರಡನೇದಾಗಿ ಎಲ್ಲರ ಜೊತೆ ಸಮಾಧಾನವಾಗಿರೋಣ, ಕ್ಷಮಿಸೋಣ, ಪ್ರೀತಿ ಮಾಡೋಣ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಕಾಣಿಕೆ ಸಮರ್ಪಿಸಿಗೆ ಬರುವುದಕ್ಕೆ ಮುಂಚಿತವಾಗಿ ಯಾರ ಮೇಲಾದ್ರೂ ನಿನಗೆ ತಪ್ಪು ಇರುವಂತದ್ದು ನಿನ್ನ ಮನಸ್ಸಿಗೆ ಬಂದ್ರೆ ಕಾಣಿಕೆ ಅಲ್ಲೇ ಬಿಟ್ಟು ಹೋಗು. ನೀನು ಕೊಡುವಂತ ಲಕ್ಷ ಕಾಣಿಕೆ ನನಗೆ ಬೇಡ, ಮೊದಲು ಹೋಗಿ ಸರಿ ಹೋಗ್ಬಾ, ಸಮಾಧಾನ ಹೊಂದು ಬಾ, ಆಗ ನೀನು ನನ್ನ ಕಾಣಿಕೆ ಕೊಡು ಅಂತ ಹೇಳ್ತಾರೆ. ಹಾಗಾಗಿ ನಾವು ಸರಿಪಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಪ್ರೀತಿ ಮಾಡಬೇಕು ಪ್ರಿಯರೇ. ಪ್ರೀತಿ ಮಾಡುವಾಗ ನಮಗೆ ಆರೋಗ್ಯ ತಾನಾಗಿ ಅದು ಬರುವಂಥದ್ದಾಗಿದೆ. ಮತ್ತು ಮೂರನೇದಾಗಿ ನೋಡುವಾಗ ಯೇಸುವಿನ ಮೇಲೆ ನಾವು ನಂಬಿಕೆಯನ್ನು ಇಡಬೇಕು, ಅಪನಂಬಿಕೆ ಅಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ಯಾವಾಗಲೂ ಯೋಚಿಸ್ತೇನೆ, ಯಾಕೆ ಯೇಸು ಸ್ವಾಮಿ ನಂಬಿಕೆನ ಸಾಸಿವೆ ಕಾಳಿಗೆ ಹೋಲಿಸ್ಬಿಟ್ರು? ಇದು ತುಂಬಾ ಚಿಕ್ಕದಲ್ವ? ಅಂದ್ರೆ ಅಷ್ಟು ಕೂಡ ನಮ್ಗೆ ಇಲ್ಲ ಅಂತ ಸ್ವಾಮಿ ನಮ್ಗೆ ಹೇಳ್ತಾ ಇದ್ದಾರೆ. ಸಾಸಿವೆ ಕಾಳಷ್ಟು ನಂಬಿಕೆ ಕೂಡ ನನ್ನ ಮೇಲೆ ನಿಮಗೆ ಇಲ್ಲದಂತ ಆಗ್ಬಿಡ್ತಲ್ಲ ಅಂತ ಅದಕ್ಕೆ ನಮ್ಮನ್ನ ಹೋಲಿಸ್ತಾ ಇದ್ದಾರೆ. ಆದ್ರೆ ನಾವು ನಂಬಿದ್ರೆ ದೇವರು ಖಂಡಿತವಾಗಿ ನಮಗೆ ಆತನು ಶರೀರದಲ್ಲಿರುವಂತ ಬಲಹೀನತೆಗೆ ಕೂಡ ಆತನು ಆರೋಗ್ಯ ಕೊಡ್ಲಿಕ್ಕೆ ಸಾಧ್ಯ ಪ್ರಿಯರೇ. ಹಾಗಾದ್ರೆ ಈ ದಿನ ನಮ್ಗೆ ಆ ಸ್ವಸ್ಥತೆ ಬೇಕಿದ್ದಲ್ಲಿ ನಾವು ಕ್ಷಣಕಾಲ ಮೌನವಾಗಿರೋಣವೇ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಒಂದು ನಿಮಿಷ ನಾವು ಎದ್ದು ನಿಂತುಕೊಂಡು ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸ್ಕೊಂಡು, ನೀವು ಎದ್ದು ನಿಂತುಕೊಳ್ಳೋದು ದೇವರಿಗೆ ಒಪ್ಪಿಸಿಕೊಡುವಂಥ ಒಂದು ಸಾಂಕೇತವಾಗಿರ್ತದೆ. ಹಾಗಾಗಿ ನಾವು ಎದ್ದು ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋದಕ್ಕೆ ಮುಂಚಿತವಾಗಿ ನಾವು ನಮ್ಮ ಹೃದಯಗಳಲ್ಲಿ ಯಾವ್ಯಾವ ವಿಷಯಗಳಲ್ಲಿ ನಾವು ತಪ್ಪಿ ಹೋಗಿದ್ದೇವೆ, ಯೇಸುವಿನ ವಿಷಯದಲ್ಲಿ ನಾವು ಯೇಸುವಿನ ವಿರುದ್ಧವಾಗಿ ಯಾವ್ಯಾವ ಪಾಪ ಮಾಡಿದ್ದೇವೆ, ಒಂದು ನಿಮಿಷ ನಿಮ್ಮ ಕಣ್ಗಳನ್ನು ಮುಚ್ಕೊಂಡು ಅರಿಕೆ ಮಾಡ್ರಿ. ಯಾರ ಮೇಲಾದ್ರೂ ಕೋಪ ಇದೆಯಾ, ದ್ವೇಷ ಇದೆಯಾ, ಕಹಿ ಮನಸ್ಸು ಇದೆಯಾ, ಕ್ರೋಧ ಇದೆಯಾ, ಹೊಟ್ಟೆ ಕಿಚ್ಚಿದೆಯಾ, ಅರಿಕೆ ಮಾಡ್ರಿ. ದೇವರಿಗೆ ಕೊಡಬೇಕಾದಂಥ ಸಮಯವನ್ನ ಒಂದು ವೇಳೆ ಕೊಡದೆ ಹೋಗಿದ್ರೆ ಅದನ್ನು ಒಪ್ಪಿಕೊಂಡು, ಸ್ವಾಮಿ ಇನ್ನು ಮೇಲೆ ನಾನು ನಿನಗೆ ಕೊಡಬೇಕಾದ ಸಮಯವನ್ನು ನಾನು ಕೊಡ್ತೇನಪ್ಪ, ನಿನ್ನೊಟ್ಟಿಗೆ ನನ್ನ ಸಂಬಂಧವನ್ನು ನಾನು ಸ್ಥಿರಪಡಿಸ್ಕೊಳ್ತೇನೆ,
ಎಲ್ಲರೊಟ್ಟಿಗೆ ನಾನು ಪ್ರೀತಿ ಅನ್ಯೋನ್ಯತೆಯಲ್ಲಿ ಇರ್ತೇನೆ. ಮಾತ್ರವಲ್ಲ, ನನ್ನ ಶರೀರದಲ್ಲಿ ಬಲಹೀನತೆ ಇದೆ, ನಾನು ನಂಬ್ತೇನೆ. ದಯವಿಟ್ಟು ನಿಮ್ಮ ನಂಬಿಕೆನ ಅರಿಕೆ ಮಾಡ್ರಿ. ಯೇಸುವೆ, ನನಗೆ ಇಂಥ ಬಲಹೀನತೆ ಇದೆ ಅಂತ ನೀವು ಮನಸ್ಸಿನಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ರಿ. ಯೇಸುವೆ, ನಾನು ಈ ಆಲಯವನ್ನು ಬಿಟ್ಟು ಹೊರಗಡೆ ಹೋಗೋದ್ರಿಗೆ ಮುಂಚಿತವಾಗಿ ನನಗೆ ಒಂದು ಸ್ವಸ್ಥತೆ ಬೇಕಪ್ಪ ಅಂತ ಹೇಳಿ ನೀವು ಅರಿಕೆ ಮಾಡ್ಕೊಳ್ರಿ. ಈ ಕ್ಷಣದಲ್ಲಿ ಯೇಸು ನಿಮ್ಮ ಪಕ್ಕದಲ್ಲಿ ನಿಂತು ಆತ ನಿಮ್ಮನ್ನು ಗುಣಪಡಿಸಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡ್ರಿ, ಒಪ್ಪಿಸಿಕೊಡ್ರಿ, ಪ್ರಾರ್ಥನೆ ಮಾಡ್ರಿ. ಯೇಸುವಿನ ಹತ್ರ ನೀನು ಬಾರ್ವಿಯೋ, ಪಾಪದ ಪರಿಹಾರ ಹೊಂದ್ವಿಯೋ. ಯೇಸು ರಕ್ತದಲ್ಲಿ ತೊಳಕೊಳ್ವಿಯೋ, ಶುದ್ಧನಾಗಲು ಬಾರ್ವಿಯೋ. ಶುದ್ಧತೆ, ಸ್ವಚ್ಛತೆ, ಸ್ವಸ್ಥತೆ ಹೊಂದಲು ಬರ್ವಿಯೋ. ಪಾಪ ಕೋಳೆ ನೀಗಿ ಶುದ್ಧನಾಗಲು ಯೇಸುವಿನ ಬಳಿಗೆ ಬರ್ವಿಯೋ. ಯೇಸು ಕೂಡ ನೀನು ನಡೆಯುತ್ತಿರುವೆಯೋ, ಆತನ ಐಕ್ಯದೊಳ್ ನಿತ್ಯವಿದ್ದೀಯೋ. ಆತನನ್ನೇ ಸದಾ ನಂಬುತ್ತಿರುವೆಯೋ, ಯೇಸು ಬಾಳಿಗೆ ಬಾರ್ವಿಯೋ. ಶುದ್ಧತೆ, ಸ್ವಚ್ಛತೆ, ಸ್ವಸ್ಥತೆ ಹೊಂದಲು ಬರ್ವಿಯೋ. ಪಾಪ ಕೋಳೆ ನೀಗಿ ಶುದ್ಧನಾಗಲು ಯೇಸು ಬಾಳಿಗೆ ಬಾರ್ವಿಯೋ. ನಿನ್ನ ಜೀವಿತವು ಶುದ್ಧ ಇರ್ವದೋ, ಮನಸಾಕ್ಷಿಯು ಸ್ವಚ್ಛವಿರ್ವದೋ. ದುಃಖ ಚಿಂತೆ ನೀಗಿ ಸ್ವಸ್ಥನಾಗಲು ಯೇಸು ಹತ್ರಕ್ಕೆ ಬಾರ್ವಿಯೋ. ಶುದ್ಧತೆ, ಸ್ವಚ್ಛತೆ, ಸ್ವಸ್ಥತೆ ಹೊಂದಲು ಬರ್ವಿಯೋ. ಪಾಪ ಕೋಳೆ ನೀಗಿ ಶುದ್ಧನಾಗಲು ಯೇಸು ಬಾಳಿಗೆ ಬಾರ್ವಿಯೋ. ಹೌದು ಸ್ವಾಮಿ, ಕರ್ತನೆ, ಶುದ್ಧತೆ, ಸ್ವಚ್ಛತೆ, ಸ್ವಸ್ಥತೆ ಇದನ್ನು ಹೊಂದಿಕೊಳ್ಳಲು ನಿಮ್ಮ ಮುಂದೆ ನಾವು ಬಂದಿದ್ದೇವೆ ಸ್ವಾಮಿ. ಈಗೋ ಕರ್ತನೆ, ನಿಮ್ಮ ಸಮ್ಮುಖದಲ್ಲಿ ನಿನ್ನ ಪ್ರೀತಿಯ ಮಕ್ಕಳು ಎದ್ದು ನಿಂತಿದ್ದಾರೆ ಸ್ವಾಮಿ. ದೇವರೇ, ಇವರಿಗೆ ಯಾವ ಯಾವ ಕ್ಷೇತ್ರಗಳಲ್ಲಿ ಸ್ವಸ್ಥತೆ ಬೇಕೆಂಬುದಾಗಿ ದೇವರೇ ನಿಮಗೆ ಚೆನ್ನಾಗಿ ಗೊತ್ತಿದೆ ಸ್ವಾಮಿ. ಈ ದಿನದಲ್ಲಿ ಕರ್ತನೆ, ಯಾರ್ಯಾರಿಗೆ ಯಾವ ಯಾವ ವಿಷಯಗಳಲ್ಲಿ ಸ್ವಸ್ಥತೆ ಬೇಕಾಗಿದೆಯೋ ಯೇಸುವಿನ ನಾಮದಲ್ಲಿ ಆ ಸ್ವಸ್ಥತೆ ಅವರಿಗೆ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೇ, ರಕ್ಷಕನೇ, ನಿಮ್ಮೊಟ್ಟಿಗಿನ ಸಂಬಂಧದಲ್ಲಿ ದೇವರೇ ಬಿರುಕು ಇದ್ದರೆ ಕರ್ತನೆ ದಯಮಾಡಿ ಇವರನ್ನ ಮನ ಮರುಗಿ ಕರ್ತನೆ ದೇವರೇ ನೋಡ್ರಿ ಸ್ವಾಮಿ. ಹೌದು, ನಿಮಗೆ ವಿರುದ್ಧವಾದಂಥ ಪಾಪಗಳನ್ನ ಮಾಡಿ ನಿಮಗೆ ಕೊಡಬೇಕಾದ ಸಮಯವನ್ನ ಕೊಡದೆ ವ್ಯರ್ಥವಾದ ಕಾರ್ಯಗಳು ಒಂದು ವೇಳೆ ದೇವರು ಇವರು ಸಮಯವನ್ನ ಕೊಡುತ್ತಾ ನಿಮ್ಮಿಂದ ದೂರ ಹೋಗಿದ್ರೆ ದಯವಿಟ್ಟು ಅವರನ್ನ ಕ್ಷಮಿಸಿರಿ. ಮನ ಮರುಗಿ ಮತ್ತೊಂದು ಆವರ್ತಿ ಅವರನ್ನು ನೀವು ಸ್ವೀಕರಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ವಿಶೇಷ ರೀತಿಯಲ್ಲಿ ಕರ್ತನೆ ದೇವರೇ, ಹೌದು ರಾಜ, ಯಾರ ವಿರುದ್ಧವಾಗಿ ಇವರಿಗೆ ದ್ವೇಷ, ಪಾಪ, ಕ್ರೋಧ ಇದ್ದು ಸಂಬಂಧಗಳಲ್ಲಿ ಬಿರುಕು ಇರುವುದಾದರೆ, ದ್ವೇಷ ಇರುವುದಾದರೆ, ಈಗ ಅವರು ಅರಿಕೆ ಮಾಡುವಾಗ ಆ ಎಲ್ಲ ಸಂಬಂಧದ ಬಿರುಕು ಯೇಸುವಿನ ರಕ್ತದ ಮೂಲಕ ದೇವರೇ ಅದೆಲ್ಲವೂ ಕೂಡ ಸರಿ ಹೋಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೊಟ್ಟಿಗೆ ಪ್ರೀತಿಯ ಅನ್ಯೋನ್ಯತೆಯಲ್ಲಿ ಅವರು ನೆಲೆಗೊಂಡಿರಲಿ ರಾಜ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಇಲ್ಲಿ ನೆರೆದು ಬಂದಂತ ಯಾರಿಗಾದರೂ ಶರೀರದಲ್ಲಿ ಬಲಹೀನತೆ, ಅನಾರೋಗ್ಯತೆ ಇರುವುದಾದರೆ ನಡುನೆತ್ತಿನಂಗಾಲಿನವರೆಗೂ ಯೇಸುವೇ ನೀವು ಜಜ್ಜಲ್ಪಟ್ಟಿದ್ದೀರಲ್ಲವಾ, ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಸುರಿಸಲ್ಪಟ್ಟ ಆ ಪರಿಶುದ್ಧವಾದಂತ ರಕ್ತ, ಥ್ಯಾಂಕ್ ಯು ಜೀಸಸ್. ಹೌದು ಸ್ವಾಮಿ, ಆ ರಕ್ತವನ್ನ ಇವರ ಮೇಲೆ ನಾನು ದೇವರ ಹಚ್ಚಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಇವ್ರಿಗಿರುವಂತ ಎಲ್ಲ ಬಲಹೀನತೆ, ಅನಾರೋಗ್ಯತೆ, ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಈಗಲೇ ಅವ್ರನ್ನ ಬಿಟ್ಟು ಹೋಗಲಿ ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದೇನೆ ಲಾರ್ಡ್. ಇನ್ ದ ನೇಮ್ ಆಫ್ ಜೀಸಸ್ ಲಾರ್ಡ್. ಕರ್ತನೆ, ಸಂಪೂರ್ಣವಾದಂತ ಬಿಡುಗಡೆ ಉಂಟ
ಉಂಟಾಗಲಿ. ನಿಮ್ಮ ಮಗಳಾದ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಇವ್ರಿಗಾಗಿ ನಾನು ಬೇಡ್ತಾ ಇದ್ದೇನೆ ಕರ್ತನೆ. ಇವ್ರ ಬಾಯಲ್ಲಿ ಹೇಳದೆ ಇರಬಹುದು, ಅವ್ರ ಮನಸ್ಸಿನಲ್ಲಿ ಅಳುತ್ತಿರಬಹುದು, ಯೇಸುವೇ ನನಗಿದಿದೆ ಅಂತ. ಆದ್ರೆ ದೇವರೇ, ಈ ಕ್ಷಣದಲ್ಲಿ ಅವರು ಈ ಸಭೆಯನ್ನ ಆಲಯವನ್ನ ಬಿಟ್ಟು ಹೋಗುವಾಗ ಪರಿಪೂರ್ಣವಾದಂತ ಬಿಡುಗಡೆ, ಪರಿಪೂರ್ಣವಾದಂತ ಸ್ವಸ್ಥತೆಯನ್ನ ಹೊಂದಿಕೊಂಡೇ ಹೋಗಬೇಕು ಯೇಸುವಿನ ನಾಮದಲ್ಲಿ ಕರ್ತನೆ. ಯಾರೊಬ್ರು ಬಂದ ಹಾಗೆ ತಿರುಗಿ ಹೋಗಬಾರ್ದು. ಕ್ರಿಸ್ತನಲ್ಲಿ ಇದ್ದರೆ ನೂತನ ಸೃಷ್ಟಿ, ಹಳೆದೆಲ್ಲ ಹೋಯ್ತು, ಎಲ್ಲ ಹೊಸದಾಯ್ತು. ನಾವು ನಂಬ್ತೇವೆ ಕರ್ತನೆ, ನಿಮ್ಮಲ್ಲಿ ಇವರು ಇರುವಾಗ ನೂತನ ಸೃಷ್ಟಿಯನ್ನಾಗಿ ಇವರನ್ನ ನೀವು ಮಾರ್ಪಡಿಸಿದ್ದೀರಿ ಎಂಬುದಾಗಿ ನಾನು ನಂಬ್ತೇನಪ್ಪ. ಅದಕ್ಕಾಗಿ ಸ್ತೋತ್ರ ದೇವರೇ. ಮುಂಬರುವಂತ ದಿನಗಳಲ್ಲಿ ಇವರ ಬಾಯಿಗಳಿಂದ ಆ ಸಾಕ್ಷಿಯನ್ನು ನಾವು ಕೇಳಿಸಿಕೊಳ್ಳಿಕ್ಕಾಗುವಂತ ಕೃಪೆಗೆ ನೀವು ನಡೆಸಬೇಕಾಗಿ ನಾವು ಬೇಡಿಕೊಳ್ತಾ ಇದ್ದಾವಪ್ಪ. ಸ್ತೋತ್ರ ರಾಜ. ಇಷ್ಟೊತ್ತಿನವರೆಗೂ ನಿಮ್ಮ ವಾಕ್ಯಗಳ ಮೂಲಕವಾಗಿ ನಮ್ಮ ಜೊತೆ ನೀವು ಮಾತನಾಡಿದಕ್ಕಾಗಿ ಕೋಟ್ಯಾನಿ ಕೋಟಿ ಸ್ತೋತ್ರ ದೇವರೇ. ಒಬ್ಬ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ನಮ್ಮ ಜೊತೆ ನೀವು ಮಾತನಾಡಿದ್ದೀರಿ ಅಪ್ಪ. ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ಮಾತನಾಡಿದ್ದಾರೆ, ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ದೇವರೇ. ಸ್ತೋತ್ರ ಅಪ್ಪ, ಸ್ತೋತ್ರ. ಈ ಒಂದು ವಾಕ್ಯವನ್ನು ಯಾವುದೇ ಕಾರಣಕ್ಕೂ ಸೈತಾನನು ಬಂದು ನಮ್ಮಿಂದ ಕದ್ದುಕೊಂಡು ಹೋಗದ ಹಾಗೆ ಈ ವಾಕ್ಯಕ್ಕೆ ಬೇಲಿ ಕ್ರಿಯಪ್ಪ, ಇದು ಆಳವಾಗಿ ಬೇರೂರಲ್ಪಟ್ಟು 30, 60, 100ರಷ್ಟು ಪ್ರತಿಫಲವನ್ನು ಕೊಡ್ಲಿಕ್ಕಾಗುವಂತ ಕೃಪೆಗೆ ನೀವು ನಡೆಸ್ರಿ. ಈ ವಾಕ್ಯವನ್ನು ಇವರು ಮಾತ್ರ ಬಚ್ಚಿಟ್ಟುಕೊಳ್ಳದೆ ಸಕಲ ದೇಶದ ಜನರಿಗೂ, ಸಕಲ ದೇವರ ಎಲ್ಲರಿಗೂ ಇದನ್ನು ಸಾರ್ಲಿಕ್ಕೆ ಇವರ ಬಾಯಿಗಳನ್ನು ತೆರೆಯ ಮಾಡ್ರಿ ಎಂಬುದಾಗಿ ನಾನು ಬೇಡ್ತಾ ಇದ್ದೇನೆ ಸ್ವಾಮಿ. ನೀವು ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾಗಿ ಸಭೆಯನ್ನು ಮುನ್ನಡೆಸ್ತಿರುವಂತಹ ಸಭಾಪಾಲಕರಿಗಾಗಿ ಪ್ರಾರ್ಥಿಸ್ತೇವೆ. ಅವ್ರಿಗೆ ಒಳ್ಳೆ ಆರೋಗ್ಯ, ಬಲ, ಶಕ್ತಿ ಕೊಡ್ರಿ. ಸೇವೆಗಾಗಿ ಕರೆದ ನಂಬಿಗಸ್ತನು ದೇವರೇ, ಅವರು ಕೂಡ ಸೇವೆಯನ್ನು ಮಾಡುವಾಗ ಅವ್ರಿಗೆ ಬೇಕಾದಂತ ನಿಮ್ಮ ಮಾರ್ಗದರ್ಶನ ಕೊಡ್ರಿ ಅಪ್ಪ. ನಿಮ್ಮ ಚಿತ್ತ ಅವರ ಮೂಲಕವಾಗಿ ಸಭೆಯಲ್ಲಿ ಏನೇನು ನೆರವೇರಿಸಬೇಕಂತಿದೆಯೋ ಅದೆಲ್ಲವೂ ನೆರವೇರಿಸಲ್ಪಡಲು ಕೃಪೆ ಕೊಡಿ. ಅವರ ಕುಟುಂಬವನ್ನು ಕೂಡ ನೀವು ಆಶೀರ್ವದಿಸಬೇಕಾಗಿ ನಾವು ಬೇಡ್ತಾ ಇದ್ದೇವಪ್ಪ. ಸ್ತೋತ್ರ. ಸಭಾಪಾಲನಾ ಸಮಿತಿಯ ಸದಸ್ಯರುಗಳನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೇವೆ. ಸೇವೆಗಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಮನುಷ್ಯರು ನೋಡಲಿ ಮೆಚ್ಚುವ ರೀತಿಯಲ್ಲ ಅಪ್ಪ, ನೀವು ಮೆಚ್ಚುವ ರೀತಿಯಲ್ಲಿ ಅವರು ಸೇವೆ ಮಾಡುತ್ತಾ ಅನೇಕ ಆತ್ಮಗಳನ್ನ ನಿಮ್ಮ ರಾಜ್ಯಕ್ಕೆ ನಡೆಸುವಲ್ಲಿ ಯಶಸ್ಸಾಗ್ಲಿಕ್ಕಾಗುವಂತ ಕೃಪೆಗೆ ನೀವು ನಡೆಸಿರಿ. ಸಭೆಯ ಎಲ್ಲ ಜನರಿಗಾಗಿ ಪ್ರಾರ್ಥಿಸ್ತೇವೆ. ಚಿಕ್ಕ ಮಕ್ಕಳು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ, ಯವನಸ್ಥರಿದ್ದಾರಪ್ಪ. ಎಲ್ಲರನ್ನ ನಿಮ್ಮ ಹಸ್ತಕ್ಕೊಪ್ಪಿಸ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸೇ ಕಳಿಸ್ಬೇಕು ದೇವರೇ. ನಿಮ್ಮ ಪ್ರೀತಿ, ನಿಮ್ಮ ಸಮಾಧಾನ, ನಿಮ್ಮ ದೈವಿಕವಾದಂತ ನಡೆಸುವಿಕೆ ಇವರ ಜೊತೆ ಇರಲಿ ಅಪ್ಪ. ದೇವರೇ, ನೀವು ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ನೀವು ವಾಸ ಮಾಡಿ ನೀವು ಚಲಿಸಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಅನೇಕರನ್ನ ಈ ದಿನದಲ್ಲಿ ಮುಟ್ಟಿದ್ದೀರಿ, ಅನೇಕರನ್ನು ನೀವು ಸ್ವಸ್ಥಪಡಿಸಿದ್ದೀರಿ. ನಿಮಗೆ ಅನಂತ ಅನಂತ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಘನ, ಮಾನ, ಸ್ತುತಿ ಎಲ್ಲವೂ ನಿಮ್ಮ ಪಾದಕ್ಕೆ ಒಪ್ಪಿಸ್ತಾ ಇದ್ದೇವೆ. ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸು ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ ಆಗಿರುವ ದೇವರೇ, ಆಮೆನ್. ದಯಮಾಡಿ ಕುಳಿತುಕೊಳ್ಳಿ. ಕೊನೆಯದಾಗಿ ಸಂಗೀತ 233ನೇ ಸಂಗೀತ, ಮೊದಲನೇ ಚರಣ ಮತ್ತು 4ನೇ ಚರಣ ಮಾತ್ರ ಹಾಡೋಣ. 233 ಸಂಗೀತ. ಪ್ರಾಣವೇ ಮೇರೆ ಜೀವಾನಿ ಸಿದ್ಧವಾಗಿದೆ ಗೆದ್ದು ಗೆದ್ದ ಮೇಲೆ ಪಾರ
ತುಗೆದ ಮೇಲೆ ಪರಲೋಕದಿ ಯೇಸು ಮುಖವನ್ನು ನಿತ್ಯ ನೋಡುವೆ. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮಾಡೋಣ. ಅಂತ್ಯ ಆಶೀರ್ವಾದವನ್ನು ಅಮ್ಮನವರು ಕೊಡುವರು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ನಿನ್ನ ರಾಜ್ಯವೂ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರು ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ವೇ ಯೇಸುವೆ. ಆಮೆನ್. ಲೋಕದೊಳಗೆ ಧೈರ್ಯವಾಗಿ ಜೀವನ ಮಾಡಿರಿ. ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕಳಿಸಿಕೊಟ್ಟಂತ ತಂದೆಯಾದ ದೇವರು ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಜೀವಿಸುವಂತ ದೇವರಾಗಿದ್ದಾರೆ. ತಂದೆ, ಮಗ, ಪರಿಶುದ್ಧಾತ್ಮ ಎಂಬ ತ್ರಯೇಕ ದೇವರ ಆಶೀರ್ವಾದವು ನಮ್ಮೆಲ್ಲರ ಸಂಗಡ ಇಂದಿನಿಂದ ನಿರಂತರವೂ ನೆಲೆಯಾಗಿರಲಿ. ಆಮೆನ್. ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ ನೋಡಿರೆ ಮಗನೇ, ತಪದಾಳಿತ ಕ್ರಿಸ್ತನರು ನೋಡಿರಿ. ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಯೇಸು ತನ್ನನ್ನು ಬೆಳೆಸಿಕೊಟ್ಟಾಗಲೇ ನಿಮ್ಮ ದೋಷವು ಆಯಿತು. ಆತ ರಕ್ತವ ಚೆಲ್ಲಿ ಸತ್ತಾಗಲೇ ನಿಮ್ಮ ಸಾರವು ಸಂದೋಯಿತು. ನೋಡಿರಿ, ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು.